ನಮ್ಮಮ್ಮಗೆ ಎಲ್ಲಕ್ಕಿಂತ ಹೆಚ್ಚು ದುಃಖ ಆಗಿದ್ದು ಬೂಟ್ ಕಾಲಲ್ಲಿ ಅವರು ದೇವ್ರ ಮನೆ RSS ಅನ್ನ ಬಗ್ಬಡಿದ್ ಬಿಟ್ರೆ ಬ್ಯಾನ್ ಮಾಡಿಬಿಟ್ರೆ ಈ ಚಳವಳಿ ತಾನಾಗಿ ತಣ್ಣಗಾಗತ್ತೆ ಅಂತ ಅನ್ನೋದು ಅವ್ರದ್ದು ಲೆಕ್ಕಾಚಾರ. ಇಫ್ RSS ಇಸ್ ಫ್ಯಾಸಿಸ್ಟ್ ಐ ಆಮ್ ಆಲ್ಸೋ ಎ ಫ್ಯಾಸಿಸ್ಟ್ ಅಂತ ಹೇಳಿ ಅವ್ರ ಉತ್ತರ ಕೊಟ್ಟಿದ್ರು ಆ ಸಂದರ್ಭದಲ್ಲಿ. ತಲೆ ಒಳಗೆ ಒಂದು ಯೋಚನೆ ಬಂದಿತ್ತು, ಈ ತಪ್ಪಿಸ್ಕೊಂಡು ಹೊರಟೋಗ್ಬಿಡೋಣ ಅಂತ ಹೇಳಿ. ನನಗೆ ಕೊಟ್ಟಿರೋ ಜವಾಬ್ದಾರಿಯಿಂದ ನಾನೇ ಅವನನ್ನು ಕೊಂದೆ. ಪಟೇಲ್ ಮುಗಿಸಿದ್ದ. ಮಹಾರುದ್ರ ಅಂತ ಅವನ ಹೆಸರು. ಅವ್ರ ಕೈ ಚಿಹ್ನೆ ಇಟ್ಕೊಂಡಿದ್ದಾರಲ್ಲ ಹಸ್ತದ್ದು, ಅದು ಇಟ್ಕೊಳಕ್ ಬರಲ್ಲ. ಇದೀಗ ಪ್ರೊಫೆಸರ್ PV ಕೃಷ್ಣ ಭಟ್ರು ಆ ಎಮರ್ಜೆನ್ಸಿ ಕಾಲದಲ್ಲಿ ಅವರು ಜೈಲಲ್ಲಿದ್ದಿದ್ದು, ಅಲ್ಲಿ ಏನೇನಾಯಿತು, ಇಡೀ ದೇಶದ ಪರಿಸ್ಥಿತಿ ಏನಾಗಿತ್ತು, ಅವರು RSS ಹಿನ್ನೆಲೆಯಿಂದ ಅವರನ್ನು ಒಳಗೆ ಹಾಕಿದ್ರಿಂದ ಆ RSS ಅನ್ನೋ ಸಂಸ್ಥೆಯ ಮೂಲಕ ಏನೇನು ನಡೀತಾ ಇತ್ತು, ಸರ್ಕಾರ ಇವರನ್ನೆಲ್ಲ ಯಾವ ರೀತಿ ಪರಿಗಣಿಸ್ತಾ ಇತ್ತು, ಅವರ ಮನೆಯವರುಗಳಿಗೆ ಅಂಥ ಒಂದು ಪರಿಸ್ಥಿತಿಗಳು ಒದಗಿತ್ತು, ಪರಿಸ್ಥಿತಿ ಅನ್ನೋಕ್ಕಿಂತ ದುಸ್ಥಿತಿ ಅಂತ ಹೇಳಬೇಕು, ಇದನ್ನೆಲ್ಲ ಕುರಿತು ಹೇಳ್ತಾರೆ. ಈಗ ತಾನೇ ಅವರ ಶ್ರೀಮತಿಯವರಾದಂಥ ಕಮಲಾದೇವಿಯವರು ಅವರಿಗೆ ವೈಯಕ್ತಿಕವಾಗಿ ಕೌಟುಂಬಿಕ ಹಿನ್ನೆಲೆಯಿಂದ ಏನೇನು ನಡೀತು ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ಹೇಳಿದ್ದಾರೆ. ಆದರೆ ಇವರು ಬಳ್ಳಾರಿ ಜೈಲಲ್ಲಿ ಇದ್ಕೊಂಡು ಯಾವ ರೀತಿ ಅದನ್ನೆಲ್ಲ ಎದುರಿಸಿದ್ರು, ಒಟ್ಟು ದೇಶದ ಪರಿಸ್ಥಿತಿ ಏನೋ ಆಗಿತ್ತು ಅನ್ನೋದನ್ನೆಲ್ಲ ಹೇಳ್ತಾರೆ. ಪ್ರೊಫೆಸರ್ ಕೃಷ್ಣ ಭಟ್ರು ಶಿವಮೊಗ್ಗದವರು. ಅವರು DVS ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ, ಪ್ರಿನ್ಸಿಪಲ್ ಆಗಿ ಅವರು ನಿವೃತ್ತಿಯನ್ನು ಪಡೆದವರು. ಮೊದಲಿಂದ ಸಂಘದ ಕಾರ್ಯಕ್ರಮಗಳಲ್ಲಿ ಸಂಘ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವರು ABVP ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಅಧ್ಯಕ್ಷರಾಗಿ ಬಹಳ ದಿವಸದ ಕಾಲ ಕೆಲಸ ಮಾಡಿದ್ರು. ಅದರಿಂದಾನೇ ಇಂಥದ್ದು ಈ ಎಮರ್ಜೆನ್ಸಿ ಕಾಂಗ್ರೆಸ್ನವ್ರು ಮಾಡೋ ಅಂಥದ್ದು ಏನಾದರೂ ಇದ್ದರೆ ಮೊದಲು ಇಂಥವರೇ ಕಣ್ಣಿಗೆ ಬೀಳೋದು. ಹಾಗಾಗಿ ಅವರನ್ನು ಕೂಡ ಒಳಗೆ ಹಾಕಿದ್ರು. ಅದಾದಮೇಲೆ ಅವರು MLCನೂ ಆಗಿದ್ದರು. ಈಗ ನಾನು MLC ಆಗಿದ್ದ ಕಾಲದಲ್ಲೇ ಪ್ರೊಫೆಸರ್ ಕೃಷ್ಣ ಭಟ್ರು ಇದ್ದರು. ನಾವಿಬ್ಬರು ಒಟ್ಟೊಟ್ಟಿಗೆ ಪರಿಷತ್ತಲ್ಲಿ ಕೂತ್ಕೊಳ್ತಾ ಇದ್ದಂಥ ಒಳ್ಳೆಯ ಸುದಿನಗಳು ನನಗೂ ನೆನಪಕ್ಕೆ ಬರ್ತಾ ಇದೆ. ಆದಮೇಲೆ ಅವರು ಅದಕ್ಕೆ ಮೊದಲು IGNCA ಇಂದಿರಾ ಗಾಂಧಿ ಸೆಂಟರ್ ಫಾರ್ ಆರ್ಟ್ಸ್, ಈ ನ್ಯಾಷನಲ್ ಸೆಂಟರ್ ಫಾರ್ ಆರ್ಟ್ಸ್, ಇದರಲ್ಲೂ ಕೂಡ ಆನರರಿ ಡೈರೆಕ್ಟರ್ ಆಗಿ, ಗೌರವ ನಿರ್ದೇಶಕರಾಗಿ 3 ವರ್ಷದ ಕಾಲ ಕೆಲಸ ಮಾಡಿದರು. ಅವರು ನಿರ್ದೇಶಕರಾಗಿದ್ದಾಗಲೇ ನಾನು ಈ ಸ್ವಪ್ನವಾಸವದತ್ತ ಅನ್ನೋ ಪ್ಲೇ ಫಿಲ್ಮನ್ನು ಮಾಡಿದ್ದು. ಅದು ಅವರ ಕೊಡುಗೆ ಅಂತಲೇ ಹೇಳ್ಬೋದು ಒಂದು ವಿಧದಲ್ಲಿ. ಹೀಗೆ ಪ್ರೊಫೆಸರ್ ಕೃಷ್ಣ ಭಟ್ಟರ ಒಂದು ಸಂಪರ್ಕ, ಅವರ ಸಜ್ಜನಿಕೆ, ಅವರ ಸ್ನೇಹ ವಲಯದಲ್ಲಿ ನಾನು ಸೇರಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ಅದರ ಜೊತೆಗೆ ಅವರು ಅವತ್ತಿಂದ ಇವತ್ತಿನವರೆಗೂ ಕೂಡ ಈ ಅಕಾಡೆಮಿಕ್ಸ್ ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಹಾಗೂ ಈ ವಿದ್ಯಾಕ್ಷೇತ್ರದಲ್ಲಿ ಬಹಳ ಆತ್ಮೀಯತೆಯಿಂದ ತೊಡಗಿಸ್ಕೊಂಡಿದ್ದಾರೆ. ಅವರಿಗೆ ಆ ಕ್ಷೇತ್ರದಲ್ಲಿದ್ದು ಕೆಲಸ ಮಾಡೋದು ಅಂತ ಹೇಳಿದ್ರೆ ಅವರ ಜೀವದ ಜೀವ. ಇವತ್ತಿಗೂ ಕೂಡ ಅವರು ಒಡಿಶಾ ಸೆಂಟ್ರಲ್ ಯೂನಿವರ್ಸಿಟಿಯ ಚಾನ್ಸಲರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ನಿರಂತರವಾಗಿ ವಿದ್ಯಾಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಸಂಸ್ಕಾರ ನೀಡುವಂತಹ ಎಲ್ಲ ಕೆಲಸಗಳಲ್ಲೂ ಕೂಡ ಸಮಾಜ ಸೇವೆಯನ್ನೇ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈಗ ಪ್ರೊಫೆಸರ್ ಕೃಷ್ಣ ಭಟ್ ಅವರು ತಮ್ಮ ಅನುಭವಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ಸರ್ ಸ್ವಾಗತ, ಬನ್ನಿ. ಹೇಳಿ ಸರ್, ನಿಮ್ಮ ಶ್ರೀಮತಿಯವರು ಹೇಳಿದ್ರು ನಿಮ್ಮನ್ನು 1 ತಿಂಗಳಾದಮೇಲೆ ಎಮರ್ಜೆನ್ಸಿ ಡಿಕ್ಲೇರ್ ಆಗಿ 1 ತಿಂಗಳಾದಮೇಲೆ ಬಳ್ಳಾರಿ ಜೈಲಿಗೆ ಹಾಕಿದ್ರು ಅಂತ. ನೀವಿಲ್ಲದೆ ಇರುವಾಗ ಅವರು ಏನೇನೋ ಪಾಡ್ಪಡಬೇಕಾಯ್ತು ಅನ್ನೋದನ್ನು ಪಾಪ ಅವ್ರು ಹೇಳಿದ್ರು. ನೀವು ಅಲ್ಲಿ ಜೈಲಲ್ಲಿ ಇದ್ಕೊಂಡು ಏನೇನು ಅನುಭವಿಸಿದ್ರಿ ಅದನ್ನೆಲ್ಲ ಸ್ವಲ್ಪ ನಮ್ಮ ಜನಕ್ಕೆ ಹೇಳಿ ಸರ್. ಇವತ್ತಿನ ಜನಕ್ಕೆ ನೀವು ಯಾವ ರೀತಿ ಆ ಕಾಲದಲ್ಲಿ ಇದ್ರಿ ಅನ್ನೋದು ಏನೇನೂ ಗೊತ್ತಿಲ್ಲ. ಆ ದೃಷ್ಟಿಯಿಂದ ಇದು ಒಂದು ಹಿಸ್ಟಾರಿಕಲ್ ಎವಿಡೆನ್ಸ್ ಆಗುತ್ತೆ. ಈ ಶಾ ಕಮಿಷನ್ ರಿಪೋರ್ಟ್ ಅಂತ ಬಂತಲ್ಲ, ಇದರಲ್ಲಿ ಅದು ಲಾಸ್ಟ್ ಆ್ಯಂಡ್ ರಿಗೈನ್ಡ್ ಅಂತ ಇರಾ ಚೆಳಿಯನ್ ಬರೆದಿರೋದು. ಅದನ್ನು ಓದಿದ್ರೆ ತುಂಬ ನಮಗೆ ದುಃಖ ಆಗ್ಬಿಡುತ್ತೆ. ಇಷ್ಟೆಲ್ಲ ಅನ್ಯಾಯಗಳಾಗೋಯ್ತಾ, ಇಷ್ಟೊಂದು ಅಪಸವ್ಯಗಳು ಮಾಡಿಬಿಟ್ಲ ಈ ಅಮ್ಮ ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿದ್ಕೊಂಡು ಅಂತ. ಯಾವ್ಯಾವ ರೀತಿಯಲ್ಲಿ ಅವರನ್ನು ಆ ಕ್ಷಣದಲ್ಲೇ ಹಾಗಾಗೆ ಎಳ್ಕೊಂಡು ಹೋಗಿ ಅವರ ಜೀವನನೇ ಬರ್ಬಾದ್ ಮಾಡಾಕ್ಬಿಟ್ರು. ಇಂಥ ತುಂಬ ದುಸ್ಥಿತಿ ಬಂದಿತ್ತು. ಸೊ ಇಟ್ ಈಸ್ ಈ ಶಾ ಕಮಿಷನ್ ರಿಪೋರ್ಟ್ ಇಟ್ ಸೆಲ್ಫ್ ಈಸ್ ಎ ಹಿಸ್ಟಾರಿಕಲ್ ಡಾಕ್ಯುಮೆಂಟ್. ಅದು ಅಬ್ಯೂಸ್ ಆ್ಯಂಡ್ ಯೂಸ್ ಎರಡೂ ಕೂಡ ಮಾಡಿಬಿಟ್ಲು ಇದನ್ನು, ಅವ್ರಿಗಿದ್ದಂತಹ ಪವರನ್ನು. ಅಂಥ ಸಂದರ್ಭ ಯಾತಕ್ಕೆ ಬಂತು ಅನ್ನೋದು ಗೊತ್ತಿದೆ ಎಲ್ಲರಿಗೂ, ಯಾಕೆ ಸೋತಿದ್ದರಿಂದ. ಇವತ್ತಿನ ಕಾಲದಲ್ಲಿ ನಮಗೆ ತುಂಬ ನೋವಾಗೋದು ಏನು ಅಂತ ಹೇಳಿದ್ರೆ, ಸ್ವಲ್ಪ ಓದಿ ತಿಳ್ಕೊಂಡಿರೋರಿಗೆ
ಅವರು ತಮ್ಮ ಅಧಿಕಾರ ಸ್ಥಾನವನ್ನು ಉಳಿಸ್ಕೋಬೇಕು ಅಂತ ಹೇಳಿ ಸಂವಿಧಾನನೇ ಉಲ್ಟಾ ಪಲ್ಟಾ ಮಾಡಿ ತನಗೆ ಬೇಕಾದ ಹಾಗೆ ಅದನ್ನು ತಿರುಗಿಸ್ಕೊಂಡು ಇಡೀ ಜುಡಿಷಿಯರಿನ ಪತ್ರಿಕಾ ರಂಗವನ್ನು ಸಮಸ್ತವನ್ನು ಕೂಡ ಕಾರ್ಯರಂಗ ಯಾವ್ಯಾವುದಿತ್ತೋ ಎಲ್ಲವನ್ನು ತನ್ನ ಪದತಲದಲ್ಲಿ ಹಾಕ್ಕೊಂಡ್ಬಿಟ್ಲು ಅಯ್ಯಮ್ಮ. ಆ ವಂಶದಲ್ಲಿ ಬಂದು ಅದೇ ರೀತಿ ನಡ್ಕೊಳ್ತಾ ಇರೋವಂಥ ಇವತ್ತಿನ ಈ LOP ರಾಹುಲ್ ಗಾಂಧಿ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾನೆ. ಅದರ ಜೊತೆಗೆ ಅವರು ಸಂವಿಧಾನನ ಹಾಳು ಮಾಡಿಬಿಡ್ತಾರೆ ಮೋದಿ ಅಂತ ಮಾತಾಡ್ತಾ ಇದ್ದಾರೆ. ಇದು ತುಂಬ ಅಸಂಬದ್ಧವಾದಂಥ ಪ್ರಲಾಪ ಅಂತ ಅನ್ನಿಸ್ತಾ ಇದೆ. ಅವರನ್ನು ಬಾಲಕ್ ಬುದ್ಧಿ ಅಂತ ಹೇಳಿದ್ರು ನಮ್ಮ ಪ್ರಧಾನಿಗಳು ಅವತ್ತು ಸಂಸತ್ತಲ್ಲಿ ಅವರು ಮಾತಾಡಿ ಅದಕ್ಕೆ ಉತ್ತರ ಕೊಡುವಾಗ. ಬಾಲಕ್ ಬುದ್ಧಿ ಅಲ್ಲ, ನಮಗನ್ಸುತ್ತೆ ಅವತ್ತಿಂದ ಇವತ್ತಿನವರೆಗೂ ನೋಡಿದ್ರೆ ಅದೇ ನಾಶ ಬುದ್ಧಿ, ದ್ವೇಷ ಬುದ್ಧಿ, ದುಷ್ಟ ಬುದ್ಧಿನೇ ಜಾಸ್ತಿ ಆಗಿದೆ ಅಂತ. ಇದು ಇವತ್ತಿಗೂ ಕೂಡ ತುಂಬ ಜನಕ್ಕೆ ಅನ್ನಿಸ್ತಾ ಇದೆ, ಯಾತಕ್ಕೆ ಇವರನ್ನು ಹೀಗೆ ಬೆಳೆಸ್ತಾ ಇದ್ದಾರೆ ಅಂತ. ಅದಕ್ಕೆಲ್ಲ ನಾವೇನು ಉತ್ತರ ಹೇಳೋಕ್ಕಾಗೋದಿಲ್ಲ. ಆದರೆ ನಿಮ್ಮಂಥವ್ರನ್ನೆಲ್ಲ ಸಜ್ಜನರನ್ನಾಗ, ನೀವು ಪ್ರೊಫೆಸರ್ ಆಗಿದ್ದವರು, ಪಾಠ ಹೇಳ್ತಾ ಇದ್ದವರು, ನಿಮ್ಮಂಥವ್ರನ್ನೆಲ್ಲ ಹೇಳ್ಕೊಂಡು ಹೋಗಿ ಏನು ಮಾಡಿದ್ರು, ಯಾವ ಹಿನ್ನೆಲೆಯಲ್ಲಿ ಮಾಡಿದ್ರು, ಇದನ್ನೆಲ್ಲ ಒಂದು ಸ್ವಲ್ಪ ಇವತ್ತಿನ ಜನಕ್ಕೆ ಹೇಳಿ ಸರ್. ಅಧಿಕಾರವನ್ನು ಉಳಿಸ್ಕೊಳ್ತಕ್ಕಂಥ ಪ್ರಶ್ನೆ ಬಂದಾಗ ಒಬ್ಬ ಮನುಷ್ಯ ಎಂಥ ಒಂದು ಅತಿರೇಕದ ಮಟ್ಟಕ್ಕೆ ಹೋಗಬಹುದು ಅಂತ ಅನ್ನೋದಕ್ಕೆ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿ ಅಂತಂದಿದ್ದೇನೆ ಒಂದು ಉದಾಹರಣೆ. ಆ ಕೋತಿ ಮರಿಯ ಒಂದು ಉದಾಹರಣೆಯನ್ನು ಹೇಳ್ತಾರಲ್ಲ, ಯಾವುದು ಎಲ್ಲಕ್ಕಿಂತ ಹೆಚ್ಚು ಪ್ರಿಯವಾದದ್ದು ಅಂತಂದಾಗ ಅವನ್ಯಾರೋ ಹೇಳಿದ್ನಂತೆ, ಯಾರೋ ಬೀರ್ಬಲ್ಲ, ಸ್ವಂತ ಪ್ರಾಣವೇ ಎಲ್ಲಕ್ಕಿಂತ ಮಿಗಿಲಾದದ್ದು ಅಂಥೇಳಿ. ಸ್ವಲ್ಪ ವಿವಾದ ಆಯಿತು. ನೀ ಅದನ್ನು ರುಜುವಾತುಪಡಿಸಿ ತೋರಿಸು ಅಂತ ಹೇಳಿದಾಗ ಒಂದು ತೊಟ್ಟಿ ಒಳಗೆ ನೀರು ಹಾಕಿ ಅದರಲ್ಲಿ ಮರಿ ಸಹಿತ ಇದ್ದಂಥ ಒಂದು ಕೋತಿಯನ್ನು ತಗೊಂಡು ಬಂದು ಅದರೊಳಗೆ ಬಿಟ್ಟನಂತೆ. ಕ್ರಮೇಣ ನೀರು ಮೇಲಕ್ಕೆ ಏರ್ತಾ ಆ ಕೋತಿ ಮೇಲಕ್ಕೆ ಬಂತು. ಆ ಮರಿಯನ್ನು ಎತ್ತಿ ಹಿಡ್ಕೊಳ್ತು, ತಲೆ ಮೇಲೆ ಹಿಡ್ಕೊಳ್ತು. ಇನ್ನೂ ಮೇಲಕ್ಕೆ ಬಂದಾಗ ಆ ಮರಿಯನ್ನು ಕೆಳಗಡೆ ಹಾಕಿ ಅದ್ರ ಮೇಲೆ ಹೊತ್ತು ನಿಂತ್ಕೊಂಡಂತೆ. ಅದು ತನ್ನನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ. ಇಂದಿರಾ ಗಾಂಧಿಯವರು ಮಾಡಿದ್ದು ಇದನ್ನೇ. ಅವರು ಸಂವಿಧಾನವನ್ನೇ ತಿದ್ದುಪಡಿ ಮಾಡಿ ತನ್ನ ಕೈನಲ್ಲೇ ಎಲ್ಲ ಅಧಿಕಾರಗಳನ್ನು ತೆಗೆದುಕೊಳ್ಬೇಕು ಅಂತ ತಿರುಚಿಬಿಟ್ರಲ್ಲ ಸರ್, ತಿದ್ದುಪಡಿನ ಮಾಡಿದ್ರು. ಪಕ್ಷವನ್ನು ಧ್ವಂಸ ಮಾಡಿದರು, ತಮ್ಮದೇ ಪಕ್ಷವನ್ನು ಅದನ್ನು ಒಡೆದು ಹಾಕಿದ್ರು. ಮತ್ತು ಮೀಡಿಯಾಗಳ ಮೇಲೂ ಕೂಡ ಎಲ್ಲ ನಿಯಂತ್ರಣವಂತಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಈ ರೀತಿಯ ಒಂದು ಸರ್ವಾಧಿಕಾರಿ ಪ್ರವೃತ್ತಿ ಇಂದಿರಾ ಗಾಂಧಿಯವರದ್ದು ಅವರ ಅಧಿಕಾರಕ್ಕೆ ಬಂದ ದಿವಸದಿಂದನೂ ಕೂಡ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಾ ಇತ್ತು. ಇದಕ್ಕೆ ಒಂದು ಕೊನೆ ಏಟು ಅಂತ ಹೇಳ್ತಾರಲ್ಲ, ಅದು ಬಂದಿದ್ದು ಲಾಸ್ಟ್ ನೈಲ್ ಅಂತ ಹೇಳಿದಂಥದ್ದು ಅಲಹಾಬಾದ್ ಹೈಕೋರ್ಟಿನ ತೀರ್ಪು. ಅಲಹಾಬಾದ್ ಹೈಕೋರ್ಟಿನ ತೀರ್ಪು ಅವರು ಚುನಾವಣೆಯಲ್ಲಿ ಭ್ರಷ್ಟ ವ್ಯವಹಾರವನ್ನು ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರು ಚುನಾವಣೆಯನ್ನು ರದ್ದುಪಡಿಸಿತು. ಒಂದೇ ಸಮಯದಲ್ಲಿ 3 ಆಘಾತಗಳು ಅವರಿಗೆ ಆದವು. ಒಂದು ಆಘಾತ ಅಲಹಾಬಾದ್ ಹೈಕೋರ್ಟಿನ ತೀರ್ಪು. ರಾಜನಾರಾಯಣನ್ ಅವರು ಕಂಪ್ಲೇಂಟ್ ಮಾಡಿದ್ದಲ್ಲ, ರಾಜನಾರಾಯಣ್ ಕಂಪ್ಲೇಂಟ್ ಮಾಡಿದ್ರು ಅಲಹಾಬಾದ್ ಹೈಕೋರ್ಟ್ನಲ್ಲಿ. ಅವರ ಚುನಾವಣೆಯನ್ನು ರದ್ದುಪಡಿಸಿತು. ಎರಡನೇ ಆಘಾತ ಗುಜರಾತಿನ ಚುನಾವಣೆಯಲ್ಲಿ ಅವರಿಗೆ ಆಗಿದ್ದಂಥ ಸೋಲು. ಗುಜರಾತ್ನಲ್ಲಿ ಆವಾಗ ಚಿಮನ್ಭಾಯ್ ಪಟೇಲ್ ಅವರ ಸರ್ಕಾರ ಇತ್ತು. ತುಂಬ ಭ್ರಷ್ಟ ಸರ್ಕಾರ ಅಂತ ಹೇಳಿ ಅದು ಒಂದು ಕುಖ್ಯಾತಿಯನ್ನು ಪಡೆದಿತ್ತು. ಅದರ ವಿರುದ್ಧ ದೊಡ್ಡ ಆಂದೋಲನ ನಡೀತು, ವಿದ್ಯಾರ್ಥಿ ಆಂದೋಲನ. ದೊಡ್ಡ ಜನಾಂದೋಲನವಾಗಿ ಅದು ಪರಿವರ್ತನೆ ಆಯಿತು. ಕೊನೆಗೆ ಅದರ ಅಂತಿಮವಾಗಿ ಚಿಮನ್ಭಾಯ್ ಪಟೇಲ್ರವರ ಸರ್ಕಾರ ರಾಜೀನಾಮೆ ಕೊಡಬೇಕಾಗಿ ಬಂತು. ಅಲ್ಲಿ ಹೊಸದಾಗಿ ಚುನಾವಣೆ ನಡೆದು ಜನತಾ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂತು. ಅದೇ ತಿಂಗಳಿನಲ್ಲಿ ನಡೆದಿತ್ತು. ಜೀವನ್ ಭಾಯ್ ಕಾಂಗ್ರೆಸ್ನವರದ್ದು ಕಾಂಗ್ರೆಸ್ ಪಕ್ಷ ಹೋಗಿ ಜನತಾ ಪಕ್ಷ ಬಂತು. ಇನ್ನೊಂದು ಅಲಹಾಬಾದ್ ಹೈಕೋರ್ಟ್ನಲ್ಲಿ ತೀರ್ಮಾನ ಮಾಡಿ ಇಂದಿರಾ ಗಾಂಧಿಯವರ ಚುನಾವಣೆಯನ್ನು ರದ್ದುಪಡಿಸಿದ್ರು. ಇದು ಎರಡನೇದು. ಮೂರನೇದು ಜಯಪ್ರಕಾಶ್ ನಾರಾಯಣ್ ಮೂಮೆಂಟ್. ಇದೇ ಸಮಯದಲ್ಲಿ ಏನಾಗಿತ್ತು ಅಂದರೆ, ಗುಜರಾತಿನಲ್ಲಿ ಚಳವಳಿ ನಡೆದ ನಂತರ ಅದೇ ಸಮಯದಲ್ಲಿ ಭ್ರಷ್ಟಾಚಾರದ ವಿರುದ್ಧವಾಗಿ ಬಿಹಾರದಲ್ಲೂ ಕೂಡ ವಿದ್ಯಾರ್ಥಿಗಳು ಸಿಡಿದಿದ್ದರು. ಬಿಹಾರದ ವಿದ್ಯಾರ್ಥಿಗಳ ಘೋಷಣೆ ಅದಾಗಿತ್ತು, ಗುಜರಾತ್ ಕಿ ಜೀತ್ ಹಮಾರಿ ಹೈ, ಅಬ್ ಬಿಹಾರ್ ಕಿ ಬಾರಿ ಹೈ ಅಂತ ಹೇಳಿ. ಬಿಹಾರದ ಸರದೆ ಇದು ಅಂತ ಹೇಳಿ. ಸರಿ ಸರಿ
ಅದರ ವಿರುದ್ಧವಾಗಿ ದೊಡ್ಡ ಚಳವಳಿ ಶುರುವಾಗಿತ್ತು. ಆವಾಗ ಅಲ್ಲಿನ ಗಫೂರ್ ಸರ್ಕಾರದ ವಿರುದ್ಧವಾಗಿ ಜನ ಸಿಡಿದೆದ್ದಿದ್ರು, ಅದಕ್ಕೋಸ್ಕರವಾಗಿ ಚಳವಳಿ ನಡೆದಿತ್ತು. ಈ ಚಳವಳಿಯನ್ನು ಜಯಪ್ರಕಾಶ್ ನಾರಾಯಣರವರು ಅಲ್ಲೇ ಇದ್ದರು, ಪಟ್ಟಣದಲ್ಲೇ ಇದ್ದರು, ಅವರು ನೋಡ್ತಾ ಇದ್ದರು. ಅವರು ಸಕ್ರಿಯ ರಾಜಕಾರಣದಿಂದ ಒಂದು ರೀತಿಯಲ್ಲಿ ನಿವೃತ್ತರಾಗಿಬಿಟ್ಟಿದ್ರು. ಅವರು ವಯಸ್ಸು ಆಗಿತ್ತು ಅವರಿಗೆ, ಹಾಗಾಗಿ ಸರ್ವೋದಯ ಚಳವಳಿನಲ್ಲಿದ್ದರು. ಆನಂತರ ಬಹಳ ಗೌರವಾನ್ವಿತವಾಗಿರ್ತಕ್ಕಂಥ ವ್ಯಕ್ತಿಯಾಗಿ ಅವರು ಎಲ್ಲರಿಗೂ ಗೌರವಕ್ಕೆ ಪಾತ್ರರಾಗಿದ್ದಂಥವ್ರು. ಆಗ ಅಲ್ಲಿನ ವಿದ್ಯಾರ್ಥಿ ನಾಯಕರು ಹೋಗಿ ಅವ್ರಿಗೆ ಹೇಳಿದರು, ಈ ರೀತಿ ಈ ಬೇಡಿಕೆಗಳನ್ನು ಇಟ್ಕೊಂಡು ಬೆಲೆ ಏರಿಕೆ, ಭ್ರಷ್ಟಾಚಾರ, ಶಿಕ್ಷಣದಲ್ಲಿ ಇರತಕ್ಕಂಥ ದುರವಸ್ಥೆ, ಇದನ್ನು ಇಟ್ಕೊಂಡು ನಾವು ಚಳವಳಿ ಮಾಡ್ತಾ ಇದ್ದೀವಿ. ಅದರ ಸರ್ಕಾರ ನಮ್ಮ ಮೇಲೆ ದೌರ್ಜನ್ಯ ನಡೆಸ್ತಾ ಇದೆ. ಅದಕ್ಕೆ ಹಿಂದೆ ಗೋಲಿಬಾರ್ ನಡೆದು ಅದರಲ್ಲಿ 18 ಜನ ವಿದ್ಯಾರ್ಥಿಗಳು ಸತ್ತೋಗಿದ್ದರು. ಇದರಲ್ಲಿ ಇದನ್ನೆಲ್ಲ ಹೇಳಿ ಈ ಚಳವಳಿಯ ನಾಯಕತ್ವವನ್ನು ನೀವು ವಹಿಸಬೇಕು ಅಂತ ಕೇಳಿದರು. ಜಯಪ್ರಕಾಶ್ ನಾರಾಯಣ್ ಹೇಳಿದರು, ಅವ್ರಿಗೂ ಆ ಸಮಯದಲ್ಲಿ ತುಂಬ ಆಕ್ರೋಶ ಉಂಟಾಗಿತ್ತು. ಇದರಿಂದಾಗಿ ಅವರು ಸಕ್ರಿಯ ರಾಜಕಾರಣದಿಂದ ನಿವೃತ್ತರಾಗಿಬಿಟ್ಟಿದ್ರು. ಆದರೂ ಅವ್ರು ಹೇಳಿದರು, ಹೌದಪ್ಪ, ನೀವು ಮಾಡ್ತಾ ಇರ್ತಕ್ಕಂಥದ್ದು ಸರಿಯಾಗಿದೆ, ನ್ಯಾಯವಾಗಿ ಸರ್ಕಾರ ಮಾಡ್ತಾ ಇರೋ ತಪ್ಪು ಇದು, ನಾನು ನಿಮಗೆ ಬೆಂಬಲ ಕೊಡ್ತೀನಿ, ಆದರೆ 2 ಷರತ್ತುಗಳ ಮೇಲೆ ನೀವು ಒಪ್ಕೊಳ್ಳೋದಾದರೆ ನಾನು ಬೆಂಬಲ ಕೊಡ್ತೀನಿ ಅಂತಂದರು. ಅವರು ವಿಧಿಸಿದ್ದಂಥ 2 ಷರತ್ತು ಅಂತಂದರೆ, ಒಂದು, ಈ ನಿಮ್ಮ ಆಂದೋಲನ ಪಕ್ಷ ರಾಜಕೀಯದಿಂದ ಹೊರತಾಗಿರಬೇಕು, ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟಂತಾಗಿರಬಾರ್ದು. 2ನೇದು, ಇದು ಪೂರ್ತಿಯಾಗಿ ಶಾಂತಿಯುತವಾದ ಚಳವಳಿ ಆಗಬೇಕು, ವೈಲೆನ್ಸಿಗೆ ಇಲ್ಲಿ ಅವಕಾಶ ಇರಬಾರ್ದು. ಹಾಗಿದ್ದರೆ ನಾನು ಬೆಂಬಲ ಕೊಡ್ತೀನಿ ಅಂತ ವಿದ್ಯಾರ್ಥಿ ನಾಯಕರು, ಅದರಲ್ಲಿ ಇವಾಗ ಇಂದಿರಾ ಗಾಂಧಿ ಇದರ ಅಧ್ಯಕ್ಷರಾಗಿರುವಂಥ ರಾಮ್ ಬಹದ್ದೂರ್ ರಾಯ್ ಅವರು ಕೂಡ ಒಬ್ಬರು, ಗೋವಿಂದಾಚಾರ್ಯ ಅವರು ಇನ್ನೊಬ್ಬರು, ಇವರುಗಳೆಲ್ಲ ಅವರು ಆಶ್ವಾಸನೆ ಕೊಟ್ಟರು, ಇಲ್ಲ ನಾವು 2 ಷರತ್ತುಗಳಿಗೆ ನಾವು ಒಪ್ಕೊಳ್ತೀವಿ ಇದಕ್ಕೆ ಅಂಥೇಳಿ. ಜಯಪ್ರಕಾಶ್ ನಾರಾಯಣರು ಅದರ ನೇತೃತ್ವವನ್ನು ವಹಿಸಿದರು. ಪಾಟ್ನಾದಲ್ಲಿ ಒಂದು ಬೃಹತ್ತಾಗಿರ್ತಕ್ಕಂಥ ಒಂದು ಸಭೆ ನಡೀತು. ಆ ಸಮಯದಲ್ಲಿ 1 ಲಕ್ಷಕ್ಕಿಂತಲೂ ಜಾಸ್ತಿ ಜನ ಹೆಚ್ಚಿಗೆ ಸೇರಿದ್ರು. ಜಯಪ್ರಕಾಶ್ ನಾರಾಯಣರು ಬಂದರು. ಅದಾದ ಮೇಲೆ ಜನಸಂಘರ್ಷ ಸಮಿತಿ ಅಂತನ್ನುವಂಥದ್ದು ಪ್ರಾರಂಭವಾಯಿತು. ಅದರಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ಕೂಡ, ಅಟಲ್ ಬಿಹಾರಿ ವಾಜಪೇಯಿ ಅವರು, ಅದ್ವಾನಿ ಅವರು, ಕಾಂಗ್ರೆಸ್ ಬಿಟ್ಟು ಎಸ್.ಎಂ. ಜೋಶಿ ಅವರು, ಈ ಥರ ಜಾರ್ಜ್ ಫರ್ನಾಂಡಿಸ್ ಮುಂತಾಗಿ ಯಾರ್ಯಾರು ವಿರೋಧ ಪಕ್ಷದ ನಾಯಕರಿದ್ದರು ಅವರೆಲ್ಲರೂ ಕೂಡ ಈ ರೀತಿಯಲ್ಲಿ ಸೇರಿದರು. ಜನತಾ ಪಕ್ಷದ್ದು ಒಂದು ಬಹಳ ಬೃಹತ್ತಾಗಿರ್ತಕ್ಕಂಥ ಒಂದು ಸಭೆ ದೆಹಲಿನಲ್ಲೂ ಕೂಡ ನಡೀತು. ಇದೆಲ್ಲವೂ ಕೂಡ ಒಂದು ರೀತಿ ಇಂದಿರಾ ಗಾಂಧಿಗೆ ಬಹಳ ಆತಂಕವನ್ನು ಉಂಟು ಮಾಡಿತ್ತು. ಇದೇ ಸಮಯದಲ್ಲಿ ಈ ಉಳಿದೆರಡು ಘಟನೆಗಳು ನಡೆದವು. ಒಂದು ಆಕೆ ಚುನಾವಣೆಯಲ್ಲಿ ಸೋಲು, ಮತ್ತೊಂದು ಗುಜರಾತ್ನಲ್ಲಿ ನಡೆದಂಥ ಚಳವಳಿ. ಈ ಮೂರು ಸಂಗತಿಗಳಿಂದ ದಿಕ್ಕೆಟ್ಟು ಆಕೆ ತನ್ನನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಈ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದರು. ಆ ಸಮಯದಲ್ಲಿ ಎಲ್ಲ ಪತ್ರಿಕೆಯಲ್ಲಿ ಇದ್ರ ಬಗ್ಗೆ ಕಾಮೆಂಟ್ಸ್ಗಳು ಬಂದಿದ್ವು. ಕೆಲವು ಅಬೂದು ಒಂದು ಕಾರ್ಟೂನ್ ಬಂದಿತ್ತು ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ. ಆವಾಗ ಫಕ್ರುದ್ದೀನ್ ಅಲಿ ಅಹಮದ್ ಅಧ್ಯಕ್ಷರಾಗಿದ್ದಾರೆ. ಇಂದಿರಾ ಗಾಂಧಿ ಒಂದು ಆರ್ಡಿನೆನ್ಸನ್ನು ಹೊರಡಿಸೋದಕ್ಕೋಸ್ಕರವಾಗಿ ಅದರ ಸಿಗ್ನೇಚರ್ ತಗೊಳ್ಳೋದಕ್ಕೆ ಕಳಿಸಿದ್ದಾಳೆ. ಫಕ್ರುದ್ದೀನ್ ಅಲಿ ಅಹಮದ್ ಬಾತ್ರೂಮ್ನಲ್ಲಿದ್ದಾರೆ, ಬಾತ್ರಬ್ನಲ್ಲಿ. ಅವನ ಅಸಿಸ್ಟೆಂಟು ಅಲ್ಲೇನೆ ಬಾಗಿಲು ಬಿಡೋದು, ಇದಕ್ಕೊಂದು ಸೈನ್ ಹಾಕೊಡಿ ಅಂತ ಹೇಳಿ ಕೇಳ್ತಾನೆ. ಏನು ಕಾಂಗ್ರೆಸ್ ಅಧ್ಯಕ್ಷರ ಅಥವಾ ರಾಷ್ಟ್ರಾಧ್ಯಕ್ಷರಾಗಿದ್ರಲ್ವಾ? ಹೌದು, ಇದಕ್ಕೊಂದು ಸೈನ್ ಹಾಕ್ಕೊಡ್ಬೇಕು ಅಂತ ಕೇಳ್ತಾನೆ. ಅವನು ಅಲ್ಲೇನೆ ಬಾತ್ರಬ್ನಲ್ಲೇ ಕೂತ್ಕೊಂಡು ಅಲ್ಲಿಂದನೇ ಸೈನ್ ಮಾಡಿ, ಇನ್ಯಾವುದಾದ್ರೂ ಆರ್ಡಿನೆನ್ಸ್ ಇದ್ದರೆ ನಾ ಬಾತ್ರೂಮಿಂದ ಹೊರಗಡೆ ಬಂದ ಮೇಲೆ ತೊಗೊಂಡು ಬಾ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಆ ರೀತಿಯ ಒಂದು ಕಾರ್ಟೂನು ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಆವಾಗ ಅಷ್ಟು ಅರ್ಜೆಂಟ್ ಆಗಿತ್ತು. ಈ ರೀತಿ ಅಂದರೆ ಎಲ್ಲ ಕಾನೂನಿನ ಸಂವಿಧಾನದ ವಿಧಿವಿಧಾನಗಳನ್ನೆಲ್ಲ ಗಾಳಿಗೆ ತೂರಿ, ಯಾಕೆಂದರೆ ಸಂವಿಧಾನದಕ್ಕೆ ಯಾವುದು ಬದಲಾವಣೆಯನ್ನು ತರಬೇಕು ಅಂತ ಅನ್ನೋದಾದರೆ, ಎಮರ್ಜೆನ್ಸಿ ಡಿಕ್ಲೇರ್ ಮಾಡಬೇಕಾದ್ರೆ ಕ್ಯಾಬಿನೆಟ್ ಮೀಟಿಂಗ್ ಆಗಬೇಕು, ಕ್ಯಾಬಿನೆಟ್ನಲ್ಲಿ ಅದರದ್ದು ಡಿಸಿಷನ್ ಆಗಿರಬೇಕು. ಆ ರೀತಿಯ ವಿಶೇಷವಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ ಅಂತನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಡ್ಬೇಕು. ಇದು ಯಾವುದನ್ನು ಮಾಡದೇನೆ ಸುಮ್ಮನೆ ಬರೆದು ಕಳಿಸಿ ಅವರ ಫಕ್ರುದ್ದೀನ್ ಅಲಿ ಅಹಮದ್ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡ ರೀತಿಯಲ್ಲಿ ಎಮರ್ಜೆನ್ಸಿಯ ಘೋಷಣೆ ನಡೀತು. ಎಮರ್ಜೆನ್ಸಿಯ ಘೋಷಣೆ ಆಗ್ತಾ ಇದ್ದಂತೆ ಎಲ್ಲ ಕಡೆಗಳಲ್ಲೂ ಎಲ್ಲರನ್ನೂ ಅರೆಸ್ಟ್ ಮಾಡಿದಂಥದ್ದು ನಡೀತು. ಅವತ್ತಿನ ದಿವಸ ನೆನಪಿ ಅದನ್ನು ಆವಾಗಲೇ ಹೇಳಿದ್ಲು. ನಾವು ಅವತ್ತಿನ ದಿವಸ ದಾವಣಗೆರೆಯಲ್ಲಿದ್ವಿ. ನನ್ನ ತಂಗಿ ಮನೆಯಲ್ಲಿ ಏನೋ ಒಂದು ಕಾರ್ಯಕ್ರಮಕ್ಕೋಸ್ಕರ ಸುಮ್ಮನೆ ಅವ್ರ ಮನೆಗೆ ಅಂತ ಹೋಗಿದ್ವಿ, ಭೇಟಿಯಾಗಿದ್ವಿ. ಇಲ್ಲ, ನಾನು ಹೋಗಿದ್ದು ಕಾರಣ ಅಂದರೆ ಅಲ್ಲೊಂದು ವಿದ್ಯಾರ್ಥಿ ಪರಿಷತ್ತಿನ ಅಭ್ಯಾಸ ವರ್ಗ ಇತ್ತು. ಅಭ್ಯಾಸ ವರ್ಗ ಅವತ್ತಿನ ದಿವಸ ಮಾರನೇ ದಿವಸ ಅಲ್ಲಿ ನಡಿಬೇಕಾದಿತ್ತು. ಆ ನಿಮಿತ್ತ ನಾನು ಚಿಕ್ಕಮಗಳೂರಿನಲ್ಲಿ ಒಂದು ಮದುವೆಯಲ್ಲಿ ಭಾಗವಹಿಸ್ಕೊಂಡಿದ್ದವನು, ಅಲ್ಲಿಂದ ದಾವಣಗೆರೆಗೆ ಹೋಗಿದ್ದೆ. ಅವತ್ತು ಅಭ್ಯಾಸ ವರ್ಗಕ್ಕೆ ನಾವೆಲ್ಲಿ ಸೇರಬೇಕು ಅಂತ ಇದ್ವಿ. ಅಷ್ಟೊತ್ತಿಗೆ ಪೊಲೀಸ್ನವ್ರ ಕಡೆಯಿಂದ ಸುದ್ದಿ ಬಂದಿತ್ತು,
ಯಾವುದೇ ಸಭೆ ಸಮಾರಂಭಗಳನ್ನು ನಡೆಸೋ ಹಾಗಿಲ್ಲ, ಎಲ್ಲವೂ ರದ್ದಾಗಿದೆ, ಅದಕ್ಕೆ ಅವಕಾಶ ಇಲ್ಲ ಅಂಥೇಳಿ ಮೈಕ್ನಲ್ಲಿ ಹಾಕಿ ಅನೌನ್ಸ್ ಮಾಡ್ಕೊಂಡು ಹೋದರು. ಯಾರು ಯಾವುದೇ ಸಭೆ ಸಮಾರಂಭಗಳನ್ನ ನಡೆಸೋ ಹಾಗಿಲ್ಲ, ಮಾಡಿದರೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ತೀವಿ ಅಂತ. ನಮ್ಮ ಕಾರ್ಯಕರ್ತರು ಏನು ಮಾಡೋದು ಅಂತ ಹೇಳಿ ಅವರು ಸ್ವಲ್ಪ ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದರು. ಕೊನೆಗೆ ನಾವು ಯೋಚನೆ ಮಾಡಿದ್ವಿ, ಊರಿನಿಂದ ಹೊರಗಡೆ ಇದ್ದಂಥ ಒಂದು ವರ್ಕ್ಶಾಪು, ಇದರದ್ದು ಮೋಟಾರು ಗಿಟರು ಅದ್ರದ್ದು ರಿಪೇರಿ ಮಾಡುವಂಥದ್ದು ಒಂದು ವರ್ಕ್ಶಾಪು, ಅಲ್ಲಿ ನಾವು ನಮ್ಮ ಸಭೆ ಇದನ್ನು ಮಾಡೋದು, ನಮ್ಮ ಪರಿಚಯದವರು ಇದ್ದದ್ದು, ಅಲ್ಲಿ ನಮ್ಮ ಮೀಟಿಂಗನ್ನು ನಡೆಸೋದು ಮತ್ತು ಅಲ್ಲಿ ಯಾರನ್ನಾದ್ರೂ ಹೊರಗಡೆ ಒಬ್ಬರನ್ನು ಕಾಲಿಟ್ಟಿರೋದು ಹಾಗೆ ಅಂತ ಹೇಳಿ. ಹಾಗೆ ಅಲ್ಲಿಗೆ ನಾವೆಲ್ಲರನ್ನೂ ಬರೋಕ್ಕೆ ಹೇಳಿದ್ವಿ. ಅಲ್ಲಿ ನಮ್ಮ ಬೈಠಕ್ ನಡೀತು. ಬೆಳಗಿಂದ ಸಾಯಂಕಾಲದವರೆಗೂ ನೋಡೋಕೆ ವಿದ್ಯಾರ್ಥಿ ಪರಿಷತ್ತಿನ ಪ್ರಾಂತದ ಒಂದು ಅಭ್ಯಾಸ ವರ್ಗ ಅವತ್ತಿಂತ ನಡೀತು. ಅಂದರೆ ನೀವು ಜಾಗ ಬದಲಾಯಿಸ್ಬಿಟ್ರಿ? ಜಾಗ ಬದಲಾಯಿಸಿ ಸ್ವಲ್ಪ ಪೊಲೀಸ್ನವ್ರ ಕಣ್ಣಿಗೆ ಬೀಳದೇ ಇರೋ ರೀತಿಯಲ್ಲಿ ಊರಿಂದ ಹೊರಗಡೆ ಇರತಕ್ಕಂಥ ಒಂದು ಜಾಗದಲ್ಲಿ ಅವತ್ತಿನ ಕಾರ್ಯಕ್ರಮ ನಡೆಸಿದ್ವಿ. ಅವತ್ತು ಅವಳು ಹೇಳಿದ್ಲು ಅದನ್ನು ಅವಾಗಲೇ. ನಾನು ಮನೆಯಿಂದ ಹೋಗೋಕ್ಕಿಂತ ಮುಂಚೆ ಹೇಳಿ ಹೋಗಿದ್ದೆ, ಅಲ್ಲಿ ಬಿದ್ದಿದ್ದೆ ಬೇಟಕ್ಕಿದೆ, ಬೇಟಕ್ಕೋಸ್ಕರ ಹೋಗ್ತಾ ಇದ್ದೀನಿ, ಅಕಸ್ಮಾತ್ ಸಾಯಂಕಾಲ ಬರದೆ ಹೋದ್ರೆ ಅರೆಸ್ಟ್ ಆಗಿದೆ ಅಂತ ತಿಳ್ಕೊಂಡ್ಬಿಡಿ ಅಂತ ಹೇಳಿ. ಹೌದಾ? ಮುನ್ಸೂಚನೆ ಕೊಟ್ಬಿಟ್ಟಿದ್ದೆ. ಆದರೆ ಅವತ್ತಿನ ದಿವಸ ಅರೆಸ್ಟ್ ಏನಾಗಲಿಲ್ಲ. ಅಲ್ಲಿಂದ ವಾಪಸ್ ಬಂದಿದ್ದಾಯಿತು. ಅದನ್ನು ಮುಗಿಸ್ಕೊಂಡು ಪತ್ರಿಕೆಗಳಿಗೂ ಕೂಡ ನಮ್ಮ ರೆಸಲ್ಯೂಷನ್ ಅವತ್ತೇನು ಮಾಡಿದ್ವಿ ಅದನ್ನು ಕೊಟ್ವಿ. ಎಮರ್ಜೆನ್ಸಿಯನ್ನು ಖಂಡನೆ ಮಾಡಿ ಒಂದು ರೆಸಲ್ಯೂಷನನ್ನು ನಾವು ಡೆವಲಪ್ ಮಾಡ್ಕೊಂಡಿದ್ವಿ. ಅಲ್ಲಿಂದ ನಾನು ವಾಪಸ್ ಶಿವಮೊಗ್ಗಕ್ಕೆ ಬಂದೆ. ಶಿವಮೊಗ್ಗಕ್ಕೆ ಬಂದ ಮೇಲೆ ಕೆಲವರದ್ದೆಲ್ಲ ಬಂಧನ ಆಗಿದ್ದು ಇತ್ಯಾದಿ ಎಲ್ಲ ಆಯಿತು. ಜುಲೈ 4ನೇ ತಾರೀಕು RSSನ ಮೇಲೆ ಪ್ರತಿಬಂಧವನ್ನು ಹೇರಿದರು. RSSನ ಪ್ರಮುಖರು ಕೆಲವರು ಅಂತ ಅಂದ್ಕೊಂಡು ಅವರನ್ನು ಅರೆಸ್ಟ್ ಮಾಡಿದರು. ಆವತ್ತಿನ ದಿವಸ ಸುದ್ದಿ ಹರಡ್ಕೊಂಡಿತ್ತು, ಸದ್ಯದಲ್ಲೇ ನನ್ನನ್ನು ಅರೆಸ್ಟ್ ಮಾಡ್ಬೋದು ಅಂತ. ಬೇರೆ ಬೇರೆ ಕಡೆಯಿಂದ ಹೇಳ್ತಾ ಇದ್ರು, ನಿಮ್ಮ ಹೆಸರು ಚರ್ಚೆ ಆಗ್ತಾ ಇತ್ತು, ಅಲ್ಲಿ ನೋಡಿದ್ವಿ ಅದು ಇದು ಅಂತ ಯಾರ್ಯಾರೋ ಬಂದು ಹೇಳ್ತಾ ಇದ್ರು. ನಾನು ಕಾಲೇಜ್ಗೆ ಹೋಗ್ಬೇಕಾಗ್ತಾ ಇತ್ತು. ಕಾಲೇಜ್ಗೆ ಹೋಗ್ತಾ ಇದ್ದೆ, ಮನೆಯಲ್ಲಿ ಇದ್ದೆ. ಆದರೆ ಸಾಮಾನ್ಯವಾಗಿ ಅವಾಗ ಅರೆಸ್ಟ್ ಮಾಡೋದು ರಾತ್ರಿ ಹೊತ್ತು ಮಾಡ್ತಿದ್ರು. ಅದಕ್ಕೆ ರಾತ್ರಿ ಹೊತ್ತು ನಾ ಮನೇಲಿ ಮಲ್ಕೊಳ್ತಾ ಇರಲಿಲ್ಲ. ಬೇರೆ ಒಬ್ಬರು ನಮ್ಮ ಸಂಘದ ಸ್ವಯಂಸೇವಕರು ಅವ್ರ ಮನೆಗೆ ಹೋಗಿ ಅಲ್ಲಿ ಮಲ್ಕೊಳ್ತಾ ಇದ್ದೆ. ಬೆಳಗ್ಗೆ ಎದ್ದು ಮನೆಗೆ ಬರ್ತಾ ಇದ್ದೆ. ಜುಲೈ 24, 25ನೇ ತಾರೀಕು ಬಂದಾಗ ಆವಾಗ ಇನ್ನೊಂದು ಸ್ವಲ್ಪ ದಟ್ಟವಾದ ಸುದ್ದಿ ಬಂತು. ಸದ್ಯದಲ್ಲೇ ಅರೆಸ್ಟ್ ಆಗಿಬಿಡ್ಬೋದು ಅಂತ ಹೇಳಿ. ಸೊ ಹಾಗಾಗಿ ನಾನೇನು ಯೋಚನೆ ಮಾಡಿದೆ, ಸ್ವಲ್ಪ ಅವತ್ತು ಬೇರೆ ಕಡೆ ಹೋಗಿಬಿಡೋದು ವಾಸಿ ಅಂತ ಅಂದ್ಕೊಂಡು ನಮ್ಮ ಸೋದರ ಮಾವನ ಮನೆಗೆ ಹೋಗಿ ಅಲ್ಲಿ ಅವತ್ತು ರಾತ್ರಿ ಉಳ್ಕೊಂಡೆ. ಅದಾಗ ಒಂದು 2-3 ದಿವಸಕ್ಕೆ ನಮ್ಮ ತಂದೆ ವೈದ್ಯಕ್ಕೆ ಬರೋದಿತ್ತು. ಅದಕ್ಕೋಸ್ಕರ ನಮ್ಮ ಹಳ್ಳಿಗೆ ಹೊರಟೋಗ್ಬಿಡೋಣ, ಪಟ್ಲ ಮನೆಗೆ. ವೈದ್ಯಕ್ಕೆ ಮಾಡ್ದಂಗೂ ಆಗತ್ತೆ, ಮತ್ತು ಇಲ್ಲಿದು ಸ್ವಲ್ಪ ಈ ಕಾಟ ತಪ್ಪಿಸ್ಕೊಂಡಂಗೆ ಆಗತ್ತೆ ಅಂತ ಅಂದ್ಕೊಂಡು ಅವತ್ತು ರಾತ್ರಿ ಅಲ್ಲಿ ಹೋಗಿ ರಾತ್ರಿ ಒಂದು ಕೆಲವರಿಗೆ ಪತ್ರ ಗೀತ್ರ ಬರಿಬೇಕಾದಿತ್ತು. ಅದೆಲ್ಲ ಬರೆದು 12 ಗಂಟೆ ಹೊತ್ತಿಗೆ ನಾನು ಮಲ್ಕೊಂಡೆ. ಮಲಗಿ ಒಂದು 5 ನಿಮಿಷ ಆಗಿರಬೇಕು, ಅಷ್ಟೊತ್ತಿಗೆ ಜೀಪ್ ಬಂದು ಮನೆ ಬಾಗಿಲಲ್ಲಿ ನಿಂತ್ಕೊಂಡಿತ್ತು. ಜೀಪ್ ಅಂದ್ರೆ ದೊಡ್ಡ ವ್ಯಾನ್, ಪೊಲೀಸಿಂದ. ಒಂದು 15-20 ಜನ ಪೊಲೀಸರು ದಡ ದಡ ಇಳಿದ್ರು. ನಂಗೆ ಗೊತ್ತಾಯ್ತು ನನ್ನನ್ನೇ ಅರೆಸ್ಟ್ ಮಾಡಕ್ಕೆ ಬಂದಿದ್ದಾರೆ ಅಂತ. ನಾನೇನು ಮಾಡಿದೆ, ಬೇರೆಯವ್ರ ಮನೆ ಆದದ್ರಿಂದ ತೀರಾ ಒಳಗೆಲ್ಲ ಬರಲಿಕ್ಕಿಲ್ಲ ಅವರು ಅಂತ ಅಂದ್ಕೊಂಡು ನಾನು ಒಳಗಡೆ ಹೋಗಿ ಬಚ್ಚಲ ಮನೆಯಲ್ಲಿ ಕೂತ್ಕೊಂಡೆ. ಅವರು ಬಾಗಿಲು ತಟ್ಟಿದ್ರು, ಒಳಗೆ ಬಂದರು. ನಮ್ಮ ಸೋದರ ಮಾವ ಒಬ್ಬರು ಸ್ಕೂಲ್ ಮೇಸ್ಟ್ರು. ಅವ್ರ ಪಾಪ ಭಾಳ ಗಾಬರಿ ಆಗ್ಬಿಟ್ರು, ಏನು ಕತೆ ಅಂತ ಅಂದ್ಕೊಂಡು. ಅವರು ಯಾರಿಗಾದ್ರೂ ಆಗುತ್ತೆ, ಯಾಕೆ ಬಂದಿದ್ದೀರಿ ಏನು ಅಂತ ಕೇಳಿದ್ರು. ಇವರು ಸರಿಯಾಗಿ ಉತ್ತರವನ್ನು ಹೇಳ್ಬಲ್ರು. ನಾವು ಯಾರನ್ನು ಹುಡುಕ್ತಾ ಇದ್ದೀವಿ, ನಾವು ಹುಡುಕ್ತೀವಿ, ನೀವು ಸುಮ್ಮನೆ ಕೂತ್ಕೊಳ್ಳಿ ನೀವು ಅಂತೇಳಿ ಅವರನ್ನು ಬಡಿದು ಕೂರಿಸಿದ್ರು ಒಂದು ಕಡೆ. ಅಲ್ಲಿ ಮಲಗಿದ್ದ ಹುಡುಗರದ್ದನ್ನೆಲ್ಲ ಲಾಟಿನಲ್ಲಿ ಅವರದ್ದು ಬೆಡ್ಶೀಟ್ ಎಲ್ಲ ಎತ್ತಿ ತೆಗೆದು ನೋಡಿ ಮಾಡಿದ್ರು. ಹೆಣ್ಮಕ್ಳು ಇದ್ರು, ಮಗ ಇದ್ದ, ಅವರನ್ನೆಲ್ಲ. ಆಮೇಲೆ ಅಲ್ಲಿಂದ ಇನ್ನು ಒಳಗಡೆನೂ ಬಂದರು, ಹಾಲಿಗೆ ಬಂದರು, ಅಡುಗೆ ಮನೆ ತನಕ. ನನಗೂ ಗೊತ್ತಾಯಿತು, ಇನ್ನೊಂದು ಬಚ್ಚಲ ಮನೆಗೂ ಬಂದೇ ಬರ್ತಾರೆ, ಹೇಗೂ ನಾನು ಸಿಕ್ಕಿಬಿಡ್ತೀನಿ ಅಂತೇಳಿ ನಾನೇ ಹೊರಗಡೆ ಬಂದೆ. ಆದರೆ ನಾನು ಅವ್ರ ಕಡೆ ನೋಡ್ತಾ ಇದ್ದಂತೇನೆ ನನಗೆ ಗೊತ್ತಾಯಿತು ಅವರಿಗೆ ನನ್ನ ಗುರುತು ಸಿಗಲಿಲ್ಲ ಅಂತ. ಅವರು ನೋಡ್ತಾ ಇದ್ದಾರೆ ನನ್ನನ್ನು, ಎಲ್ಲ ಕಡೆ ಮಾಡ್ತಿದ್ದಾರೆ. ನಾನು ಒಂದು ಸಲ ಗೋಡೆ ಕಡೆ ತಿರುಗಿಕೊಂಡು ಸುಮ್ಮನೆ ನನ್ನ ಪಾಡಿಗೆ ನಾನು ನಿಂತ್ಕೊಂಡ್ಬಿಟ್ಟೆ. ಹುಡುಕಿದ್ರು ಎಲ್ಲ ಕಡೆ. ಆ ಚಿಮ್ನಿ ಒಳಗಡೆ 15 ಹೆಣ್ಣು ಕುಣಿಕ್ ನೋಡ್ದ, ಇನ್ನೇನೋ ರೂಮ್ ಒಳಗಡೆಲ್ಲ ನೋಡ್ದ, ಎಲ್ಲ ಕಡೆ ಹುಡುಕಿ ಅಷ್ಟೊತ್ತಿಗೆ ನಮ್ಮ ಇನ್ನೊಬ್ಬರು ದೊಡ್ಡ ಮಾವ ಬಂದರು. ಅವ್ರು ಗಾಬರಿ ಆದರು. ಅವರು ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಬಂದಿದ್ರು ಆಗ್ತಾನೆ. ಯಾಕೆ ಏನು ಮಾಡ್ತಾ ಇದ್ದೀರಿ ಇಷ್ಟೊಂದೆಲ್ಲ, ಎಲ್ಲಿ ಹೇಗೆ ಗಲಾಟೆ, ಯಾರನ್ನು ಹುಡುಕ್ತಾ ಇದ್ದೀರಿ ಅಂತ. ಇವರು
ಅವ್ರು ಹೇಳೋಕ್ಕೆ ಮುಂಚೆನೇ ನಾನು ಅವರಿಗೆ ಸ್ವಲ್ಪ ಕಣ್ಣು ಮುಟ್ಟಿಸಿದೆ, ನೀವೇನೇ ಹೇಳೋಕೆ ಹೋಗಬೇಡಿ ಅಂಥೇಳಿ. ಅವರು ಏನು ಗೊತ್ತಿಲ್ಲ ಇರೋರು ಹಾಗೆ, ಯಾರು ಬೇಕು ನಿಮಗೆ, ಯಾರನ್ನು ಹುಡುಕ್ತಾ ಇದ್ದೀರಿ, ಯಾಕೆ ಬಂದಿದ್ದೀರಿ ಇಲ್ಲಿ, ಯಾಕೆ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದೀರಿ ಅಂದರು. ಆಮೇಲೆ ಇವರು ಪೊಲೀಸ್ನವರು, ನಿಮಗೇನೋ ಭಾಳ ಗೊತ್ತು, ನಾವು ಕೃಷ್ಣ ಭಟ್ರನ್ನು ಹುಡ್ಕೊಂಡು ಬಂದಿದ್ದೀವಿ ಅಂತಂದರು. ಇವ್ರು ನನ್ನ ಕಡೆ ನೋಡಿದಾಗ ನಾನು ಸುಮ್ಮನೆ ಹೇಳ್ಬೇಡಿ ಅಂತಂದೆ. ಅವ್ರು ಅವನೆಲ್ಲ ಹೋಗಿದ್ದಾನು ನಮಗೆ ಗೊತ್ತಿಲ್ಲ, ನೀವು ಅವ್ರ ಮನೇಲಿ ಹೋಗಿ ಕೇಳೋದು ಬಿಟ್ಟು ನಮ್ಮ ಮನೆಗೆಲ್ಲ ಬಂದು ತೊಂದರೆ ಕೊಟ್ಟರು ಹೇಗೆ ಅಂತ ಇವರು ಒಂದು ಸ್ವಲ್ಪ ವಾದ ಮಾಡಿದರು. ನಿಮ್ಗೇನೋ ಭಾಳ ಗೊತ್ತಿರೋ ಆಗಿದೆ ಬನ್ನಿ ಅಂತೇಳಿ ಅವ್ರನ್ನ ಕರ್ಕೊಂಡೋಗಿ ಕೂರಿಸ್ಕೊಂಡ್ರು. ಅದಕ್ಕಿಂತ ಮುಂಚೆ ಅವರು ನಮ್ಮ ಮನೆಗೂ ಹೋಗಿ ಇದೇ ಥರ ದಾಂಧಲೆ ಮಾಡಿ ಬಂದಿದ್ದರು. ಅಲ್ಲಿ ನಮ್ಮ ಅಕ್ಕನ ಮನೆ ಪಕ್ಕದಲ್ಲಿತ್ತು. ಅವ್ರ ಮನೆಯಲ್ಲೂ ಹೋಗಿ ಅವ್ರಿಗೂ ಎಲ್ಲ ಬೆದರಿಕೆ ಹಾಕಿ ಬಂದಿದ್ರು ಅಂತ ಅನ್ನೋದು ಗೊತ್ತಾಯ್ತು ನನಗೆ. ಸರಿ, ಇಷ್ಟೆಲ್ಲ ಹುಡುಕೊಂಡು ಅವ್ರಿಗೆ ನಾನು ಅಂತ ಗೊತ್ತಾಗಲಿಲ್ಲ. ಆದರೂ ಕೂಡ ಹೊರಟೋಗ್ಬಿಟ್ರು ಅವರು. ಅಷ್ಟೊತ್ತಿಗೆ ಇವಳು ನಮ್ಮಮ್ಮ ಇಬ್ಬರು ಅಲ್ಲಿಗೆ ಹೇಳ್ತಾ ಬಂದರು, ಈ ಥರ ಮನೆಯೊಳಗೆಲ್ಲ ದುಗ್ಗಿ ದಾಂಧಲೆ ಮಾಡಿದರು. ನಮ್ಮಮ್ಮಗೆ ಎಲ್ಲಕ್ಕಿಂತ ಹೆಚ್ಚು ದುಃಖ ಆಗಿದ್ದು ಬೂಟ್ ಕಾಲಲ್ಲಿ ಅವರು ದೇವ್ರ ಮನೆ ಒಳಗೆ ನೋಡಿ, ಅವರವರ ಆತಂಕಗಳು ಅವ್ರಿಗೆ. ಹೀಗೆಲ್ಲ ಮಾಡಿಬಿಟ್ರು ಕಣೋ. ಎಷ್ಟು ಶ್ರದ್ಧೆಯಿಂದ ನಾವು ದೇವ್ರ ಮನೆ ಅಂತ ಇಟ್ಕೊಂಡಿರ್ತೀವಿ, ಇವರು ಬೂಟ್ ಕಾಲಲ್ಲಿ ಬರೋದು ಅಂದರೆ ಏನರ್ಥ? ಸರ್, ಇಲ್ಲಿ ಒಂದು ಪ್ರಶ್ನೆ, ಈ RSSನವರನ್ನೇ ಯಾತಕ್ಕೆ ಹಿಡಿತಾ ಇದ್ರು? ಈಗ ನೀವು ಹೇಳಿದ 3 ಕಾರಣಗಳಲ್ಲಿ RSS ಏನು ನೇರ ಇನ್ವಾಲ್ವ್ ಆಗಿರಲಿಲ್ಲ ಅಲ್ವಾ? JP ಆಂದೋಲನ ಅಂತ ಏನು ನಡೆದಿತ್ತು, ಇದರ ಹಿಂದ್ಗಡೆ ಇರತಕ್ಕಂಥ ಒಂದು ದೊಡ್ಡ ಶಕ್ತಿ RSS ಅಂತ ಅವರ ತಲೆ ಒಳಗೆ ಹೋಗಿತ್ತದು. ಹೌದಾ? ಅದರಿಂದ ಈ ಸಂಘಟನೆ, ಯಾಕೆಂದರೆ JP ಸಂಘಟನೆ ಏನಿರಲಿಲ್ಲ. ಪ್ರಾರಂಭ ಮಾಡಿದಂಥವರು ವಿದ್ಯಾರ್ಥಿ ಪರಿಷತ್ತಿನ ಕಡೆಯಿಂದ ಅಲ್ಲಿ ಪ್ರಾರಂಭ ಮಾಡಿದ್ದು ಬಿಹಾರದಲ್ಲಿ. ಆನಂತರ ಸ್ವಾಭಾವಿಕವಾಗಿ ಇದು ಭ್ರಷ್ಟಾಚಾರ ಮತ್ತು ಬೆಲೆ ಏರಿಕೆ, ಇದ್ರ ಆಡಳಿತದಲ್ಲಿದ್ದಂಥ ಈ ಒಂದು ಸಮಸ್ಯೆಗಳು, ಇದರ ವಿರುದ್ಧವಾಗಿ ನಡೆದ ಆಂದೋಲನ. ಆದ್ದರಿಂದ ಸಂಘದ ಸ್ವಯಂಸೇವಕರು ಬಹಳಷ್ಟು ಇರಲಿಲ್ಲ ಇದರಲ್ಲಿ. ಬಾಕಿಯವರು ತಮ್ಮ ಸಂಘಟನೆ ಕೆಲಸದಲ್ಲೇ ಇದ್ದರು. ವಿದ್ಯಾರ್ಥಿ ಪರಿಷತ್ತಿನೇ ಮುಖ್ಯವಾಗಿ ಇದ್ರ ಹಿಂದ್ಗಡೆ ಇದ್ದಂಥ ಒಂದು ದೊಡ್ಡ ಶಕ್ತಿ. ಆದರೆ ಅವರಿಗೆ ವಿದ್ಯಾರ್ಥಿ ಪರಿಷತ್ತು, ಸಂಘ ಎಲ್ಲ ಏನಿಲ್ಲ, ಅದೆಲ್ಲ ಬಟ್ಟು RSS ಅವರಿಗೆ. ಹಾಗಾಗಿ RSSನ ಬಗ್ಬಡಿದು ಬಿಟ್ರೆ, ಬ್ಯಾನ್ ಮಾಡಿಬಿಟ್ರೆ ಈ ಚಳವಳಿ ತಾನಾಗಿ ತಣ್ಣಗಾಗತ್ತೆ ಅಂತ ಅನ್ನೋದು ಅವ್ರದ್ದು ಲೆಕ್ಕಾಚಾರ. ಅದುವರೆಗೆ JPನೂ ಕೂಡ RSSಗೆ ವಿರುದ್ಧವಾಗಿದ್ದಂಥವರು. ಈ ಆಂದೋಲನದ ಸಂದರ್ಭದಲ್ಲಿ ಅವರು ಕೂಡ RSS ಜೊತೆಗೆ ಬಂದಿದ್ದರು. RSSನ ಬಗ್ಗೆ ಯಾರೋ ಪತ್ರಕರ್ತರು ಯಾರೋ ಪ್ರಶ್ನೆ ಕೇಳಿದಾಗ ಫ್ಯಾಸಿಸ್ಟ್ ಆರ್ಗನೈಸೇಷನ್ ಅಂತ ಹೇಳಿ, ಇಫ್ RSS ಈಸ್ ಫ್ಯಾಸಿಸ್ಟ್ ಐ ಆಮ್ ಆಲ್ಸೋ ಎ ಫ್ಯಾಸಿಸ್ಟ್ ಅಂತ ಹೇಳಿ ಅವರು ಉತ್ತರ ಕೊಟ್ಟಿದ್ರು ಆ ಸಂದರ್ಭದಲ್ಲಿ. ಹೀಗೆ RSSಗೆ ಅವರು ಸಮೀಪವಾಗಿ ಬಂದಿದ್ದರು. ಮತ್ತು ಇವರು JP ಆಂದೋಲನದ ಹಿಂದೆ ಇರ್ತಕ್ಕಂಥ ಮಸಲ್ ಪವರ್ ಅಂತಂದರೆ RSS ಅಂತ ಹೇಳಿ ಅದು ಅವರ ಒಂದು ಇದಾಗಿತ್ತು, ಅಭಿಪ್ರಾಯ ಆಗಿತ್ತು. ಹಾಗಾಗಿ RSSನ ಮೇಲೂ ಕೂಡ ಅವ್ರು ಬ್ಯಾನ್ ಹಾಕಬೇಕು ಅಂತನ್ನುವಂಥದ್ದು ತೀರ್ಮಾನಕ್ಕೆ ಬಂದಿದ್ದು. ಸಿದ್ಧಾರ್ಥ ಶಂಕರ್ ರೇ ಇದರ ಹಿಂದ್ಗಡೆ ಇದ್ದಂಥ ಬ್ರೈನ್ ಅಂತ. ಸಿದ್ಧಾರ್ಥ ಶಂಕರ್ ರೇ ಮತ್ತು VC ಶುಕ್ಲಾ ಇವರುಗಳು ಮುಖ್ಯವಾಗಿ ಇದಕ್ಕೆ ಪ್ರಚೋದನೆ ಮಾಡಿದಂಥವ್ರು ಅಂತ ನಾವು ಕೇಳಿದ್ವಿ ಆ ಸಮಯದಲ್ಲಿ. ಕಾಂಗ್ರೆಸ್ ಲೀಡರ್ಸ್, ಇಂದಿರಾ ಗಾಂಧಿಗೆ ಅಕ್ಕಪಕ್ಕ ಇದ್ದವರು. ಆಂದೋಲನ ಇಡೀ ದೇಶವ್ಯಾಪಿಯಾಗಿ ಏನು ಬೆಳೀತು, ಅದರಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು, ಇಲ್ಲಾಂದರೆ 4 ರಾಜಕೀಯ ಪಕ್ಷಗಳು, ಜನಸಂಘ, ಸೋಷಲಿಸ್ಟ್ ಪಾರ್ಟಿ, ಚರಣ್ ಸಿಂಗ್ ಅವರದ್ದು ಲೋಕದಳ, ಇನ್ನೊಂದು ಯಾವುದೊಂದು ಪಾರ್ಟಿ, 4 ಪಾರ್ಟಿಗಳು ಸೇರಿಕೊಂಡು ಇದು ಈ ಆಂದೋಲನ ನಡೆದಿತ್ತು. PSP ಅಂತ ಕಾಣುತ್ತೆ ಇನ್ನೊಂದು ಪಾರ್ಟಿ. ಅವರೆಲ್ಲರೂ ಒಟ್ಟಿಗೆ ಸೇರಿದ್ರು. ಜನಸಂಘರ್ಷ ಸಮಿತಿ ಅಂತನ್ನುವಂಥದ್ದು ಅವಾಗ ರಚನೆಯಾಗಿತ್ತು. ಇದರಲ್ಲಿ ಸ್ವಾಭಾವಿಕವಾಗಿ ಜನಸಂಘದ್ದೇನೆ ಒಂದು ಸ್ವಲ್ಪ ಕೇಡರ್ ಸ್ಟ್ರಾಂಗ್ ಆಗಿದ್ದಂಥದ್ದು. ಹಾಗಾಗಿ ಅದರದ್ದೊಂದು ಬಲ ಇತ್ತು. ಇದ್ರ ಹಿಂದ್ಗಡೆ ಇರ್ತಕ್ಕಂಥ ಬಲ ಅಂತಂದರೆ RSS ಅಂತ ಹೇಳಿ ಇಂದಿರಾ ಗಾಂಧಿ ಅವರದ್ದು ಮತ್ತು ಅವರ ಅಸೋಸಿಯೇಟ್ಸ್ ಯಾರಿದ್ರು ಅವರದ್ದೊಂದು ಕಲ್ಪನೆ ಆಗಿತ್ತು. ಹಾಗಾಗಿ RSSನ್ನು ಬ್ಯಾನ್ ಮಾಡಿದರೆ ಇದರ ಬಲ ತಗ್ಗತ್ತೆ ಅಂತನ್ನುವಂಥದ್ದು ಅವರದ್ದು ಯೋಚನೆ ಆಗಿತ್ತು. ಆದರೆ RSS ಬ್ಯಾನ್ ಮಾಡೋದು ಅಂತಂದ್ರೇನು, ಪ್ರತ್ಯಕ್ಷವಾಗಿ ಮೈದಾನದಲ್ಲಿ ಶಾಖೆಗಳು ನಡೀತಾ ಇದ್ದದ್ದು ನಿಂತೋದ್ವು ಅವಾಗ. ಅದರ ಬದಲಿಗೆ ಮನೆಗಳಲ್ಲಿ ಸೇರುವಂಥದ್ದು, ಧ್ವಜ ಪ್ರಾರ್ಥನೆ ಇಲ್ಲದೆ ಕಾರ್ಯಕ್ರಮಗಳನ್ನು ನಡೆಸುವಂಥದ್ದು ಇದು ನಡೆದೇ ಇತ್ತು RSSಯಿಂದ. ಮತ್ತು ಯಾವಾಗ ಒಂದು ಸರಿ ಎಮರ್ಜೆನ್ಸಿ ಹಾಕಿ ಎಲ್ಲರನ್ನು ಬಂಧನಕ್ಕೆ ಒಳಪಡಿಸಿದ ಮೇಲೆ ಎಲ್ಲ ಆ ಕುಟುಂಬಗಳನ್ನು ನೋಡ್ಕೊಳ್ತಕ್ಕಂಥದ್ದು, ಅವ್ರಿಗೆ ಬೇಕಾಗಿರುವಂಥ ಸಹಾಯ ಕೊಡುವಂಥದ್ದು ಈ ಕೆಲಸವನ್ನು ಸಂಘದ ಕಡೆಯಿಂದ ಅವಾಗ ಮಾಡ್ತಾಯಿದ್ರು ಪೂರ್ತಿಯಾಗಿ. ಅಂದರೆ ಹೋರಾಟಕ್ಕೆ ಎಲ್ಲ ರೀತಿಯಲ್ಲಿ ಬೆಂಬಲ, ಹಿನ್ನೆಲೆಯಲ್ಲಿ ಇದ್ಕೊಂಡು ಕೊಡಬೇಕಾಗಿರ್ತಕ್ಕಂಥ ಬೆಂಬಲವನ್ನು ಏನಿತ್ತು ಎಲ್ಲ ಕೊಡ್ತಾಯಿದ್ರು. ಫ್ರಂಟ್ನಲ್ಲಿ ಇದ್ದಂಥದ್ದು ಒಂದು ಕಡೆ ವಿದ್ಯಾರ್ಥಿ ಪರಿಷತ್ತು, ಇನ್ನೊಂದು ಕಡೆ ಜನಸಂಘ,
ಈ ಆರ್ಗನೈಸೇಷನ್ಸ್ಗಳು ಮುಖ್ಯವಾಗಿದ್ದವು ಅವಾಗ. ಅವತ್ತಿನ ದಿವಸದ ಘಟನೆ ನಗೀತು. ಅದಾದಮೇಲೆ ಏನು ಮಾಡೋದು ಅನ್ನೋಂಥದ್ದು ಯೋಚನೆ ಆಯಿತು. ನಾನು ಅಲ್ಲಿಂದ ಮನೆಗೆ ಬಂದೆ. ನಮ್ಮ ಮನೆಗೆ ಬಂದು ಮನೆಯಲ್ಲೇ ಮಲ್ಕೊಂಡೆ ಅವತ್ತು ರಾತ್ರಿ. ಅಷ್ಟೊತ್ತಿಗೆಲ್ಲ ಬಂದಿಸ್ನವ್ರು ಬಂದು ಎಲ್ಲ ದಾಂಧಲೆ ಮಾಡಿ ಹೋಗಿದ್ದಾಗಿತ್ತಲ್ಲ, ಹಾಗಾಗಿ ಮನೇಲಿ ಮಲಗಿದೆ. ಬೆಳಗ್ಗೆ ಎದ್ದು ನನ್ನ ಭಾವನ್ನ ನಮ್ಮ ಮಾವನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಕೂರಿಸಿದ್ರು. ಬೆಳಗ್ಗೆ ಸ್ಟೇಷನ್ನಿಗೆ ಹೋಗಿ ಅವರಿಬ್ಬರನ್ನು ಬಿಡಿಸ್ಬೇಕು ಅಂತ ಹೇಳಿ ಯೋಚನೆ ಮಾಡಿದೆ. ನೀನು ಹೋಗಬೇಕು ಅನ್ನೋ ಸಮಯಕ್ಕೆ ಒಂದು ತಲೆ ಒಳಗೊಂದು ಯೋಚನೆ ಬಂತು. ಇವಾಗ ನಾನು ಹೋದರೆ ಅವರನ್ನು ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ನಾನು ಒಳಗಡೆ ಹೋಗಿ ಸಿಕ್ಕಾಕೊಂಡಂಗೆ ಆಗತ್ತೆ. ಇವಾಗ ಹೋದರೆ ನನ್ನನ್ನು ಅರೆಸ್ಟ್ ಮಾಡ್ತಾರೆ. ನಾನು ಅರೆಸ್ಟ್ ಆಗೋಕ್ಕಿಂತ ಮುಂಚೆ ಒಂದ್ಸರಿ ಸಂಘಟನೆಯ ಪ್ರಮುಖರದ್ದೆಲ್ಲ ಒಂದು ಅಭಿಪ್ರಾಯ ಕೇಳಿಬಿಡೋಣ ನಾನೇನು ಮಾಡಬೇಕು ಅಂತ ಹೇಳಿ ನಮ್ಮ ಒಬ್ಬರು ಕಾರ್ಯಕರ್ತರ ಮನೆಗೆ ಹೋಗಿ ಅಲ್ಲಿಂದ ಹಿರಿಯೂರು ಕೃಷ್ಣಮೂರ್ತಿಗಳಿಗೆ ಫೋನ್ ಮಾಡಿದೆ. ಹೀಗಾಗಿದೆ, ರಾತ್ರಿಯೆಲ್ಲ ಈ ರೀತಿ ಆಯಿತು, ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತ ಇದ್ದೆ, ನಾನೇನು ಮಾಡಲಿ ಅಂಥೇಳಿ. ಅವ್ರು ಹೇಳಿದ್ರು, ಇಲ್ಲ ನೀವು ಹೋಗಬೇಡಿ ಸ್ಟೇಷನ್ಗೆ. ಅವಾಗ ನಿಮ್ಮ ವಯಸ್ಸೇನು ಸರ್? 30 ಆಸ್ಪಾಸಲ್ಲ? ಇದಾಗಿದ್ದು 27 ಅಲ್ವಾ? ಅಲ್ಲ 40 ನನ್ನ ಜನ್ಮದಿನ. 37 ವರ್ಷ. ಅಂದರೆ ನಿಮಗಿಂತ ಹಿರಿಯರು ಇದರಲ್ಲಿ ಮಾರ್ಗದರ್ಶನ ಕೊಡೋದಕ್ಕೆ? ಹಿರಿಯರು ಅನ್ನೋಕ್ಕಿಂತ ಸಂಘಟನೆ ಪ್ರಮುಖರು. ಅವ್ರ ಜೊತೆಯಲ್ಲಿ ಸ್ನೇಹಿತರೇ, ಅವ್ರ ಜೊತೆಯಲ್ಲಿ ಕನ್ಸಲ್ಟೇಟ್ ಮಾಡೋಕ್ಕೋಸ್ಕರ. ಆಮೇಲೆ ಏನು ಮಾಡೋದು ಅಂತ ಕೇಳಿದೆ. ಅವ್ರು ಹೇಳಿದ್ರು, ಅರೆಸ್ಟ್ ಹೋಗಬೇಡಿ ಪೊಲೀಸ್ ಸ್ಟೇಷನ್ಗೆ ನೀವು, ನಾನು ಯಾವುದಕ್ಕೂ ಏನು ಮಾಡಬೇಕು ಅಂತ ಅನ್ನೋದಕ್ಕೆ. ಆವಾಗ ಈ ಫೋನು ಗೀನು ಇದೆಲ್ಲ ಮಾಡೋ ಹಾಗಿರಲಿಲ್ವಲ್ಲ, ಎಲ್ಲೋ ಅಂಡರ್ಗ್ರೌಂಡ್ ಮಾಡೋದಕ್ಕೆ ಫೋನ್ಗಳು ಇದ್ದವು, ಆದರೂ ಮಾಡೋದಷ್ಟು ಸುಲಭ ಇರಲಿಲ್ಲ. ಅವಾಗ ಗೊತ್ತಾಗ್ಬಿಡ್ತಿತ್ತು, ಎಲ್ಲೋ ಹೋಗಿ ಏನೋ ಮಾಡಬೇಕಾಯ್ತು. ಅದಕ್ಕೆ ಅವ್ರು ಯಾರೊಬ್ಬರು ಕಾರ್ಯಕರ್ತರನ್ನ ಬೆಂಗಳೂರಿಗೆ ಕಳಿಸಿದ್ರು, ಏನು ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡು ಬರೋದವಾಗಿ. ಅವ್ರು ಹೋದ್ರು, ನಾನು ಅಂಡರ್ಗ್ರೌಂಡ್ ಹೋಗೋದು ಅಂತ ತೀರ್ಮಾನ ಆಯಿತು. ನಮ್ಮೊಬ್ಬರು ಕಾರ್ಯಕರ್ತರ ಮನೆಯಲ್ಲಿ ಹೋಗಿ ನಾನು ಉಳ್ಕೊಂಡೆ ಅವತ್ತಿನ ದಿವಸ ಅಲ್ಲೆಲ್ಲ ಕಳೆದಿದ್ದಾಯಿತು. ಆಮೇಲೆ ಅವತ್ತಿನ ದಿವಸ ಊಟನೂ ಮುಗೀತು. ಮಾರನೇ ದಿವಸನೂ ಆಯಿತು. ಮಾರನೇ ದಿವಸ ನಮ್ಮ ಸಂಘದ ಕಾರ್ಯಕರ್ತರನ್ನೇ ನಮ್ಮ ಸಂಘ ಚಾಲಕರು ಅವ್ರು ಬಂದು ಹೇಳಿದರು, ನೋಡಿ ನಿಮಗೋಸ್ಕರವಾಗಿ ತುಂಬ ಸರ್ಚ್ ಮಾಡೋದು ಜಾಸ್ತಿ ಮಾಡಿದ್ದಾರೆ, ಎಲ್ಲ ಮನೆಗಳಿಗೂ ಹೋಗ್ತಾ ಇದ್ದಾರೆ, ಕಾರ್ಯಕರ್ತರಿಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಯೋಚನೆ ಮಾಡಿದ್ದೀವಿ ನೀವು ಅರೆಸ್ಟ್ ಆಗಿಬಿಡೋದೇ ವಾಸಿ ಅಂಥೇಳಿ ಅಂತ. ನಾನು ಹೇಳಿದೆ, ನೋಡಿಯಪ್ಪ ಇದು ನನಗೆ ಸಂಬಂಧಪಟ್ಟ ವಿಷಯ, ಆದ್ದರಿಂದ ನಾನು ಸ್ವಂತ ನಿರ್ಣಯ ತಗೊಳ್ಳೋ ಸ್ಥಿತಿಯಲ್ಲಿ ಇಲ್ಲ ಈ ವಿಷಯದಲ್ಲಿ. ನೀವುಗಳೆಲ್ಲ ಸೇರಿ ಏನು ತೀರ್ಮಾನ ತಗೋತೀರಿ ಅದಕ್ಕೆ ನಾನು ಬೇಡ ಆಗ್ತೀನಿ ಅಂತಂದೆ. ಇಲ್ಲ ನೀವು ಅರೆಸ್ಟ್ ಆಗಿಬಿಡಿ ಅಂದರು. ಅಂದರೆ ನೀವೇ ಹೋಗಿ ಸರೆಂಡರ್ ಆಗಬೇಕು ಅಂತ ಅವರೇ ನನ್ನನ್ನು ಕರ್ಕೊಂಡು ಹೋದ್ರು ಪೊಲೀಸ್ ಸ್ಟೇಷನ್. ಗೋಪಾಲಕೃಷ್ಣ ಅಂತ ನಮ್ಮ ಅಡ್ವೊಕೇಟು, ನಮ್ಮ ಸಂಘ ಚಾಲಕರು, ಅವ್ರು ಕರ್ಕೊಂಡು ಹೋದ್ರು. ನಾನು ಪೊಲೀಸ್ ಸ್ಟೇಷನಿಗೆ ಹೋದೆ ಅವ್ರ ಜೊತೆಯಲ್ಲಿ. ಅದೊಂದು ತಪ್ಪು ನಿರ್ಣಯ ಆಯಿತು ಅಂತ ನನಗನ್ನಿಸ್ತು. ಯಾಕೆಂದರೆ ಆನಂತರ ಕೇಶವ ಕೃಪಾದಿಂದ ಅಂದರೆ ಬೆಂಗಳೂರಿನಿಂದ ಬಂದ ಸುದ್ದಿನೂ ಹಾಗೆ ಇತ್ತು, ಅರೆಸ್ಟ್ ಆಗೋದು ಬೇಡ, ಅಂಡರ್ಗ್ರೌಂಡ್ ಹೋಗಲಿ ಅಂತ ಹೇಳಿ ಕಳಿಸಿದ್ರಂತೆ ಅವ್ರ ಸೂಚನೆಯಿಂದ. ಮತ್ತೆ ಸರೆಂಡರ್ ಆಗಿ ಅಂತ ಯಾರು ಹೇಳಿದ್ದು ಸರ್? ಅಲ್ಲಿ ನಮ್ಮ ಸಂಘ ಚಾಲಕರು ಲೋಕಲ್ ಇದ್ದಂಥವ್ರು. ಅವ್ರಿಗೆ ಏನಾಗಿತ್ತು ಅಂದರೆ ಶಿವಮೊಗ್ಗದವರು ಎಲ್ಲ ಮನೆಗಳಿಗೆ ಹೋಗಿ ದಾಳಿ ಮಾಡಿ ಕಾರ್ಯಕರ್ತರನ್ನು ಹಿಡಿದು ಅವ್ರಿಗೆ ಹಿಂಸೆ ಕೊಡ್ತಾ ಇದ್ರು. ಅದರಲ್ಲಿ ಇವರದ್ದೆಲ್ಲ ಬಂದ ಹೆಸರು ಹೇಳಿದ್ರಲ್ಲ, ಆಯ್ನೂರು ಮಂಜುನಾಥ್ ಎಲ್ಲ, ಕುದ್ರಳ್ಳಿ ಮಂಜುನಾಥ್ ಮತ್ತು ಇನ್ನು ಮಲ್ಲಿಕಾರ್ಜುನ, ಅವರಿಗೆಲ್ಲ ಹಿಡಿದು ಪೊಲೀಸ್ನವ್ರು ಚೆನ್ನಾಗಿ ಹಿಂಸೆ ಕೊಟ್ಟಿದ್ರು. ಸುಮಾರು ಜನರು ಇದೇ ರೀತಿ ಮಾಡ್ತಾ ಇದ್ರು. ಸೊ ಅದಕ್ಕೆ ಅರೆಸ್ಟ್ ಆಗಬೇಕು ಅಂದರು. ನಾನು ಪೊಲೀಸ್ ಸ್ಟೇಷನಿಗೆ ಹೋದೆ. ಪೊಲೀಸ್ ಸ್ಟೇಷನಿಗೆ ಹೋದಾಗ ಅಲ್ಲಿದ್ದಂಥ ಪೊಲೀಸ್ನವರೆಲ್ಲ ನನ್ನನ್ನು ನೋಡೋಕೆ ಆದರು. ಅದರಲ್ಲಿ ಕೆಲವರು ಹಿಂದಿನ ದಿವಸ ನಮ್ಮ ಮನೆಗೆ ಬಂದಿದ್ದವರು ಇದ್ದರು, ನನ್ನನ್ನು ನೋಡಿದವರು ಇದ್ದರು, ಅವ್ರಿಗೆ ಗೊತ್ತಾಗಿರಲಿಲ್ಲ. ಸರಿ, ಆಮೇಲೆ ಅಲ್ಲಿಂದ ಒಂದು ದಿವಸ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕಳೆದಿದ್ದಾಯಿತು. ಮಾರನೇ ದಿವಸ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ರು. ಸೊ ಮಿಕಾ ತಾನಾಗೆ ಬಂತು ಅಂತ ಭಾಳ ಖುಷಿ ಆಯಿತು. ಮಾಡಿದ್ರು. ಅವ್ರು ಹೇಳಿದ್ರು, ನಿಮ್ಮನ್ನು ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದೆ, ನೀವು ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿ. ಅಲ್ಲಿಂದ ಒಂದು ವಾರ ಶಿವಮೊಗ್ಗ ಜೈಲಿನಲ್ಲಿ ಇದ್ದಿದ್ದಾಯಿತು. ಆವಾಗ ನಮ್ಮ ಸುಬ್ಬಣ್ಣ ಶಂಕರಮೂರ್ತಿನೂ ಇದ್ದರು, ಸದಾಶಿವ ಅಂತ ಹೇಳಿ ಒಬ್ಬರು BMS ಕಾರ್ಯಕರ್ತರು, ಇನ್ನು ಸುಮಾರು ಜನರೆಲ್ಲ, ಸುಬ್ರಹ್ಮಣ್ಯ ಅಯ್ಯರ್ ಅಂತ ಹೇಳಿ ಒಬ್ರು ಮತ್ತೂರಿನವರು, ಇವ್ರುಗಳೆಲ್ಲ ಇದ್ರು. BMS ಅಂದರೆ ಭಾರತೀಯ ಮಜ್ದೂರ್ ಸಂಘ. JH ಪಟೇಲ್ರು ಅಲ್ಲಿ ಅವಾಗ ನಮ್ಮ ಜೊತೆಯಲ್ಲಿ ಸಹ ಜೈಲು ವಾಸಿ ಅವರೊಬ್ರು ಇದ್ರು. ಆಮೇಲೆ ಅಲ್ವಾ ಚೀಫ್ ಮಿನಿಸ್ಟರ್ ಆಗಿದ್ದವರು. ಆಮೇಲೆ ಭಾಳ ವರ್ಷಗಳ ನಂತರ. ಸೊ ಅಲ್ಲಿ ಆಗಿದ್ದಾಯಿತು. ಅದಾದ ಮೇಲೆ ಜಲ್ದಿ ಇದಕ್ಕೆ ಕೋರ್ಟಿಗೆ ಕರ್ಕೊಂಡು ಹೋಗೋದು ಮತ್ತು ವಾಪಸ್ ಕರ್ಕೊಂಡು ಬಂದುಬಿಡೋದು, ಅಲ್ಲಿ ಕೋರ್ಟಲ್ಲಿ ಹಾಜರಾತಿ ಹಾಕೋದು ಇತ್ಯಾದಿ ನಡೆದಿತ್ತು. ಜುಲೈ 4ನೇ ತಾರೀಕು ಕೋರ್ಟಿಗೆ ಕರ್ಕೊಂಡು ಹೋದರು. ನಮ್ಮನ್ನು ಮ್ಯಾಜಿಸ್ಟ್ರೇಟ್ ಎದುರುಗಡೆ ನಿಲ್ಲಿಸಿದ್ರು.
ಅಲ್ಲಿ ಮ್ಯಾಜಿಸ್ಟ್ರೇಟ್ ಹೇಳಿದರು, ನಿಮ್ಮನ್ನು ಮೀಸಾ ಪ್ರಕಾರ ಅರೆಸ್ಟ್ ಮಾಡಿದ್ದಾಗಿದೆ, ಬಳ್ಳಾರಿ ಜೈಲಿಗೆ ನಿಮ್ಮನ್ನು ಕಳಿಸ್ಕೊಡ್ತಾ ಇದ್ದೀವಿ ಅಂತ ಹೇಳಿ. ಸೊ ಅಲ್ಲಿಂದ ನಮ್ಮದು ಬಳ್ಳಾರಿ ಜೈಲಿನ ಯಾತ್ರೆ ಪ್ರಾರಂಭ ಆಯಿತು. ಶಿವಮೊಗ್ಗದಿಂದ ಅವಾಗ ಬಳ್ಳಾರಿಗೆ ಇದ್ದಿದ್ದು ಒಂದೇ ಬಸ್ಸು, ಬೆಳಗ್ಗೆ ಹೋಗ್ತಾ ಇದ್ದಿದ್ದು. ಬೆಳಗ್ಗೆ 6 ಗಂಟೆಗೆ ಹೊರಟು ಬಳ್ಳಾರಿಗೆ ಹೋಗ್ತಾ ಇತ್ತು. ಆಮೇಲೆ ಮಧ್ಯಾಹ್ನ ಯಾವುದು ಬಸ್ ಇರಲಿಲ್ಲ. ಬೆಳಗ್ಗೆನೇ ಕರ್ಕೊಂಡು ಹೊಟ್ಟೋದ್ರ? ಇಲ್ಲ, ನಾನು ಪೊಲೀಸ್ನವ್ರಿಗೆ ಹೇಳಿದೆ, ಇವಾಗ ಯಾವುದು ಬಸ್ ಇಲ್ಲಪ್ಪ, ನೀವು ಶಿವಮೊಗ್ಗದಲ್ಲೇ ಇಲ್ಲಿ ನಿಮ್ಮ ಗೆಸ್ಟ್ ಹೌಸ್ ಏನೋ ಇದೆಯಲ್ಲ, ಇಲ್ಲಿ ಉಳಿಸ್ಕೊಂಡ್ಬಿಡಿ, ನಾಳೆ ಬೆಳಗ್ಗೆ ಇಲ್ಲಿಂದ ಡೈರೆಕ್ಟಾಗಿ ಬಸ್ ಇದೆ ಹೋಗೋಣ ಅಂತ. ಅವ್ರಿಗೆ ಇಲ್ಲ ಸರ್, ನಮ್ಗೆ ಇನ್ಸ್ಟ್ರಕ್ಷನ್ ಇದೆ, ಇವತ್ತೇ ಕರ್ಕೊಂಡು ಹೋಗ್ಬಿಡ್ಬೇಕು ಅಂತೇಳಿ. ಆಮೇಲೆ ಸರಿ, ಅಲ್ಲಿಂದ ಹರಿಹರ ತನಕ ಬಸ್ ಇತ್ತು, ಹರಿಹರಕ್ಕೆ ಹೋಗಿದ್ದಾಯ್ತು. ಹರಿಹರಕ್ಕೆ ಹೋದ್ರೆ ಅಲ್ಲಿ ಪೊಲೀಸ್ ವ್ಯಾನಲ್ವಾ ಕರ್ಕೊಂಡು ಹೋಗಿ? ಪೊಲೀಸ್ ವ್ಯಾನಲ್ಲೇ, ಪೊಲೀಸ್ ವ್ಯಾನಲ್ಲೇ ಕರ್ಕೊಂಡು ಹೋದ್ರು ಇದಕ್ಕೆ ತನಕ, ಹರಿಹರ ತನಕ. ಅಲ್ಲಿ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕೇಳಿದ್ರು, ಈ ಕೈದಿಗೆ ಹಿಡ್ಕೊಂಡು ಬಂದಿದ್ದೀವಿ, ಇವ್ರಿಗೆ ಉಳ್ಕೊಡೋದಕ್ಕೆ ಇಲ್ಲಿ ಜಾಗ ಕೊಡಬೇಕು ಅಂತ. ಅಲ್ಲಿನ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳಿದ್ರು, ಇಲ್ಲಿ ನಮ್ಮಲ್ಲಿ ಜಾಗ ಇಲ್ಲ, ಇಲ್ಲಿ ಬೇಕಾದ್ರೆ ಹೊರಗಡೆ ಜಗಲಿ ಮೇಲೆ ಮಲ್ಕೊಳ್ಳಿ ಅಂತ. ಅವ್ರಿಗೂ ಅದ್ಯಾಕೋ ಸರಿ ಕಾಣ್ತಿಲ್ಲ, ಇಲ್ಲ ಅದಾಗಲ್ಲ ಅಂದರು. ಕೊನೆಗೆ ಏನು ಮಾಡೋದು ಅಂತ ಅವ್ರು ನನ್ನ ಎದುರುಗಡೆ ಹೇಳಿದರು. ಸರಿ, ಒಂದು ರೂಮ್ ಮಾಡಿ ಎಲ್ಲರೂ ಒಂದು ಕಡೆ ಹೋಟೆಲ್ ಗೇಟಿನಲ್ಲಿ, ಅದಕ್ಕೆ ನಿಮ್ಗೆ ದುಡ್ಡಿಲ್ಲ ಹೋದ್ರೆ ನಾನೇ ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂದೆ. ಕೊನೆಗೆ ಅಲ್ಲೊಂದೊಂದು ರೂಮ್ ಮಾಡಿದ್ರು. ಪಾಪ ಅವ್ರು ನನ್ನೊಂದು ರೂಮ್ ಒಳಗಡೆ ಮಲಗಿಸಿ ಅವ್ರು ಹೊರಗಡೆ ಮಲ್ಕೊಂಡ್ರು ಅಂತ ಇಟ್ಕೊಳ್ಳಿ. ಸೊ ಪೊಲೀಸರೇ ನಿಮ್ಮನ್ನು ಕಾದ್ರು, ಪೊಲೀಸರ ಅತಿಥಿಯಾಗಿದ್ರಿ ನೀವು? ಇದ್ದೆ. ಆಮೇಲೆ ಅಲ್ಲಿಂದ ಶಿವಮೊಗ್ಗದಿಂದಲೇ ಬರಬೇಕಾದ ಬಸ್ಸು ಅದು. ಶಿವಮೊಗ್ಗದಿಂದ ಬಂತು, 6 ಹೊರಟು ಇಲ್ಲಿ 8-8ವರೆಗಿನ ಬಂತಿಲ್ಲಿ. ಅಲ್ಲಿಂದ ಹೊರಟು ಬಳ್ಳಾರಿ ಜೈಲಿಗೆ ಹೋಗಿದ್ದಾಯ್ತು. ಅಲ್ಲ ಸರ್, ಬಸ್ಸಲ್ಲಿ ಆ ಥರ ಓಪನ್ ಆಗಿ ಅವರೆಲ್ಲ ಪೊಲೀಸ್ನವರು ನಿಮ್ಮನ್ನು ಕರ್ಕೊಂಡು ಹೋದ್ರ? ಜನ ಎಲ್ಲ ಏನು ಅನ್ಕೊಳ್ತಾ ಇದ್ರು? ಅಂದರೆ ಉಳಿದ ಪಬ್ಲಿಕ್ ಇರ್ತಾರಲ್ವ, ಜನ ಇರ್ತಾರೆ, ಏನೋ ಆ ಥರ ಅದು ಬಹುಶಃ ಅವರು ಥರ ಅಸಮರ್ಥ ಅಂತ ಅನ್ನಿಸ್ಲಿಲ್ವಾ ಅವ್ರಿಗೆ? ತುಂಬ ಪ್ರಾಮಿನೆಂಟ್ ಪರ್ಸನ್ ಆದರೆ ಬೇರೆ ವ್ಯವಸ್ಥೆ ಮಾಡ್ತಿದ್ರು, ನಾವೇನು ಅಷ್ಟು ಪ್ರಾಮಿನೆಂಟ್ ಪರ್ಸನ್ ಅಂತ ಅವ್ರಿಗೆ ಅನ್ನಿಸ್ಲಿಲ್ಲ. ನಮ್ಮನ್ನು ಹಿಡ್ಕೊಂಡಿದ್ರೆ ಏನೋ ಯಾರೋ ಕಳ್ತನ ಪಿಕ್ ಪಾಕೆಟ್ ಮಾಡಿರೋನಿರ್ಬೋದು ಅಂತ ಅಂದ್ಕೋಬೋದು. ಏನು ನಿಮ್ಗೆ ಕೋಳ ಹಾಕಿದ್ರಾ? ಇಲ್ಲ ಇಲ್ಲ, ಆ ಥರದ್ದೇನು ಮಾಡಲಿಲ್ಲ. ಹಾಗೆ ಭಾಳ ಪೊಲೀಸ್ನವ್ರು ನನ್ನನ್ನು ಭಾಳ ಗೌರವದಿಂದನೇ ನಡ್ಕೊಂಡ್ರು. ಆ್ಯಕ್ಚುಲಿ ಅವನು ಹೊಸಪೇಟೆನಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ ನಿಂತಾಗ ಅದು ಊಟಕ್ಕೆ ಅಂತ ಎಲ್ಲರೂ ಹೋದರು. ಅವರು ಹೇಳಿದ್ರು, ಬನ್ನಿ ಸರ್ ಊಟ ಮಾಡಿ ಬರೋಣ ಅಂತ. ನಂಗೆ ಯಾಕೆ ಊಟ ಬೇಡ ಅಂತ ಅನ್ಸದಪ್ಪ, ನೀವು ಹೋಗಿ ನಾವು ಇಲ್ಲೇ ಇರ್ತೀನಿ ಹಿಂದೆ. ನನ್ನನ್ನು ಬಿಟ್ಟು ಅವ್ರು ಹೊರಟೋದ್ರು. ಅಷ್ಟು ನಂಬಿಕೆ ನನ್ನ ತಲೆ ಒಳಗೆ ಒಂದು ಯೋಚನೆ ಬಂದಿತ್ತು, ಈ ತಪ್ಪಿಸ್ಕೊಂಡು ಹೊರಟೋಗ್ಬಿಡೋಣ ಅಂತ ಹೇಳಿ. ಆಮೇಲೆ ಮತ್ತೆ ಅಂದ್ಕೊಂಡೆ, ಅದರಿಂದ ಏನು ಹೆಚ್ಚು ದೊಡ್ಡ ಸಾಧನೆ ಆಗೋಲ್ಲ, ಮತ್ತೆ ಇವತ್ತು ನಾಳೆ ಪತ್ತೆ ಮಾಡ್ತಾರೆ, ಆ ಪೊಲೀಸ್ನವ್ರು ಕೆಲಸ ಕಳ್ಕೊಳ್ತಾರೆ ಅಂದ್ಕೊಂಡು ನಾನು ಹೋಗಲಿಲ್ಲ. ಬಸ್ ಒಳಗೆ ಕೂತ್ಕೊಂಡಿದ್ದೆ. ಅವ್ರು ಹೋಗಿ ಊಟ ಮಾಡ್ಕೊಂಡು ಬಂದರು. ಅಲ್ಲಿಂದ ಬಳ್ಳಾರಿಗೆ ಹೋದ್ವಿ. ಪಾಪ ಅವರು ತುಂಬ ಅಪಾಲಜೆಟಿಕ್ಕಾಗಿ ಹೇಳಿದರು, ಸರ್ ನಿಮ್ಮಂಥ ಗೌರವಾನ್ವಿತ ವ್ಯಕ್ತಿಗಳನ್ನೆಲ್ಲ ನಾವು ಜೈಲಿಗೆ ಕರ್ಕೊಂಡು ಬಂದು ಬಿಡಬೇಕಾಗಿದೆ, ನಮಗೆ ತುಂಬ ದುಃಖ ಆಗುತ್ತೆ, ಏನು ಮಾಡೋದು ಹೇಳಿ, ಕೆಟ್ಟ ನೌಕರಿಗೆ ಸೇರ್ಕೊಂಡು ಬಿಟ್ಟಿದ್ದೀವಿ, ನಾವು ಮಾಡಲೇಬೇಕಾಗಿದೆ ಈ ಕೆಲಸನ ಅಂತ ಹೇಳಿಲ್ಲ. ಅಪಾಲಜೈಸ್ ಮಾಡಿಕೊಂಡು ಮನೆಗೇನಾದರೂ ಸುದ್ದಿ ಕೊಡಬೇಕಾದಿದ್ರೆ ಹೇಳಿ, ನಾವು ಹೋಗಿ ತೊಗೊಂಡೋಗಿ ಹೇಳ್ತೀವಿ ಅಂತ ಹೇಳಿ, ಕಾಗದ ಕೊಡೋದಿದ್ರು ಕೊಡಿ ಅಂದರು. ಏನಿಲ್ಲಪ್ಪ, ಎಲ್ಲ ಗೊತ್ತಿದೆ, ನೀನೇ ಅಷ್ಟೇ ಬಂದಿರುತ್ತಾನೆ ಅಲ್ಲಿಂದ ಅಂತ ಹೇಳಿದೆ. ಹೋದರು ಅವರು. ಆನಂತರ ನಮ್ಮ ಜೈಲು ವಾಸ ಪ್ರಾರಂಭವಾಯಿತು. ಪ್ರಾರಂಭದಲ್ಲಿ ಅಲ್ಲಿ ಬೇರೆ ಯಾವುದೋ ಕೈದಿಗಳು, ಕಾಫಿ ಪೋಸಾದಿಂದ ಬಂದವರು ಒಂದು 4-5 ಜನ ಇದ್ದರು. ಪೊಲಿಟಿಕಲ್ ಅಂತ ಇದ್ದಂಥವ್ರು A.K. ಸುಬ್ಬಯ್ಯ ಒಬ್ಬರಿದ್ದರು. ನಾನು A.K. ಸುಬ್ಬಯ್ಯ ಒಂದು ವಾರದ ತನಕ ಸುಮಾರು ಅಲ್ಲಿದ್ವಿ. ಅದೇ ಸಮಯದಲ್ಲಿ ನಾಗಪ್ಪಾಳ್ವ ಅವರು ಬಂದಿದ್ದರು. ಅವರನ್ನು ಇದು ತಾನೇ ಸಂಸ್ಥಾ ಕಾಂಗ್ರೆಸ್ ಅಲ್ಲ, ಅವರನ್ನು ಅರೆಸ್ಟ್ ಮಾಡಿದ್ರು ಅವಾಗ. ಅವರು ಬರೀ RSS ಅಂತಿಲ್ಲ, ಅವ್ರಿಗೆ ಯಾರ್ಯಾರು ವಿರುದ್ಧ ಇರಬಹುದು ಅಂತ ಅನುಮಾನ ಬರುತ್ತೆ, ಎಲ್ಲರನ್ನೂ ಮಾಡಿಬಿಟ್ರಲ್ಲ. ಅವ್ರು ಮುಂದಿನ ದಿನಗಳಲ್ಲಿ ಇವರನ್ನೆಲ್ಲ ಮಾಡಿದ್ರಲ್ಲ, ದೇವೇಗೌಡ ಮತ್ತು ಜಾರ್ಜ್ ಫರ್ನಾಂಡಿಸು, ಮೈಕೇಲ್ ಫರ್ನಾಂಡಿಸ್. ದೇವೇಗೌಡ ಅವರೆಲ್ಲ ತುಂಬ ದಿವಸ ಇರಲಿಲ್ಲ ಅನ್ಸುತ್ತಲ್ಲ ಜೈಲಲ್ಲಿ? ಇದ್ರು, ಸುಮಾರು 3-4 ತಿಂಗಳಿದ್ರು ಅಂತ ಕಾಣುತ್ತೆ. 3-4 ತಿಂಗಳು. ಅದ್ವಾನಿಯವರು, ಮಧುದಂಡವತ ಎಲ್ಲ ಇದ್ದಾಗಲೇ ದೇವೇಗೌಡನೂ ಇದ್ರು, ರಾಮಜೋಯಿಸರು ಇದ್ರು ಅವಾಗ ಅವ್ರ ಜೊತೆನೇ. ಅವರೆಲ್ಲ ತುಂಬ ದಿವಸ ಇಟ್ಕೊಂಡಿದ್ರಲ್ವ ಕೊನೆವರೆಗೂ. ಅದ್ವಾನಿಯವರು, ವಾಜಪೇಯಿ ಅದ್ವಾನಿಯವರು ಎಲ್ಲ ಎಲೆಕ್ಷನ್ ಡಿಕ್ಲೇರ್ ಆಗ್ತಿದ್ದಂತೆಯೇ ಅವರನ್ನೆಲ್ಲ ಅದೇ ರಿಲೀಸ್ ಮಾಡಿದರು. ಆಮೇಲೆ ಉಳಿದವ್ರ ಸಂಖ್ಯೆ ಕಡಿಮೆ ಇತ್ತು, ಮುಖ್ಯವಾಗಿ RSSನವರು. ನನ್ನನ್ನು ಅವರು ಇನ್ನು RSS ಅಂತ ಲೆಕ್ಕ ಹಾಕಿದ್ರು ಏನೋ ಗೊತ್ತಿಲ್ಲ. ಅದಷ್ಟಾಯಿತು. ಆಮೇಲೆ ನಮ್ಮ ಜೈಲಿನ ವಾಸ ಪ್ರಾರಂಭವಾಯಿತು. ಸ್ವಲ್ಪ ದಿವಸಕ್ಕೆ ಇವರೆಲ್ಲ ಸತ್ಯಾಗ್ರಹ ಯಾವಾಗಿಂದ ನವೆಂಬರ್ 14ಕ್ಕಲ್ಲ, ನವೆಂಬರ್ 14ಕ್ಕೆ ಎಲ್ಲ ಸತ್ಯಾಗ್ರಹಕ್ಕೆ ಕರೆ ಕೊಟ್ಟಿದ್ರು. ಎಲ್ಲ ಕಡೆಯಿಂದಲೂ ಚಳವಳಿ ಪ್ರಾರಂಭವಾಯ್ತಲ್ಲ ಎಮರ್ಜೆನ್ಸಿ ವಿರುದ್ಧವಾಗಿ. ಇಡೀ ದೇಶದಲ್ಲಿ ಎಲ್ಲ ಕಡೆ ಆಯಿತು. ಇಲ್ಲೂ ಕೂಡ
ವಿದ್ಯಾರ್ಥಿಗಳು ಬಹಳ ಅದಕ್ಕೆ ಅಲ್ವಾ ಜೆ ಪಿ ಅವರು ನಾಯಕತ್ವ ವಹಿಸ್ಕೊಂಡಿದ್ದ? ಅದು ಮುಂಚೆನೆ JP ನಾಯಕತ್ವದಿಂದನೇ ಎಮರ್ಜೆನ್ಸಿ ಇದರಲ್ಲೂ ಕಂಟಿನ್ಯೂ ಆಯ್ತಲ್ವಾ ಸರ್? ಕಂಟಿನ್ಯೂ ಆಗಿತ್ತು. JP ಅವರನ್ನು ಅರೆಸ್ಟ್ ಮಾಡಿದ್ರು ಒಂದು ಸ್ವಲ್ಪ ದಿವಸ. ಹೌದು ಹೌದು. ಆಮೇಲೆ ಅವರನ್ನು ಅವಸರಸ್ತನ ಮಾಡಿ ಅವರನ್ನು ರಿಲೀಸ್ ಮಾಡಿ, ಜೊತೆಗೆ ಅವ್ರಿಗೆ ಮೈ ಸರಿ ಇಲ್ಲದೆ ಕಿಡ್ನಿ ಫೇಲ್ಯೂರ್ ಆಯ್ತು, ಬಹಳ ಕಾಟ ಕೊಟ್ಟರು ಅಂತೆಲ್ಲ ಕೇಳ್ತಾ ಇದ್ವಿ. ಆಮೇಲೆ ಇಲ್ಲಿ ದೊಡ್ಡ ಸಂಖ್ಯೆ ಯಾವಾಗ ಬರೋದಕ್ಕೆ ಶುರುವಾಯಿತು. ಆಮೇಲೆ ಒಂದು ಸ್ವಲ್ಪ ಇಲ್ಲಿನ ವಾತಾವರಣವೂ ಬದಲಾವಣೆ ಆಯಿತು. ನವೆಂಬರ್ 14ರ ನಂತರ ಮಂಗಳೂರಿನಿಂದ ಬಹಳ ದೊಡ್ಡ ಬ್ಯಾಚ್ ಬಂತು. VS ಆಚಾರ್ಯ, ಪಂಚಮಲ್ ವಾಸುದೇವ್ ಕಾಮತ್ರು, ಸೋಮಶೇಖರ್ ಭಟ್ರು, ಉಡುಪಿಯಿಂದನೇ ಇನ್ನೂ ಒಂದು 5-6 ಜನ ಎಲ್ಲ ಬಂದರು. ಆ ಮುಂದಿನ ದಿನಗಳಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ರು ಬಂದರು. ಶಿವಮೊಗ್ಗದಲ್ಲಿ ಚಳವಳಿ ಮಾಡಿದ್ರಿಂದ ಐನೂರು ಮಂಜುನಾಥ್ ಮತ್ತು ಕೂದುವಳ್ಳಿ ಮಂಜುನಾಥ್ ಅವರು ಅಲ್ಲಿಂದ ಬಂದರು. ಹೀಗೆ ಒಂದು ಸಾಕಷ್ಟು ದೊಡ್ಡ ಸಂಖ್ಯೆ 55-60 ಸಂಖ್ಯೆ ಅಲ್ಲಿ ಇರ್ತಿತ್ತು. ಪ್ರಾಂತ ಸಂಚಾಲಕರು ಕ್ರೂರ ಕುಲಕರ್ಣಿ ಅವರು ಕೂಡ ಅಲ್ಲೇ ಬಂದಿದ್ದರು. ನಡೀತು, ನಮ್ದು ಆರಾಮಾಗಿ ನಡೀತಾ ಇತ್ತು. ಬೆಳಗಿಂದ ಬೇರೆ ಬೇರೆ ಥರದ ಚಟುವಟಿಕೆಗಳು, ಬೆಳಗ್ಗೆ ಸಂಘದ ಶಾಖೆ ಮಾಡ್ತಾ ಇದ್ವಿ, ಒಂದಿಷ್ಟು ವ್ಯಾಯಾಮ ನಡೀತಾ ಇತ್ತು. ನಿಮ್ಮನ್ನ ಯಾವ ಕ್ಯಾಟಗರಿಯಲ್ಲಿ ಇಟ್ಟಿದ್ರು? ಅಂದರೆ ಪೊಲಿಟಿಕಲ್ ಪ್ರಿಸನರ್ಸ್ ಅಂತನ ಏನಂತ ಮಾಡಿದ್ರು? ಯಾಕೆಂದರೆ ನೀವು ಹೇಳ್ತಾ ಇರೋ ಹಾಗೆ ಆರಾಮ ಎಲ್ಲರಿಗೂ ಇರಲಿಲ್ಲ. ಈಗ ಗಾಯತ್ರಿ ದೇವಿಯ ಮಹಾರಾಣಿ ಅವರನ್ನೆಲ್ಲ ಹಿಡಿದು ಇನ್ನಿಲ್ಲದ ಕಾಟ ಕೊಟ್ಟರೆ, ಸ್ನೇಹಲತಾ ರೆಡ್ಡಿದ ಆವಾಗಲೇ ನಾನು ಹೇಳಿದೆ, ಆಕೆ ಪ್ರಾಣನೇ ತೆಗೆದುಬಿಟ್ರು. ಸಿಕ್ಕಾಪಟ್ಟೆ ಆಕೆನ ಹೀನವಾಗಿ ಜೈಲಲ್ಲೇ ಆಗಿದ್ದು. ಹೌದು ಹೌದು. ಸೊ ನಿಮ್ಮನ್ನ ಯಾವ ರೀತಿ ಅವ್ರು ಕಂಡ್ರು ಅಂತ? ಅವರು ಪೊಲಿಟಿಕಲ್ ಪ್ರಿಸನರ್ಸ್ ಅಂತ ಹೇಳಿ ನಮ್ಗೇನಂತ ಕರಿತಾ ಇದ್ರು, ಡೆಟಿನಿಯೋಸ್ ಅಂತ ಕರಿತಾ ಇದ್ರು. ಹಾಗಾಗಿ ಅವ್ರಿಗೆ ಏನೇನು ಫೆಸಿಲಿಟೀಸ್ ಕೊಡಬೇಕು ಅನ್ನೋದಕ್ಕೆ ಅಲ್ಲಿನ ಜೈಲ್ ಮ್ಯಾನ್ಯುಯಲ್ನಲ್ಲಿ ಒಂದಿಷ್ಟು ಇದೆ. ಅವ್ರಿಗೆ ಎಷ್ಟು ಅಕ್ಕಿ ಕೊಡಬೇಕು, ಬೇಳೆ ಕೊಡಬೇಕು, ಇದ್ರ ಪದಾರ್ಥ ಕೊಡಬೇಕು, ತುಪ್ಪ ಕೊಡಬೇಕು. ತುಂಬಾ ಕೆಟ್ಟದಾಗಿ ನಡ್ಸ್ಕೊಳ್ಳಿಲ್ಲ ನಿಮ್ಮನ್ನ? ಜೈಲಿನಲ್ಲೇನು ಕೆಟ್ಟದಾಗಿ ನಡೆಸ್ಕೊಳ್ಳಿಲ್ಲ. ಸರಿ. ಜೈಲಿನಲ್ಲಿ ಅದೇ ಇದು ಗಲಾಟೆ ನಡೆದ ಮೇಲೆ ಒಂದು ಸ್ವಲ್ಪ ಅಲ್ಲಿ ಪರಿಸ್ಥಿತಿಗೆ ಬದಲಾವಣೆ ಆಯಿತು ಅಂತ ಇಟ್ಕೊಳ್ಳಿ. ಅದೇನು ಗಲಾಟೆ ಅಂತ ಹೇಳ್ತೀನಿ. ಅದಾದಮೇಲೆ ಸತ್ಯಾಗ್ರಹ ಪ್ರಾರಂಭ ಆಯಿತು ನವೆಂಬರ್ನಲ್ಲಿ. ಆವಾಗ ಅದರ ವಿರುದ್ಧವಾಗಿ ಎಲ್ಲ ಕಡೆನೂ ದೊಡ್ಡ ಚಳುವಳಿ ನಡೀತು. ಅದರಲ್ಲಿ ಪಾಲ್ಗೊಂಡಂಥವರಲ್ಲಿ ವಿದ್ಯಾರ್ಥಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದರು ಎಲ್ಲ ಕಡೆ. ಕೆಲವು ಕಡೆಗಳಲ್ಲಿ ಶಿವಮೊಗ್ಗ ಮತ್ತು ಈ ಭಾಗದಲ್ಲೆಲ್ಲ ಯಾರ್ಯಾರು ವಿದ್ಯಾರ್ಥಿಗಳು ಚಳವಳಿನಲ್ಲಿ ಪಾಲ್ಗೊಂಡಿದ್ರು ಅವರನ್ನು ಅರೆಸ್ಟ್ ಮಾಡಿ ಬಳ್ಳಾರಿ ಜೈಲಿಗೆ ತಗೊಂಡ್ಬಂದರು. ಸುಮಾರು ಅಲ್ಲೊಂದು 300-350 ಸಂಖ್ಯೆನಲ್ಲಿ. ಏನು ಬಳ್ಳಾರಿ ಜೈಲು ವಿಶೇಷ? ದೊಡ್ಡದಾಗಿತ್ತು ಇದೆ. ಸೆಂಟ್ರಲ್ ಪ್ರಿಸನ್ಸ್ ಅಂತ 4 ಪ್ರಿಸನ್ಸ್ಗಳಿದೆ. ಒಂದು ಬಳ್ಳಾರಿ, ಇನ್ನೊಂದು ಬೆಳಗಾಮು, ಗುಲ್ಬರ್ಗ, ಬೆಂಗಳೂರು. 4 ಕಡೆಗಳಲ್ಲಿ ಸೆಂಟ್ರಲ್ ಜೈಲ್ಗಳು ದೊಡ್ಡದಾಗಿರುತ್ತೆ. ಬೇಕಷ್ಟು ಜನ ಕೂಡಾಕ್ಬೋದು. ಸಪರೇಟ್ ಸೆಲ್ಸ್ಗಳು ಎಲ್ಲ ಇರ್ತವೆ ಅಲ್ಲಿ ನೀಡೋದಕ್ಕೆ. ಸರಿ ಸರಿ. ಹೆಚ್ಚು ವಿಷಾದವಾಗಿರುವಂಥದ್ದು. ಸೆರೆಯಾಳುಗಳಿಗೆ ವಿಶೇಷವಾದಂಥ ಟ್ರೀಟ್ಮೆಂಟ್ ಕೊಡ್ಬೋದೇನೋ, ಅವಕಾಶಗಳಿರುತ್ತೆ ಕೆಲವೊಮ್ಮೆ. ಅಲ್ಲಿ ಜೈಲಿನ ವಾತಾವರಣದಲ್ಲಿ ಇವರೆಲ್ಲ ಬಂದ ನಂತರ ಒಂದು ಸ್ವಲ್ಪ ಬದಲಾವಣೆಗಳು ಆದವು. ಆಮೇಲೆ ಸತ್ಯಾಗ್ರಹ ಆದಮೇಲೆ ವಿದ್ಯಾರ್ಥಿಗಳ ಸಂಖ್ಯೆ ಸಾಕಷ್ಟು. ಬದಲಾವಣೆ ಅನ್ನೋದು ಒಳ್ಳೆಯದಕ್ಕೋ ಅಥವಾ ಕೆಟ್ಟದ್ದಕ್ಕೋ? ಇಲ್ಲ, ಸ್ವಾಭಾವಿಕವಾಗಿ ಸಂಖ್ಯೆ ಜಾಸ್ತಿ ಆದಮೇಲೆ ಒಂದು ಸ್ವಲ್ಪ ಒತ್ತಡ ಅಥಾರಿಟೀಸ್ಗಳ ಮೇಲೂ ಬೀಳುತ್ತಲ್ಲ. ಹಾಗಾಗಿ ಒಂದಿಷ್ಟು ಸೌಲಭ್ಯಗಳು ಇತ್ಯಾದಿ ಏನಿತ್ತು ಕಾನೂನು ಪ್ರಕಾರ ಕೊಡಬೇಕಾದ್ದು ಇದು ಹೋದ್ರೆ ಅಲ್ಲಿ ಭ್ರಷ್ಟಾಚಾರ ಒಂಥರ ವಾತಾವರಣ, ಭ್ರಷ್ಟಾಚಾರ ಬಹಳ ನಡೆಯುತ್ತೆ. ಯಾಕಂದ್ರೆ ಕೈದಿಗಳಿಗೆ ಎಷ್ಟೆಷ್ಟು ಕೊಡಬೇಕು, ರೇಷನ್ ಅನ್ನೋಂಥದ್ದೆಲ್ಲ ಮ್ಯಾನ್ಯುಯಲ್ ಎಲ್ಲ ಕಡೆ ಅದು ಎಲ್ಲೂ ಕೊಡಲ್ಲ ಅವರು. ಅದರದ್ದೆಲ್ಲ ಬಿಲ್ ಹಾಕ್ಸ್ಕೊಳ್ತಾರೆ, ಅದರದ್ದೆಲ್ಲ ಅವರು ದುಡ್ಡು ಒಳಗಡೆ ಮಾಡ್ಕೊಳ್ತಾರೆ. ಇದೇ ನಡೆಯುವಂಥದ್ದು ಮಾಡ್ತಾರೆ. ನಾವು ಒಂದು ಸ್ವಲ್ಪ ಸಂಖ್ಯೆ ಜಾಸ್ತಿ ಆದಮೇಲೆ ನಾವು ನಮ್ಮ ಕಡೆಯಿಂದ ಡಿಮ್ಯಾಂಡ್ ಮಾಡಿದ್ವಿ, ನಮಗೇನೇನು ರೇಷನ್ ಕೊಡಬೇಕು ಅಂತ ಇದೆಯೋ ಅದು ನಮಗೆ ಕೊಟ್ಬಿಡಿ, ನಮಗೊಂದು ಜಾಗ ಕೊಡಿ, ನಾವು ಅಡುಗೆ ಮಾಡಿಸ್ಕೋತೀವಿ ಪ್ರತ್ಯೇಕವಾಗಿ, ನೀವು ಜೈಲಿನ ಅಡುಗೆ ಮನೇಲಿ ಮಾಡೋ ಅಡುಗೆಗಳು ನಮಗೆ ಬೇಡ ಅಂತೇಳಿ. ಅದಕ್ಕೆ ಮುಂಚೆ ಒಂದು ಗಲಭೆನೂ ನಡೆದಿತ್ತು. ಆ ಗಲಭೆ ಏನು ಅಂತಂದರೆ ಈ ಜನವರಿ ತಿಂಗಳಿನಲ್ಲಿ ಅಂತ ಕಾಣುತ್ತೆ, ಬಹುಶಃ ಸಂಕ್ರಾಂತಿ ಮಾರನೇ ದಿವಸ ಇರಬೇಕು. ಆವಾಗ ಇವರದ್ದೆಲ್ಲ ಈ ಸತ್ಯಾಗ್ರಹ ಮಾಡಿ ಬಂದಿದ್ದಂಥ ವಿದ್ಯಾರ್ಥಿಗಳದ್ದು ಎಲ್ಲ ಸಂಖ್ಯೆ ಜಾಸ್ತಿ ಇತ್ತು. ಯಡಿಯೂರಪ್ಪನವರು ಆವಾಗ ನಮ್ಮ ಜೊತೆನೆಲ್ಲ ಇದ್ರಲ್ಲೇ ಇದ್ರು. ಅವರು ಇದು ಮಾಡಿ ಸತ್ಯಾಗ್ರಹ ಮಾಡಿ ಅರೆಸ್ಟ್ ಆಗಿ ಬಂದಿದ್ದಂಥವ್ರು. ಅವರೆಲ್ಲರೂ ನಮ್ಮದು ಸೆಂಟ್ರಲ್ ಪ್ರಿಸನ್ನು, ಮೀಸಾ ಖೈದಿಗಳಿಗಿದ್ದಿದ್ದು ಒಂದು ಪ್ರತ್ಯೇಕ ಭಾಗ. ಉಳಿದ ಖೈದಿಗಳಿಗೆಲ್ಲ ಒಂದು ಸಾಮಾನ್ಯ ಜೈಲಿನಲ್ಲಿ ಇರ್ತಕ್ಕಂಥ ಕೋಣೆಗಳು, ದೊಡ್ಡ ದೊಡ್ಡ ಸೆಲ್ಗಳಲ್ಲಿ ಒಟ್ಟೊಟ್ಟಿಗೆ ಒಂದೊಂದು ಹಾಲ್ನಲ್ಲೇ 60 ಜನ ಇರ್ತಾ ಇದ್ರು. ನಮ್ಮದು ಒಬ್ಬೊಬ್ಬರಿಗೂ ಒಂದೊಂದು ಕೊಠಡಿ ಇದ್ದಂಥ ಜಾಗ ಇದು. ಅವ್ರು ಬಂದಿದ್ರು, ಸುಮಾರು ಒಂದು 300-350 ಜನ ಆ ಸಮಯದಲ್ಲಿ ಇದ್ದಂಥವ್ರು.
ವಿದ್ಯಾರ್ಥಿಗಳು ಹೆಚ್ಚಿಗೆ ಇದ್ದಿದ್ದರಿಂದ ಅವರಲ್ಲಿ ಒಂದು ಸ್ವಲ್ಪ ಜನರಿಗೆ ನಾವು ಒಂದಿಷ್ಟು ಪಾಠನೇ ಮಾಡ್ತಾ ಇದ್ದೇವೆ. ಕಾಲೇಜ್ ಬದಲು ಜೈಲಲ್ಲಿ ಪಾಠ ಮಾಡ್ತಾ ಇದ್ರ? ಜೈಲಿನಲ್ಲಿ. ಆಮೇಲೆ ಅದರಲ್ಲಿ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಸಾಕಷ್ಟು ಜನ ಇದ್ದಿದ್ದರಿಂದ ವಿದ್ಯಾರ್ಥಿ ಪರಿಷತ್ತಿನ ಸಮ್ಮೇಳನ ಮಾಡಬೇಕು ಅಂತ ಒಂದು ತೀರ್ಮಾನ ಆಯಿತು. ಅಲ್ಲೇ ಜೈಲಲ್ಲಿ ಅಲ್ಲೊಂದು ವಿದ್ಯಾರ್ಥಿ ಪರಿಷತ್ ಸಮ್ಮೇಳನ ಮಾಡಿದ್ವಿ. ನಾಗಪ್ಪ ಆಳ್ವಾರ್ ಅವರನ್ನೇ ಬಂದು ಅದರದ್ದು ಉದ್ಘಾಟನೆಯನ್ನು ಮಾಡಿದ್ರು ಅವಾಗ. ಓಹೋ. ಸೊ ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಬಿಟ್ರೆ ನಿಮಗೆ ಸಮ್ಮೇಳನ ಮಾಡೋ ಅಷ್ಟು? ಫೆಸಿಲಿಟೀಸ್ ಅಂತ ಏನು ಒಟ್ಟಿಗೆ ಮಾತಾಡೋದು, ಕೆಲಸ ಮಾಡೋದು. ಬೈಲ್ ಜಾಗ ಇದ್ದೇ ಇತ್ತು, ಅಲ್ಲೆಲ್ಲ ಸೇರ್ಕೊಳ್ತಾ ಇದ್ರು. ಅಲ್ಲೆಲ್ಲ ಭಾಷಣಗಳು ಅದು ಇದು ನಡೆದು ಬಂದು. ಅಂದ್ರೆ ನಿಮ್ಗೆ ಬೇರೆ ಕೆಲಸಗಳೇನು ಕೊಟ್ಟಿರ್ಲಿಲ್ಲ ಜೈಲಲ್ಲಿ? ಆ ಥರದ್ದು ಶಿಕ್ಷೆ ಥರ ಅಥವಾ ಏನಾದ್ರೂ ಬೇರೆ ಕೆಲಸ ಮಾಡಿಸುವಂಥದ್ದು ಸಾವರ್ಕರ್ಗೆ ಮಾಡಿಸಿದಾಗೆ ಆ ಥರದ್ದೆಲ್ಲ ಏನಿಲ್ಲ. ಆ ಥರದ್ದೇನು ಇರಲಿಲ್ಲ ಈ ಜೈಲಿನಲ್ಲಿ. ಯು ಬಿಲಾಂಗ್ ಟು ಎ ಡಿಫ್ರೆಂಟ್ ಕ್ಯಾಟಗರಿ ಏನಂತ. ಸರಿ. ಆವಾಗ ಒಂದು 2-3 ದಿವಸ ರಜಾ ಬಂದಿತ್ತು. ಅಲ್ಲಿ ಜೈಲ್ ಒಳಗಡೆ ಒಂದು ಸ್ಟೋರ್ ರೂಮ್ ಇರುತ್ತೆ. ದೈನಂದಿನ ನಿತ್ಯ ಬಳಕೆ ವಸ್ತುಗಳು, ಕೊಬ್ಬರಿ ಎಣ್ಣೆ, ಟೂತ್ಪೇಸ್ಟು, ಬ್ರಷು, ಈ ಥರದ ಚಾಕ್ಲೇಟು ಇತ್ಯಾದಿ ಎಲ್ಲ ಕೊಡುವಂಥದ್ದು. ಅಲ್ಲೊಂದಿಷ್ಟು ರಶ್ ಆಯಿತು. ರಶ್ ಆಗಿ ಜನ ನುಗ್ಗಕ್ಕೆ ಶುರು ಮಾಡಿದ್ರು. ಅಲ್ಲಿ ವಾರ್ಡರ್ಸ್ಗಳು ಬಂದು ಸ್ವಲ್ಪ ಫೋರ್ಸ್ಫುಲ್ ಆಗಿ ಇವರನ್ನೆಲ್ಲ ತಳ್ಳಿ ಮಾಡಿ ಅವ್ರ ಮೇಲೆ ಬಲಾತ್ಕಾರ ಮಾಡಿದರು. ಘರ್ಷಣೆ ಆಯಿತು. ಸ್ವಲ್ಪ ಘರ್ಷಣೆ ಆಗ್ತಾ ಇದ್ದಂತೆ ಅಲ್ಲಿನ ಒಂದಿಷ್ಟು ಜನ ವಾರ್ಡರ್ಸ್ಗಳು ಬಂದು ನಮ್ಮ ಇವರಿಗೆ ಸತ್ಯಾಗ್ರಹಿಗಳು ಯಾರ್ಯಾರಿದ್ರು ಅವ್ರಿಗೆ ಚೆನ್ನಾಗಿ ಹೊಡೆದ್ಬಿಟ್ರು. ದೊಣ್ಣೆ ಗಿಣ್ಣೆ ತಗೊಂಡೆಲ್ಲ ಬರ್ಸಿದ್ರು. ನಾವಿಲ್ಲಿ ಒಳಗಡೆ ಕ್ಲೋಸ್ಡ್ ಪ್ರಿಸನ್ ಒಳಗಡೆ ಇಲ್ಲಿ ಇದ್ವಿ. ಸುದ್ದಿ ಬಂತು, ಅಲ್ಲಿಂದ ಕೂಗ್ತಾ ಇದ್ದಿದ್ದೆಲ್ಲ, ಏನೋ ಗಲಾಟೆ ಆಗ್ತಾ ಇದೆ ಬನ್ನಿ ಅಂತಂದ್ರು. ನಾನು ಬಿಟ್ಟು ಓಡೋದೆ ಅಲ್ಲಿಗೆ ಏನಾಯ್ತು ಅಂತ. ಉಳಿದವರು ಎಲ್ಲರೂ ಬಂದರು ಅಲ್ಲಿಗೆ ನೋಡೋಕ್ಕೆ ಅಂಥೇಳಿ. ಅಲ್ಲೊಂದು ರಣರಂಗ ಆಗಿಬಿಟ್ಟಿತ್ತು. ಅವರು ವಾರ್ಡರ್ಸ್ಗಳೆಲ್ಲ ಅವ್ರಿಗೊಂದು ಸ್ವಲ್ಪ ಅಸಮಾಧಾನ ಆಗಿಬಿಟ್ಟಿತ್ತು. ಇವ್ರುಗಳಿಗೆಲ್ಲ ಫೆಸಿಲಿಟಿ ಸಿಗ್ತಾ ಇದೆ, ನಮ್ಮ ಸಿಕ್ಸಬೇಕಾದದ್ದನ್ನು ಇವರು ಎಲ್ಲ ಇದು ಮಾಡ್ಕೊಳ್ತಾ ಇದ್ದಾರೆ, ಲಾಭ ಮಾಡ್ಕೊತಾ ಇದ್ದಾರೆ ಅಂಥೇಳಿ. ಮತ್ತು ಅವರನ್ನು ಎತ್ತಿಕಟ್ಬಿಟ್ಟಿದ್ರು ಈ ಪ್ರಮುಖ ವಾರ್ಡರ್ಸ್ಗಳು. ಅವರದ್ದು ಲಾಭ ಕೈತಪ್ಪು ಹೋಗಿತ್ತಲ್ಲ, ಅದಕ್ಕೋಸ್ಕರ ಅವರು ಎಲ್ಲರೂ ಸೇರ್ಕೊಂಡು ಚೆನ್ನಾಗಿ ಹೊಡೆದ್ಬಿಟ್ಟಿದ್ರು ಕೆಲವರಿಗೆಲ್ಲ. ಆಮೇಲೆ ನಾವು ಹೋದ್ವಿ. ನಾವು ಹೋಗೊಂದು ಸ್ವಲ್ಪ ಅಲ್ಲಿ ನಮ್ಮ ಮೇಲೆ ಒಂದು ಸ್ವಲ್ಪ ಗೌರವ, ನಾವು ದೀರ್ಘಕಾಲದ ಕೈದಿಗಳಾಗಿದ್ದರಿಂದ ಹಾಗಾಗಿ ಒಂದು ಸ್ವಲ್ಪ ಕೇಳ್ತಾ ಇದ್ರು. ಆಮೇಲೆ ಇವ್ರುಗಳನ್ನೆಲ್ಲ ವಾಪಸ್ ಒಳಗೆ ಕಳಿಸಿ ಬ್ಯಾರಾಕಿಗೆ ನಾವು ವಾಪಸ್ ಬಂದ್ವಿ. ವಾಪಸ್ ಬರಬೇಕಾದ್ರೆ ಆದಂಥ ಒಂದು ಘಟನೆ ಅಂತಂದರೆ, ಕೊನೆಗೆ ನಾವಿಬ್ಬರು ಉಳ್ಕೊಂಡಿದ್ವಿ. ನಾನು ನಮ್ಮ ಶಂಕರಮೂರ್ತಿ ತಮ್ಮ DM ರಂಗನಾಥ್ ಅಂತ ಹೇಳಿ ನಾವಿಬ್ಬರು ಓಡಿ ಬರ್ತಾ ಇದ್ವಿ. ಬರ್ತಾ ಇದ್ದಾಗ ಅಲ್ಲಿ ಒಬ್ಬ ದಾಂಡಿಗ, ಅವನು ಇದು ಎಂಥದ್ದು ಲೈಫ್ ಪ್ರಿಸನರ್, ಈ ಇದರದ್ದು ಎಂಥದ್ದು ಕೊಲೆ ಅಪರಾಧಿಗಳು ಯಾರು ಇರ್ತಾರೆ ಅವರುಗಳೆಲ್ಲ ಲೈಫ್ ಪ್ರಿಸನರ್ಸ್ ಅಂತ ಹೇಳಿ 10 ವರ್ಷದ ಕೈದಿಗಳು. ಅವರು ಜೀವಾವಧಿ ಶಿಕ್ಷೆ ಇರೋರು. 14 ವರ್ಷ 10 ವರ್ಷ ಆದಮೇಲೆ ಅವರಿಗೆ ಸಿಕ್ಕತ್ತೆ, ಕನ್ಸೆಷನ್ ಸಿಕ್ಕತ್ತೆ. ಅವರಿಗೆ ಒಂದು ಬೇರೆ ಡ್ರೆಸ್ ಕೊಟ್ಟಿರ್ತಾರೆ. ಅವರನ್ನು ವಾರ್ಡರ್ಸ್ ಅಂತ ಮಾಡಿರ್ತಾರೆ, ಕಾನ್ವಿಕ್ಟ್ ವಾರ್ಡರ್ಸ್ ಅಂತ ಕರೀತಾರೆ. ಅವ್ರಿಗೂ ಒಂದು ಸ್ವಲ್ಪ ಈ ಎಲ್ಲ ಮಾನಿಟರ್ ಥರದಲ್ಲಿ ಕೆಲಸ ಮಾಡುವಂಥದ್ದು ಜವಾಬ್ದಾರಿಗಳನ್ನು ಕೊಟ್ಟಿರ್ತಾರೆ. ಚೇಳಕ್ ಪಾರ್ಪತ್ಯ ಕೊಟ್ಟಂಗೆ ಆಗುತ್ತೆ ಹಾಗೆ. ಅವ್ರನ್ನ ಮಾಡಿದ್ರೆ, ವಾರ್ಡರ್ಸ್ ಮಾಡಿದ್ರೆ. ಅವನಿಗೇನೋ ಸಿಟ್ಟಿತ್ತು. ಅವನು ದೊಡ್ಡದೊಂದು ದೊಣ್ಣೆ ಹಿಡ್ಕೊಂಡು ಅಲ್ಲಿ ನಿಂತ್ಕೊಂಡು ಬಿಟ್ಟಿದ್ದ. ಅದು ಸಣ್ಣ ಪ್ಯಾಸೇಜ್ ಅದು. ಅಲ್ಲಿ ದೊಡ್ಡ ಇದಿತ್ತು, ಫ್ಲ್ಯಾಗ್ ಪೋಲು, ಅಲ್ಲೆಲ್ಲ ಬರಾಕುಗಳೆಲ್ಲ ಇದ್ವು. ಅದ್ರ ಸಂಧಿಯಿಂದ ಇಲ್ಲಿ ಒಳಗಡೆ ಬಂದು ಕ್ಲೋಸ್ಡ್ ಪ್ರಿಸನ್ ಒಳಗಡೆ ಹೋಗಬೇಕು. ಇಲ್ಲಿ ಇದೊಂದು ಚಿಕ್ಕ ಪ್ಯಾಸೇಜ್, ಒಂದು 10 ಅಡಿ ಅಷ್ಟೇ ಆಗಲ ಇದ್ದಿದ್ದು. ಅಲ್ಲಿ ದೊಣ್ಣೆ ಹಿಡ್ಕೊಂಡು ನಿಂತ್ಬಿಟ್ಟಿದ್ದ ಜೋರಾಗಿ. ನಾನು ರಂಗನಾಥ್ ಇಬ್ಬರು ಕೊನೆಗೆ ಉಳ್ಕೊಂಡು ಬಿಟ್ಟಿದ್ವಿ. ಬಾಕಿಯವರೆಲ್ಲ ಒಳಗೆ ಹೊರಟೋದ್ರು, ನಾವಿಬ್ಬರು ಉಳ್ಕೊಂಡಿದ್ವಿ. ನಾನು ಬರೋ ಹೊತ್ತಿಗೆ ಅವನು ನನ್ನ ಮೇಲೂ ದೊಣ್ಣೆ ಎತ್ತಿದ. ಆದರೆ ಅದೇನೋ ಯೋಗ ಅಂತಬೇಕು. ಆ ಜೈಲಿನಲ್ಲಿ ಒಬ್ಬ ಇವನು ಹಚಾಮತ್ ಮಾಡುವಂಥವನು ಇದ್ದ, ಕ್ಷೌರಿಕ ಒಬ್ಬ ಇದ್ದ. ನಂಗೆ ಒಂದ್ಸಂದು 2 ಸರಿ ಮಾಡಿದ್ದ. ಅವನಿಗೇನೋ ನನ್ನ ಮೇಲೆ ಭಾಳ ಭಕ್ತಿ. ಹಾಗಾಗಿ ಅವ್ನು ಬಂದು ನನ್ನೊಂದು ತಬ್ಬ ಹಿಡ್ಕೊಂಡ್ಬಿಟ್ಟ. ನಮ್ಮ ಸಾಹೇಬರು ಇವ್ರಿಗೆ ಹೊಡಿಬೇಡಿ ಅಂತೇಳಿ. ನಾನು ಬಚಾವಾದೆ. ರಂಗನಾಥದ ಹೊಡ್ತಾ ಬಿತ್ತು, ತಲೆಗೆ ಪೆಟ್ಟು ಬಿದ್ದು ರಕ್ತ ಬರೋ ಅಷ್ಟೆಲ್ಲ ಆಗೋಯ್ತು ಅವ್ರಿಗೆ, ತಲೆ ಹೊಡೆದು. ಆಮೇಲೆ ಇಲ್ಲಿ ಒಳಗಡೆ ಬಂದು ನೋಡಿದರೆ ಇನ್ನೂ 3-4 ಜನರಿಗೆ ಸಾಕಷ್ಟು VS ಭಟ್ರು ಅಂತ ಹೇಳಿ ಒಬ್ಬರು ಸಕಲೇಶ್ಪುರದವರು, ಮೋಹನ್ ಶೆಣೈ ಅಂತ ಹೇಳಿ ಅವರು, ಅವ್ರಿಗೆಲ್ಲ ಏಟ್ ಬಿದ್ದುಬಿಟ್ಟು ಚೆನ್ನಾಗಿ ಏಟು ಬಿದ್ದುಬಿಟ್ಟಿತ್ತು ಅವರಿಗೆ. ಸೊ ಆಮೇಲೆಲ್ಲ ಅವತ್ತೆಲ್ಲ ನಮ್ದೆಲ್ಲ ಒಂದು ಪ್ರತಿಭಟನೆ ಸತ್ಯಾಗ್ರಹ ನಡೀತು. ಎಲ್ಲ ಬರಬೇಕು, ಇದಕ್ಕೆಲ್ಲ ಎನ್ಕ್ವೈರಿ ಮಾಡಬೇಕು, ಮಾಡಿದವರಿಗೆ ಪನಿಷ್ ಮಾಡಬೇಕು. ಅಲ್ಲಿವರೆಗೆ ನಾವ್ಯಾರು ಅದಕ್ಕೆಲ್ಲ ಚಿಕಿತ್ಸೆ ಉಪಚಾರಗಳು ಮಾಡಿದ್ರೆ ಅದಕ್ಕೆಲ್ಲ ಆಸ್ಪತ್ರೆಗೆ ಕಳಿಸಿದ್ರು. ಆಮೇಲೆ ಅವರನ್ನೆಲ್ಲ ಯಾರ್ಯಾರಿಗೆ ಪೆಟ್ಟಾಗಿತ್ತು ಅವರಿಗೆಲ್ಲ ಆಸ್ಪತ್ರೆಗೆ ಕಳಿಸಿದ್ರು. ಅದರದ್ದು ಒಂದಿಷ್ಟು ಫೋಟೋಗಳು ಬಂದಿದ್ವು ಎಲ್ಲ. ಅವ್ರು ಬ್ಯಾಂಡೇಜ್ ಇದ್ರು ಅಂಥದ್ದು. ನಿಮ್ಮ ಇದರಲ್ಲಿ ತಲೆಗೆ ಏಟ್ ಹಾಕಿದೆ.
ಬುಗಿಲೋಲ್ ಬಂದಿದ್ಯಾ? ಬುಗ್ಲೂನಲ್ಲಿ ಬಂದಿರ್ಬೇಕೇನೋ. ಈ ನಡುವೆ ಅಂದರೆ ಇದು ಪ್ರಾರಂಭದ್ದು, ನಾನು ಸಾಕಷ್ಟು ಮುಂದೆ ಬಂದ್ಬಿಟ್ಟಿದ್ದೀನಿ. ಬಳ್ಳಾರಿ ಜೈಲಿನ ಘಟನೆದು ಅದಕ್ಕಿಂತ ಮುಂಚೆ ಅಥವಾ ಬಳ್ಳಾರಿ ಜೈಲಿಗೆ ಹೋಗಿದ್ದಾಗ್ಲೇ ನಮ್ಮ ಹೇಬಿಯಸ್ ಕಾರ್ಪಸ್ ಪಿಟಿಷನ್ನು ಇಲ್ಲಿ ಹೈಕೋರ್ಟ್ ಎದುರುಗಡೆ ಬಂತು. ಹೈಕೋರ್ಟ್ನಲ್ಲಿ ಜಡ್ಜ್ ಎದುರುಗಡೆ ಬಂದಿತ್ತು. ನಮ್ಮನ್ನು ಅದು ಪ್ರೊಡ್ಯೂಸ್ ಮಾಡೋಕ್ಕೋಸ್ಕರವಾಗಿ ಬಳ್ಳಾರಿಯಿಂದ ಇಲ್ಲಿ ಕರ್ಕೊಂಡು ಬಂದರು. ಸಂತೋಷ್ ಹೆಗ್ಡೆನೇ ನಮ್ಮ ಅವಾಗ ಅಡ್ವೊಕೇಟ್ ಆಗಿದ್ದಂಥವ್ರು. ಕೋರ್ಟ್ನಲ್ಲಿ ಒಂದು 2-3 ಹಿಯರಿಂಗ್ ನಡೀತು. ನಮ್ಮನ್ನು ಪ್ರೊಡ್ಯೂಸ್ ಮಾಡಿದ್ರು. ಅದಕ್ಕೋಸ್ಕರವಾಗಿ ಬೆಂಗಳೂರಿನಲ್ಲಿ ಬಂದಿರಬೇಕಾಗಿ ಬಂದಿತ್ತು ನಾವು. ಆ ಸಮಯದಲ್ಲಿ ಅದ್ವಾನಿಯವರು ಇದ್ದರು, ದೇವೇಗೌಡರು ಇದ್ದರು. ಇನ್ನೊಂದು ವಿಷಯ, ದೇವೇಗೌಡರಿಗೆ ಹಿಂದಿ ಹೇಳ್ಕೊಟ್ಟಿದ್ದೆ ನಾನು ಜೈಲಿನಲ್ಲಿ. ಹೌದಾ? ಅಂದರೆ ಅವ್ರಿಗೆ ಬರೋ ಅಷ್ಟು ಹೇಳ್ಕೊಡ್ಲಿಲ್ಲ ನಾನು. ಅಲ್ಲ ಅವ್ರು PM ಆಗಿದ್ದಾಗ 4 ಮಾತು ಆಡ್ತಾ ಇದ್ರು, ಪರವಾಗಿಲ್ವೇ ಅಂತ ಅನ್ಕೊಂಡೆ. ಆದ್ರೆ ಏನಾಯ್ತು ಅಂದ್ರೆ, ಯಾರು ನಿಮಗೆ ಹಿಂದಿ ಬರ್ತಾ ಇತ್ತು ಮೊದಲು? ಚೆನ್ನಾಗಿ ಬರ್ತಾ ಇತ್ತು? ಚೆನ್ನಾಗಿಂತಿಲ್ಲ, ಬರುತ್ತೆ ಒಂದಿಷ್ಟು ಸ್ವಲ್ಪ ಹಿಂದೆ. ಒಂದಿಷ್ಟು ಓದಿದ್ದೀನಿ ಅದನ್ನ. ರಾಮಜ ಹೆಸರು ಹೇಳಿದ್ರು, ಅವರ ಹಿಂದಿ ಕಲಿಬೇಕು ಅಂತಿದ್ದಾರೆ, ನೀವು ಹೇಳ್ಕೊಡು ಅಂತ ಹೇಳಿ. ಪರವಾಗಿಲ್ಲ, ಒಂದು 5-6 ದಿವಸ ಹೇಳ್ಕೊಟ್ಟೆ ಅಂತ ಕಾಣುತ್ತೆ ನಾನು. ಅಷ್ಟೊತ್ತಿಗೆ ನಮ್ಮನ್ನು ಶಿಫ್ಟ್ ಮಾಡಿಬಿಟ್ರು ವಾಪಸ್ ಬಳ್ಳಾರಿಗೆ. ಹಾಗಾಗಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅದನ್ನು. ಇಲ್ಲಿ ಒಂದು ಸ್ವಲ್ಪ ದಿವಸ ಇರೋದಕ್ಕೆ ಅವಾಗ ಅವಕಾಶ ಆಗಿತ್ತು. ನಮ್ಮ ಇವರು ಎಲ್ಲ, ಜಯದೇವ್ ಅವರು, ದತ್ತಾತ್ರೇಯ ಅವ್ರುಗಳೆಲ್ಲ ಈ ಜೈಲಿನಲ್ಲೇ ಇದ್ರು ಅವಾಗ. ಸೋಷಲಿಸ್ಟ್ ಪಾರ್ಟಿ ವೆಂಕಟರಾಮು, ಮೈಕೆಲ್ ಫರ್ನಾಂಡಿಸು, ಆ ಥರದವರೆಲ್ಲರೂ, ಗಣಪಯ್ಯ, ಆಲಂಪಲ್ಲಿ ವೆಂಕಟರಾಮು, ಸುರೇಶ್ ಕುಮಾರು. ಸುರೇಶ್ ಕುಮಾರ್ ಇವಾಗ BJP-ಯಲ್ಲಿರೋರ. ಸೊ ಈ ಥರ ಎಲ್ಲ ಒಂದಿಷ್ಟು ಜನ ಅವಾಗ ಇಲ್ಲಿದ್ದರು. ಇಲ್ಲೊಂದು 1 ತಿಂಗಳು 2 ತಿಂಗಳು ಇಲ್ಲಿ ಇದ್ದಿದ್ದಾಗಿತ್ತು. ಇಲ್ಲಿಂದ ಮತ್ತು ವಾಪಸ್ಸು ಆಮೇಲೆ ಇದು ಬಂತು, ಸುಪ್ರೀಂ ಕೋರ್ಟ್ ಡಿಸಿಷನ್ ಆಯ್ತಲ್ಲ ಎಮರ್ಜೆನ್ಸಿನಲ್ಲಿ. ಇವಾಗ ಕೋರ್ಟ್ನಲ್ಲಿ ಇದನ್ನು ಹೇರ್ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಹೇಬಿಯಸ್ ಕಾರ್ಪಸ್ ಪಿಟಿಷನನ್ನು ಕನ್ಸಿಡರ್ ಮಾಡಲ್ಲ ಅಂತ ಡಿಸ್ಮಿಸ್ ಮಾಡಿದ್ರು. ಆ ಸಮಯದಲ್ಲಿ ಇದು ನಡೆದಿತ್ತಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ಗಳನ್ನು ಸೀನಿಯಾರಿಟಿ ಮೇಲೆ ಅವರನ್ನೆಲ್ಲ ತೆಗೆದುಹಾಕಿ ಜೂನಿಯರ್ ಆಗಿದ್ದಂಥ AN ರೇನ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಮಾಡಿದ್ದು. ಈ KS ಹೆಗ್ಡೆನೂ ಒಬ್ಬರು ಸಮಯದಲ್ಲಿ ಸುಪ್ರಸೀಡ್ ಆದಂಥವ್ರು ಅವರು. ಯಾವುದನ್ನು ಬಿಡಲಿಲ್ವಲ್ಲ ಸರ್? ಬಿಡಲಿಲ್ಲ. ಜುಡಿಷಿಯರಿ ಆಗಲಿ, ಇದಾಗಲಿ, ಪತ್ರಿಕಾರಂಗ ಆಗಲಿ, ಥಿಯೇಟರು, ಯಾವುದನ್ನು ಬಿಡಲಿಲ್ಲ. ಎಲ್ಲ ಜೂನಿಯರ್ಸನ್ನೆಲ್ಲ ಮೇಲಕ್ಕೆತ್ತಿ ಕೋರ್ಟ್ಗೆ ಹೋಗಬಾರ್ದು ಅಂತ ಮಾಡಿಬಿಟ್ರಲ್ಲ. ಹೌದು. ಸೊ ಅದಾದಮೇಲೆ, ಆ ಘಟನೆ ಆದಮೇಲೆ ಮತ್ತೊಬ್ಬರು ಇವರು ಬಂದರು, ಬೇರೆ ಒಬ್ಬರು ಸೂಪರಿಂಟೆಂಡೆಂಟು ಬಂದರು ಆ ಜೈಲಿಗೆ, ವೆಂಕಟರಾಯಪ್ಪ ಅಂತ ಹೇಳಿ. ನಮ್ಮ ಆ್ಯಕ್ಟಿವಿಟೀಸ್ಗಳು ಸಾಕಷ್ಟು ರೆಗ್ಯುಲರ್ ಆಗಿ ಆವಾಗ ನಡೀತಾ ಇದ್ವು. ಲೆಕ್ಚರ್ ಸೀರೀಸ್ಗಳು ನಡೆದ್ವು. ಒಂದು ಮಾಕ್ ಪಾರ್ಲಿಮೆಂಟನ್ನು ಮಾಡಿದ್ವಿ. ಅಲ್ಲೇ ಒಂದು ಸಂಕ್ರಾಂತಿ ಅನ್ನೋ ಹೆಸರಿನಲ್ಲಿ ಒಂದು ಕೈ ಬರಹದ ಪತ್ರಿಕೆಯನ್ನು, ನೀವು ನೋಡಿಲ್ವಾ ಅದನ್ನು? ಸಂಕ್ರಾಂತಿ ನೋಡಿಲ್ಲ. ಕೇಶಕೃಪದಲ್ಲಿ ಇದೆ ಇದು. ಹೌದಾ? ಈ ಕಹಳೆ ಅದು ಇದು ಎಲ್ಲ ನೋಡಿದ್ದೀನಿ. ಅದು ಬೇರೆ, ಇದು ಒಂದಿಷ್ಟು ಬೈಂಡ್ ಮಾಡಿದ್ದು ಸುಮಾರು. ಅಂದ್ರೆ ನೀವು ಕೈ ಬರಹದ ಪತ್ರಿಕೆನೆ. ನಮ್ಮ ದತ್ತಾತ್ರೇಯ ಹೊಸಬಾಳೆ ಇವರೇ ಪೂರ್ತಿ ಕೈ ಬರಹ ಬರೆದಿರೋದು. ತುಂಬಾ ಚೆನ್ನಾಗಿರ್ಬೇಕು ಅವರ ಬರಹ. ಚೆನ್ನಾಗಿದೆ, ಅದು ತುಂಬಾ ಚೆನ್ನಾಗಿದೆ. ಒಳ್ಳೆ ಲೇಖನಗಳೆಲ್ಲ ಇದೆ ಅದರಲ್ಲಿ. ನೋಡ್ತೀನಿ. ಒಂದು ಪತ್ರಿಕೆನೂ, ಕೈ ಬರಹದ ಪತ್ರಿಕೆನೂ ಪ್ರಿಂಟ್ ಮಾಡಿದ್ದಾಗಿತ್ತು. ಮಾಕ್ ಪಾರ್ಲಿಮೆಂಟ್ ಅಂತ ಮಾಡಿದ್ವಿ. ರೆಗ್ಯುಲರ್ ಲೆಕ್ಚರ್ ಸಿರೀಸ್ ನಡೀತಾ ಇತ್ತು. ಮಾಕ್ ಪಾರ್ಲಿಮೆಂಟಲ್ಲಿ ಏನು ಮಾಡಿದ್ರಿ ಸರ್? ಈ ರೀತಿ ಪಾರ್ಲಿಮೆಂಟನ್ನೇ ಮಾಕ್ ಮಾಡಿದ್ಮೇಲೆ ಪಾರ್ಲಿಮೆಂಟ್ ಏನು ಮಾಡಿದ್ರಿ? ನಾವು ಅದೇ ಮಾಡಿದ್ದು. ನಮ್ಮ ದಯಾನಂದ ಶಾನ್ ಭಾಗರು ಒಂದು ಎಜುಕೇಶನ್ ಬಿಲ್ ತಗೊಂಡ್ಬಂದಿದ್ರು ಅವಾಗ. DN ಶಾನ್ ಭಾಗರು ಸಂಸ್ಕೃತ ಪ್ರೊಫೆಸರ್ ಅಲ್ಲ? ಭಾಳ ಚೆನ್ನಾಗಿ ಅದನ್ನು ಬಹಳ ಹಾಸ್ಯಮಯವಾಗಿ ಅದನ್ನು ಪ್ರೆಸೆಂಟ್ ಮಾಡಿದ್ರು. ಹೌದಾ? ಅವ್ರು ಹೇಳಿದ್ರು, ಈ ಸರ್ಕಾರದ ನೀತಿ ಅಂತಂದ್ರೆ ಪ್ರತಿಯೊಬ್ಬ ಯುವಕನೂ ಕೂಡ ವಿಶ್ವವಿದ್ಯಾನಿಲಯದ ಗ್ರಾಜ್ಯುಯೇಟ್ ಆಗಬೇಕು ಅಂತನ್ನುವಂಥದ್ದು ಸರ್ಕಾರದ ನೀತಿ. 18 ವರ್ಷಕ್ಕೆ ಮೇಲ್ಪಟ್ಟಿರ್ತಕ್ಕಂಥವನ್ನೆಲ್ಲರೂ. ಆದ್ರಿಂದ ಎಲ್ಲ ಯುವಕರು ಸಮೀಪದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರ ಹೆಸರುಗಳನ್ನು ರಿಜಿಸ್ಟರ್ ಮಾಡಿಸ್ಕೋಬೇಕು. ಮತ್ತೆ ಅಲ್ಲಿ ಅವ್ರೇನೋ ಅಂತ ಕಂಡೀಷನ್ಸ್ಗಳನ್ನೆಲ್ಲ ಪೂರ್ತಿ ಮಾಡಿ ಡಿಗ್ರಿ ಸರ್ಟಿಫಿಕೇಟನ್ನು ಪಡ್ಕೋಬೇಕು ಅಂತ ಹೇಳಿ ಪೊಲೀಸ್ ಕಡೆಯಿಂದ ಸರ್ಟಿಫಿಕೇಟ್, ಡಿಗ್ರಿ ಸರ್ಟಿಫಿಕೇಟ್ ತಗೋಬೇಕು. ಅದೇ ಡಿಗ್ರಿ. ಸರಿ. ಈ ಥರ ಅವರದ್ದು ಒಂದು ಇದು ನಡೆದಿತ್ತು, ಲೆಕ್ಚರ್ ಸೀರೀಸ್ ನಡೆದಿತ್ತು. ಹೀಗೆ ಮೋಡಕರಿದ್ರು. ಅವರು ಭಗವದ್ಗೀತೆ ಬಗ್ಗೆ ಅವರದ್ದು ಉಪನ್ಯಾಸ ಆಯಿತು. ನಾನು ಎಕ್ಸೋಡಸ್ ಬಗ್ಗೆ ಒಂದು 12-13 ದಿವಸ ನಾನು ಮಾತಾಡಿದ್ದೆ. ಈ ಥರ ಅಲ್ಲಿ ಪ್ರತಿ ದಿವಸ ನಮ್ಮದು ಆ್ಯಕ್ಟಿವಿಟೀಸ್ಗಳು ನಡೀತಾ ಇದ್ವು. ನೀವೆಲ್ಲ ಪ್ರೊಫೆಸರ್ಸು ಎಲ್ಲ ಇದ್ದಿದ್ದರಿಂದ ಉಳಿದವ್ರಿಗೆ ಲಾಭ ಆಯಿತು. ಎಲ್ಲ ಚೆನ್ನಾಗಿ ಏನಿಲ್ಲ, ಸಮಯ ಕಳೆಯೋಕ್ಕೆ ಒಳ್ಳೆ ರೀತಿಯಲ್ಲಿ ಕಳೆದ್ರಲ್ಲ ಸರ್. ಏನೋ ಒಂದು ಕಾಡು ಹರಟೆಗೆ ಬದಲು
ಸರಿ. ಸಾಯಂಕಾಲದ ಹೊತ್ತು ಒಂದು ಸ್ವಲ್ಪ ವಾಲಿಬಾಲ್ ಆಟ ಆಡ್ತಾ ಇದ್ರು ಎಲ್ಲರೂ. ನಾನು ಆಡಲಿಲ್ಲ ವಾಲಿಬಾಲ್ ಯಾವತ್ತು. ಹೀಗೆ ಆಯ್ತದು, ಇದ್ರವರೆಗೆ ಕಳೀತು. ಜೈಲಿನ ಒಂದು ಹೊಸ ಮುಖದ ಪರಿಚಯ ಆಯಿತು ನಮಗೆ ಆ ಸಮಯದಲ್ಲಿ. ಈ ಕಾನ್ವೆಕ್ಟ್ ವಾರ್ಡರ್ಸ್ಗಳು ಸುಮಾರು ಇರ್ತಿದ್ರು, ಅವರನ್ನು ಬೇರೆ ಬೇರೆ ಕೆಲಸಗಳಿಗೆ ಅಂಟಿಸ್ತಾ ಇದ್ರು. ನನಗೆ ಪ್ರಾರಂಭದಲ್ಲೇ ಹೋದಾಗ ಅಲ್ಲಿ ನನಗೆ ಊಟ ತಂದು ಕೊಡ್ತಾ ಇದ್ದಂಥವನು ಒಬ್ಬ ಸಂಡೂರು ಯಾವುದೋ ಊರಿನವನು ಒಬ್ಬ ಹುಡುಗ ಅವನು ತಂದು ಕೊಡ್ತಾ ಇದ್ದ. ಅವನು ಯಾವುದೋ ಕೊಲೆ ಇದರಲ್ಲಿ ಸಿಕ್ಕಾಕ್ಕೊಂಡು ಅವನಿಗೆ ಶಿಕ್ಷೆ ಆಗಿತ್ತು. ಕೇಳಿದೆ ನಾನು, ಏನೋ ನಿಜವಾಗಿ ನೀನು ಕೊಲೆ ಮಾಡಿದೇನೋ, ಯಾಕೆ ಮಾಡಿದೆ, ಕೊಲೆ ಮಾಡೋಕ್ಕೆ ಯಾಕೆ ಹೋದೆ ಅಂಥೇಳಿ. ಹೌದು ಮಾಡಿದೆ ನಾನು ಅಂತಂದ. ಯಾಕೆ ಅಂದೆ. ಏನಿಲ್ಲ, ನಮ್ಮ ಊರಿನಲ್ಲಿ ಒಬ್ಬ ಪಟೇಲ ಇದ್ದ, ಸೌಕಾರ, ತುಂಬ ಹಿಂಸೆ ಕೊಡ್ತಾ ಇದ್ದ ಎಲ್ಲರಿಗೂ. ಎಲ್ಲಕ್ಕಿಂತ ಮುಖ್ಯವಾಗಿ ಊರಿಗೆ ಒಬ್ಬ ಹೆಣ್ಣು ಮಗಳು ಬಂದರೆ ಬಿಡ್ತಿರ್ಲಿಲ್ಲ ಅವನು. ಯಾರಾದ್ರೂ ಹುಡುಗರು ಇಲ್ಲಿಂದ ಮದುವೆ ಮಾಡ್ಕೊಂಡು ಬಂದರೆ ಮೊದಲು ಅವನಿಗೆ ಒಪ್ಪಿಸ್ಬೇಕು. ಈ ಥರ ಅವನು ಎಲ್ಲರಿಗೂ ಹಿಂಸೆ ಕೊಡ್ತಾ ಇದ್ದ. ನಾವೆಲ್ಲ ಸೇರಿ ತೀರ್ಮಾನ ಮಾಡಿದ್ವಿ, ಇದಕ್ಕೋಸ್ಕರ ಅವನನ್ನು ಮುಗಿಸ್ಬೇಕು ಅಂತ ಹೇಳಿ. ಅದಕ್ಕೆ ನನಗೆ ಕೊಟ್ಟಿರೋ ಜವಾಬ್ದಾರಿಯಿಂದ ನಾನೇ ಅವನನ್ನು ಕೊಂದೆ. ಆ ಪಟೇಲನ ಮುಗಿಸಿದ್ದ. ನೋಡಿ, ಹೀಗಿದು ಯಾರಾದರೂ ಪೊಲೀಸ್ನವ್ರು ಮಾಡೋ ಕೆಲಸ ನೀ ಹುಡುಗ ಮಾಡಿದ್ದ. ಯಾರಾದರೂ ಒಬ್ಬರಿಂದ ನಾನು ಅನುಭವಿಸ್ಬೇಕಾಗಿತ್ತು, ಅದಕ್ಕೋಸ್ಕರವಾಗಿ ನಾನೇ ಮಾಡಿದೆ. ನೋಡಿ ಎಂಥ ಮನಸ್ಥಿತಿ ಆಯ್ತು ಹುಡುಗಂದು. ಮಹಾರುದ್ರ ಅಂತ ಅವನ ಹೆಸರು. ಮಹಾರುದ್ರ. ಅಂದ್ರೆ ಸೊ ನಿಮಗೆ ಊಟ ತಂದು ಕೊಡ್ತಿದ್ದ ಹುಡುಗ. ಸೊ ಅವನ ಜೊತೆನೂ ನಿಮ್ಮ ಸ್ನೇಹ ಬೆಳೀತು ನಿಮ್ಮ ಆರಂಭದ ದಿನಗಳಲ್ಲಿ. ಅದಾದಮೇಲೆ ಇವರೆಲ್ಲ ಬಂದ ಮೇಲೆ ನಮ್ಮದೇ ಒಂದು ಜಾಗ, ಒಂದು ಶೆಡ್ ಇತ್ತು. ಆ ಶೆಡ್ಡನ್ನು ಬಿಟ್ಕೊಟ್ರು ನಮಗೆ. ಅಲ್ಲಿ ನಮ್ಮ ನರಸಿಂಹನಾಯಕರ ನೇತೃತ್ವದಲ್ಲಿ ಅವರು ಅಡುಗೆ ಮಾಡಿಸ್ತಾ ಇದ್ರು. ಭಾಳ ಚೆನ್ನಾಗಿ ರುಚಿಯಾಗಿರೋವಂಥ ಊಟ ಸಿಗ್ತಾ ಇತ್ತು ನಮಗೆ. 2 ಹೊತ್ತಿನ ಊಟ ಆರಾಮಾಗಿ ಆಗ್ತಾ ಇತ್ತು, ಬೆಳಗ್ಗೆ ತಿಂಡಿ ಆಗ್ತಾ ಇತ್ತು. ಯಾಕೆಂದರೆ ಜೈಲಿನಲ್ಲಿ ಅವ್ರು ಕೊಡುವಂಥ ಟರ್ಮ್ಸ್ಗಳು ನಮಗೆ ಸಾಕಷ್ಟು ಸಮೃದ್ಧವಾಗಿ ಆಗ್ತಾ ಇದ್ವು. ಅವ್ರಿಗೆ ರೇಷನ್ ಏನು ಕೊಡ್ತಾ ಇದ್ರು ಅದು ಸಾಕಷ್ಟು ಆಗ್ತಾ ಇತ್ತು. ಅದರಲ್ಲಿ ಉಳಿತಾಯವೂ ಆಗ್ತಿತ್ತು ನಮಗೆ. ಆ ಉಳಿತಾಯ ಮಾಡಿದ ಒಂದಿಷ್ಟು ದುಡ್ಡನ್ನು ಈ ಹೋರಾಟದ ಫಂಡಿಗೆ ಕಳಿಸ್ಕೊಟ್ಟಿದ್ದು ಇತ್ತು ಅದರಲ್ಲಿ. ಅಂದ್ರೆ ದುಡ್ಡು ಕೊಡ್ತಾ ಇದ್ರ, ಕೊಡ್ತಿರ್ಲಿಲ್ಲ. ಇದೇ ಒಬ್ಬೊಬ್ಬರಿಗೆ ಇಷ್ಟೆಷ್ಟು ರೇಷನ್, ಎಷ್ಟು ಅಕ್ಕಿ, ಎಷ್ಟು ಬೇಳೆ, ಎಷ್ಟು ಜೀರಿಗೆ, ಎಷ್ಟು ಎಣ್ಣೆ, ಮೆಣಸು ಅಂತೆಲ್ಲ ಇರುತ್ತೆ. ಅಷ್ಟೊಂದು ನಮ್ಗೇನು ಖರ್ಚಾಗ್ತಿರ್ಲಿಲ್ಲ ಅವ್ರು ಕೊಡೋ ಅಷ್ಟು. ಅದರದ್ದನ್ನು ಇನ್ ಎಕ್ಸ್ಚೇಂಜು ಅದರದ್ದು ಕ್ಯಾಶ್ ಕೊಟ್ಬಿಡಿ ಅಂತ ಹೇಳಿ ಅವ್ರ ಹತ್ರ ತಗೊಳ್ತಾ ಇತ್ತು. ತಗೊಂಡು ಅದನ್ನು ಈ ಸಂಘರ್ಷ ನಿಧಿಗೆ ಅಂತ ಹೇಳಿ ಅಲ್ಲಿಂದ ಕಳಿಸ್ಕೊಡ್ತಾ ಇದ್ವಿ. ಇದು ಒಂದು ಸ್ವಾಮಿ ಕಾರ್ಯ ಕಾರ್ಯ ಎರಡು ಆಗ್ತಾ ಇದ್ದಿದ್ದು. ನಡೀತು ಹೀಗೆ. ಮೇಲಿನ ಚುನಾವಣೆ ಬಂದಾಗ ಅದಕ್ಕಿಂತ ಮುಂಚೆ ಕೆಲವರೆಲ್ಲ ರಾಜಕೀಯ ಕೈದಿಗಳು ಯಾರಿದ್ರು ಅವರುಗಳನ್ನ ಬಿಡುಗಡೆ ಮಾಡಿದ್ರು. ಕೆಲವರಲ್ಲಿ ನೀವು ಪೂರ ಇದ್ದಿದ್ದು ಬಳ್ಳಾರಿ ಜೈಲಲ್ಲ ಸರ್? ಮಧ್ಯದಲ್ಲಿ ಬೆಂಗಳೂರಿಗೆ ಹೈಬೇಸ್ ಕಾರ್ಪಸ್ ಪಿಟಿಷನ್ಗೋಸ್ಕರವಾಗಿ ಬಂದಾಗ ಒಂದೆರಡು ತಿಂಗಳು ಇಲ್ಲಿ ಇದ್ದಿದ್ದು ಬಿಟ್ಟರೆ ಉಳಿದಿದ್ದೆಲ್ಲ ಬಳ್ಳಾರಿ ಜೈಲು. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ದಿವಸ ಶಿವಮೊಗ್ಗ ಜೈಲು. ಅದೊಂದು 2 ಇನ್ಸ್ಟಾಲ್ಮೆಂಟ್ನಲ್ಲಿ ಆಯಿತು. 2 ಸೇರಿ ಒಂದು 20 ದಿವಸ ಆಗಿರ್ಬೇಕೇನು. ಸುಮಾರು ಒಂದು 16 ತಿಂಗಳು ಆಯಿತು. 18 ತಿಂಗಳು ಬಳ್ಳಾರಿಲಿದ್ರಿ. 19 ತಿಂಗಳು ಇದು ಎಮರ್ಜೆನ್ಸಿ. ಇನ್ನು 20 ದಿವಸ ಕಳೆದ ಮೇಲೆ ನಾನು ಅರೆಸ್ಟ್ ಆಗಿದ್ದು. ಈಗ ಅದನ್ನು ಸಂವಿಧಾನ ಹತ್ಯಾ ದಿವಸ ಅಂತ ಡಿಕ್ಲೇರ್ ಮಾಡಿದ್ದಾರೆ ಇವತ್ತಿನ ಪ್ರೆಸೆಂಟ್ ಗೌರ್ಮೆಂಟ್. ಸೊ ಆಮೇಲೆ ಹೀಗೆ ಕಳೀತು ಜೈಲಿನ ದಿನಗಳು, ಅಲ್ಲಿನ ಚಟುವಟಿಕೆಗಳೆಲ್ಲ. ಅದ ಹೇಳಿದ್ನಲ್ಲ, ನಾವು ಜೈಲಿನಲ್ಲಿರೋರು ನಾವು ಆರಾಮಾಗಿ ಇದ್ವಿ, ನಮಗೇನು ಕಷ್ಟ ಏನಾಗಿರಲಿಲ್ಲ. ನಾವು ಕಷ್ಟ ಅನುಭವಿಸಿದವ್ರು ಇವರು ಮನೆಯವರು ಅಷ್ಟೇ. ಅನೇಕ ಥರದ ಚಿಂತೆಗಳು, ಅನೇಕ ಥರದ ಸಮಸ್ಯೆಗಳು ಎಲ್ಲವೂ ಇರ್ತಾ ಇದ್ವು. ಎಲ್ಲೋ ನೀವು ಆರಾಮಾಗಿದ್ದವರು ಅಂತ ಹೇಳಿದವ್ರು ಕೆಲವರೇ ಸರ್. ತುಂಬ ಜನಕ್ಕೆ ನಾವು ಶಾಖ ಮಿಷನ್ ರಿಪೋರ್ಟ್ ಓದಿದ್ರೆ ಗೊತ್ತಾಗುತ್ತೆ ದ ವೇ ಪೀಪಲ್ ವರ್ ಅರೆಸ್ಟೆಡ್. ಅದಾದಮೇಲೆ ಯಾವ್ಯಾವ ರೀತಿ ಅವ್ರಿಗೆ ತೊಂದರೆ ಕೊಟ್ಟರು ಅವ್ರ ಮನೆಯವರುಗಳು. ಆಗಲೇ ಅಮ್ಮ ಅವ್ರು ಹೇಳಿದ್ರಲ್ಲ, ಬಿಸ್ನೆಸ್ ಹೌಸಸ್ ಅಂತೂ ಹಾಳಾಗೋಯ್ತು, ಕುಟುಂಬದ ಆಧಾರ ಆಗಿದ್ದು. ಆಮೇಲೆ ರೈತರು ಈ ಥರ ಆ ಥರದ ಇದು ಆಗ್ಬಿಟ್ಟಿದೆ, ತುಂಬನೇ ಆಯಿತು. ನಾವು ಅದನ್ನೆಲ್ಲ ಹೆಚ್ಚು ಹೈಲೈಟ್ ಮಾಡೋಕ್ಕೆ ಹೋದರೆ ಅದು ದೊಡ್ಡ ಕಥೆ ಆಗಿಬಿಡುತ್ತದು. ಅದಕ್ಕೋಸ್ಕರ ಅದನ್ನು ಮಿನಿಮೈಸ್ ಮಾಡಿ ಎಷ್ಟು ಬೇಕೋ ಅಷ್ಟು ಮಾತ್ರ. ಈ ಭುಗಿಲು ಅಂತ ಇಟ್ಕೊಂಡಿದ್ದಾರಲ್ಲ ಪುಸ್ತಕ, ಇದೇನು ಸರ್? ಇಲ್ಲಿ ಎಮರ್ಜೆನ್ಸಿ ಹೋರಾಟದ್ದನ್ನೇ ಕಥೆ ಅದು. ನೀವು ನೋಡಿದ್ದೀರಾ ಮುಂಚೆ ಪುಸ್ತಕ? ಇಲ್ಲ. ಯಾರು ತಂದಿದ್ದು ಇದನ್ನು?
ಇದು ಇಲ್ಲಿಂದಾನೆ ಸಂಘ ರಾಷ್ಟ್ರೋತ್ಥಾನ ಪರಿಷತ್ ಅಂತಾನೇನಾ ರಾಷ್ಟ್ರೋತ್ಥಾನ ಪರಿಷತ್ತಿಂದ. ಒಟ್ಟು ಈ ಕರ್ನಾಟಕದಲ್ಲಿ ನಡೆದಿದ್ದ ಇಲ್ಲ ಇಲ್ಲ ಇಡೀ ದೇಶದಲ್ಲಿ ನಡೆದಿದ್ದು ಎಮರ್ಜೆನ್ಸಿಯ ಹಿಂದಿನ ಪರಿಸ್ಥಿತಿಗಳು, ಇಂದಿರಾ ಗಾಂಧಿ ಅಧಿಕಾರಕ್ಕೆ ಬಂದಿದ್ದು, ಇಂದಿರಾ ಗಾಂಧಿ ತನ್ನ ಕೈನಲ್ಲೆಲ್ಲ ಅಧಿಕಾರ ತಗೊಂಡಿದ್ದು, ಕಾಂಗ್ರೆಸ್ಸಿನ ಮುಖಂಡರನ್ನು ಎಲ್ಲರನ್ನು ಮೂಲೆ ಗುಂಪು ಮಾಡಿದ್ದು, ಇಂದಿರಾ ಕಾಂಗ್ರೆಸ್ ಆಗಿದ್ದು, ಆಮೇಲೆ ಬ್ಯಾಂಕ್ ನ್ಯಾಷನಲೈಸೇಷನ್ನು, ಮೀಡಿಯಾಗಳನ್ನೆಲ್ಲದನ್ನು ತನ್ನ ವಶಕ್ಕೆ ತಗೊಂಡಿದ್ದು, ಈ ಥರದ್ದೆಲ್ಲ ಅವಾಗ ಏನೇನು ಮಾಡಿ ಅಲ್ಲೋಲ ಕಲ್ಲೋಲ ಆಗೋಯ್ತು. ಒಟ್ಟು ಸಾಮಾಜಿಕ ಎಮರ್ಜೆನ್ಸಿ ತರೋದಕ್ಕಿಂತ ಮುಂಚೆ ಆಕೆ ಏನೇನು ಮಾಡಿದ್ದು ಇಲ್ಲ, ತನ್ನ ಪಾರ್ಟಿನೇ ಸಂಪೂರ್ಣವಾಗಿ ಸಬ್ಡ್ಯೂ ಮಾಡಿದಂಥದ್ದು. ಸರಿ, ಇವಾಗ ಕಾರ್ಟೂನ್ ಬಂದಿತ್ತೊಂದು, ಇನ್ನೊಂದು ಕಾರ್ಟೂನು ಹೇಳಿ. ಆಗಲೇ ಒಂದು ಕಾರ್ಟೂನ್ ವಿಚಾರ ಹೇಳಿದ್ರಿ, ಫಕ್ರುದ್ದೀನ್ ಅಲ್ಲಿ ಸೈನ್ ಹಾಕಿದ್ದು. ಇದ್ಯಾವುದು? ಒಂದು ಕಾರ್ಟೂನಲ್ಲಿ ಇಂದಿರಾ ಗಾಂಧಿ ಕುರ್ಚಿ ಮೇಲೆ ಕೂತ್ಕೊಂಡಿದ್ದಾಳೆ, ಬಾಕಿಯವರೆಲ್ಲ ಮಿನಿಸ್ಟರ್ಸ್ಗಳೆಲ್ಲರೂ ಸಾಲಾಗಿ ನಿಂತ್ಕೊಂಡಿದ್ದಾರೆ, ಯಾರು ಕೂತಿಲ್ಲ. ಓನ್ಲಿ ಮ್ಯಾನ್ ಇನ್ ದಿ ಕ್ಯಾಬಿನೆಟ್ ಅಂತ ಹೇಳಿ. ಹೌದು ಹೌದು ಹೌದು, ಅದನ್ನ ನೋಡಿದ್ರೆ ತುಂಬಾ ಪ್ರಸಿದ್ಧ ಆಗಿತ್ತು ಅದು. ಓನ್ಲಿ ಮ್ಯಾನ್ ಇನ್ ದಿ ಕ್ಯಾಬಿನೆಟ್ ಅಂತ. ಗಂಡಸರೆಲ್ಲ ನಿಂತಿದ್ದಾರೆ, ಈ ಹೆಂಗಸು ಕೂತಿದೆ, ಅದನ್ನ ಓನ್ಲಿ ಮ್ಯಾನ್ ಅಂತ ತಮಾಷೆ ಮಾಡ್ತಾ ಇದ್ರು. ಹೌದು. ಆಮೇಲೆ ಚುನಾವಣೆ ಡಿಕ್ಲೇರ್ ಆಯಿತು. ಚುನಾವಣೆ ಡಿಕ್ಲೇರ್ ಆದಮೇಲೆ ಕೆಲವರು ರಾಜಕೀಯ ಮುಖಂಡರುಗಳು ಅವರದ್ದೆಲ್ಲ ರಿಲೀಸ್ ಆಯಿತು, ಅವ್ರು ಹೊರಟೋದ್ರು. ನಮ್ಮ ಸಂಖ್ಯೆ ಸ್ವಲ್ಪ ಅವಶ್ಯ. ಸರಿ, ಈ ಸಂದರ್ಭದಲ್ಲಿ ನೀವು ಹೇಳಿದ್ರಿ ಇಂದಿರಾ ಕಾಂಗ್ರೆಸ್ ಅಂತ ಆಯಿತು ಅಂತ. ಅದ್ರ ಬಗ್ಗೆ ನನಗೆ ಸ್ವಲ್ಪ, ಇವತ್ತು ಕಾಂಗ್ರೆಸ್ಸನ್ನು ರೆಫರ್ ಮಾಡ್ತಾರಲ್ಲ ರಾಜಕೀಯ ಪಕ್ಷಗಳು, 125 ವರ್ಷದ ಪಾರ್ಟಿ, 1885 ಏನು ಏವೋ ಹ್ಯೂಮ್ ಈ ಪಾರ್ಟಿನ ಶುರು ಮಾಡಿದ ಆವತ್ತಿನಿಂದ ಇವತ್ತಿನವರೆಗೂ ಅದೇ ಇದೆ ಅನ್ನೋ ಥರ ಮಾತಾಡ್ತಾರೆ. ನನಗೆ ಅದರ ಬಗ್ಗೆ ಸ್ವಲ್ಪ ವಿರೋಧ ಇದೆ. ಯಾಕೆ ಅಂತ ಹೇಳಿದ್ರೆ, ಅದೊಂದು 4-6 ಬಾರಿ ಸಿಡಿದು ಒಡೆದು ಎಲ್ಲ ಆಗಿದೆ. ಇನ್ನು ಎಮರ್ಜೆನ್ಸಿ ಟೈಮಲ್ಲಂತೂ ಕಾಂಗೈ ಅಂತಲೇ ಮಾಡಿದ್ರು. ಅಷ್ಟು ಸ್ಪಷ್ಟವಾಗಿ ಅವರೇ ಹೇಳ್ಕೊಳ್ಳುವಾಗ ಇವರು ಯಾಕೆ ನ್ಯಾಷನಲ್ ಕಾಂಗ್ರೆಸ್ ಅಂತ ಹೇಳಬೇಕು? ಇವತ್ತಿಗೂ ಕೂಡ 150 ವರ್ಷದ ಪಾರ್ಟಿ, 130 ವರ್ಷದ ಪಾರ್ಟಿ ಅಂತೆಲ್ಲ ಮಾತಾಡ್ತಾರೆ. ಸ್ವಲ್ಪ ಈ ಪಬ್ಲಿಕ್ಕಲ್ಲಿ ಸಾರ್ವಜನಿಕವಾಗಿ ಈ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ಸ್ ಏನಿದೆ, ಐತಿಹಾಸಿಕವಾಗಿ ಈ ಪಾರ್ಟಿಗಳು ರಾಜಕೀಯವಾಗಿ ನಡೆದಿರುವಂತಹ ಅಲ್ಲೋಲ ಕಲ್ಲೋಲಗಳು, ಇದನ್ನು ಸರಿಯಾಗಿ ಗಮನಿಸಿ ಸರಿಯಾದ ಪದಗಳನ್ನು ಉಪಯೋಗಿಸ್ಬೇಕು ಅಂತ. ಈಗ ಏನಾಗಿದೆ ಅಂದರೆ, ಯು ಆರ್ ಡಿಗ್ನಿಫೈಯಿಂಗ್ ಕಾಂಗ್ರೆಸ್. ಕಾಂಗ್ರೆಸ್ ಬಹಳ ಏನದಕ್ಕೆ ರೆಸ್ಪೆಕ್ಟ್ಫುಲ್ ಸ್ಥಾನ ನೀವು ಕೊಡ್ತಾ ಇದ್ದೀರಾ, ಅದಕ್ಕೆ ಇಲ್ಲ, ಆದರೆ ನೀವು ಕೊಡ್ತಾ ಇದ್ದೀರಾ ಅನ್ನೋ ಥರ ಆಗ್ತಾಯಿದೆ. ಅದಕ್ಕೆ ಈ ವಿಚಾರಗಳನ್ನೆಲ್ಲ ಸ್ವಲ್ಪ ಜನ, ಈಗ ನಾನು BJP ನಾಯಕರಿಗಾಗಲಿ ಬೇರೆಯವ್ರಿಗಾಗಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇದನ್ನೇ, ಈ ಐತಿಹಾಸಿಕವಾದಂತಹ ಅಲ್ಲೋಲ ಕಲ್ಲೋಲಗಳು ಏನಿದೆ ಅದರ ಹಿನ್ನೆಲೆಯಲ್ಲಿ ಹೇಳಬೇಕು. INC ಅಂತ ಹೇಳಬಾರ್ದು, ಕಾಂಗೈ ಅಂತ ನಿಜ ಹೇಳಬೇಕು ಅಂದರೆ, ಇವತ್ತು BJPನಲ್ಲಿರುವಂಥವರಿಗೆ ಎಷ್ಟು ಜನರಿಗೆ ಈ ಇತಿಹಾಸ ಗೊತ್ತಿದೆ? ಅದು ಸರಿ. ಅವರು ಹೆಚ್ಚು ಕಡಿಮೆ ನಿನ್ನೆ ಮೊನ್ನೆವರೆಗೆಲ್ಲ ಕಾಂಗ್ರೆಸ್ಸಲ್ಲೋ ಇನ್ನೆಲ್ಲೋ ಇದ್ದಂಥವ್ರನ್ನೇ ಈಗ BJP ಲೀಡರ್. ಅಲ್ಲ, ಅವರ ವಿಚಾರ ಅಲ್ಲ ನಾ ಹೇಳೋದು. ಇವಾಗ ನಮ್ಮ ರಾಷ್ಟ್ರೀಯ ನಾಯಕರಿಗಂತೂ ಗೊತ್ತಲ್ಲ, ಇದರಲ್ಲೇ ಮಾಡಿದವರು, ಅವ್ರಿಗೂ ಕೂಡ ಇರಲಿ. ಅಂದರೆ ಸಣ್ಣ ಪುಟ್ಟವ್ರ ವಿಚಾರ ಅಲ್ಲ ನಾ ಹೇಳೋದು. ಒಟ್ಟು ಅದನ್ನು ರೆಫರ್ ಮಾಡೋ ಅಂತಹ ರೀತಿ ಇದೆಯಲ್ಲ, ಅದನ್ನು ನಾವು ಬದಲಾಯಿಸ್ಕೋಬೇಕು. ಬದಲಾಯಿಸೋದು ಅಂತ ಹೇಳಿದ್ರೆ ನಾವೇನೋ ಕಲ್ಪನೆ ಮಾಡೋದು ಅಂತಲ್ಲ, ಅದು ಏನಿದೆ ಅದನ್ನು ಹೇಳಿ ಅಂತ ನನ್ನ ಅಭಿಪ್ರಾಯ. ಇಟ್ ವಾಸ್ ಕಾಂಗೈ, ನಾಟ್ INC. ಖಂಡಿತ ಅಲ್ವಾ? ಅದರದ ಆ ಧ್ವಜಗಳು ಎಷ್ಟು ಸತಿ ಬದಲಾಯಿಸಿದ್ರು, ಅದರ ರೂಪ ಸ್ವರೂಪಗಳನ್ನು ಎಷ್ಟು ಸತಿ ಮಾಡಿದ್ರು, ಯಾವ್ಯಾವ ರೀತಿ ಸರಿ ಬದಲಾಯಿಸಿದ್ರು, ಕಾವಲ ದಾರಿಗಳಲ್ಲಿ ಕರ್ಕೊಂಡು ಹೋದ್ರು. ಇನ್ನು ಯಾರು ಯಾಕೆ ಮನಸ್ಸು ಮಾಡಿಲ್ಲ ಅಂತ ಹೇಳಿ ನನಗೆ ನೀನು ಅರ್ಥವಾಗ್ತಾ ಇಲ್ಲ. ಅವ್ರ ಕೈ ಚಿಹ್ನೆ ಇಟ್ಕೊಂಡಿದ್ದಾರಲ್ಲ ಹಸ್ತದ್ದು, ಅದು ಇಟ್ಕೊಳಕ್ ಬರಲ್ಲ. ಅದೇ, ಯಾಕೆಂದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲೇ ಇದೆ, ಶರೀರದ ಭಾಗವನ್ನ ಯಾವುದು ಚುನಾವಣೆಯ ಚಿಹ್ನೆ ಉಪಯೋಗಿಸಬಾರ್ದು ಅಂತ. ಆದ್ರೆ ಅದನ್ನ ಯಾರು ಕ್ವಶನ್ನೇ ಮಾಡಿಲ್ಲ, ಸುಪ್ರೀಂ ಕೋರ್ಟ್ಗೂ ಹೋಗಿಲ್ಲ ಯಾರು ಅದ್ರ ಬೇರೆ ಯಾರು. ಅದೇ ಹೇಳಿದ್ದು, ಈ ಫಂಡಮೆಂಟಲ್ಸ್ ನಿಜವಾಗ್ಲೂ ಯಾವುದನ್ನ ನಾವು ಪ್ರತಿರೋಧ ಮಾಡಬೇಕು, ವಿರೋಧ ಮಾಡಬೇಕು, ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಇವತ್ತಿನ. ಯಾಕೆ ಅಂತಂದ್ರೆ ಕಾರಣವೂ ಇದೆ. ಇವಾಗ ನೋಡಿ, ನೀವು ಎಲೆಕ್ಷನ್ ಬೂತ್ನಲ್ಲಿ ಅಲ್ಲಿ ಚುನಾವಣಾ ಚಿಹ್ನೆ ಪ್ರಚಾರ ಮಾಡೋ ಹಾಗಿಲ್ಲ, ಸುಮ್ಮನೆ ಹೆಂಗ ಅನ್ಬಿಡ್ಬೋದು. ಅಲ್ಲಿ ಹೀಗೆ ನಿಂತ್ಕೊಂಡ್ರೆ ನೀವೇನು ಮಾಡ್ತೀರಿ ಇದಕ್ಕೆ? ಕರೆಕ್ಟ್ ಕರೆಕ್ಟ್. ಅದರಿಂದ ಮಾಡ್ತಾರೆ ಅದನ್ನು. ಅಪಾಯ ಇದೆಯಲ್ಲ. ಬಹುಶಃ ಇನ್ಯಾವ ಪಾರ್ಟಿಗೂ ಕೂಡ ದೇಹದ ಅಂಗ ಒಂದು ಇದಾಗಿಲ್ಲ ಅಲ್ವಾ? ಆಗಿಲ್ಲ. ನೋಡಿ ಹೇಗಿದೆ ಅಂತ. ಮೊನ್ನೆ ಪಾಪ ನಮ್ಮ LOP ಹೇಳ್ದು, ಅಭಯ ಮುದ್ರೆ ಅಂತ, ಅದು ಏನು ಪರಮೇಶ್ವರನದೇ ಕ್ಯಾಲೆಂಡರ್ ಫೋಟೋ ತಂದುಬಿಟ್ಟು ಪರಮೇಶ್ವರನ ಅಭಯ ಮುದ್ರೆ ಇವರು ಕಾಂಗ್ರೆಸ್ ಕೊಡ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಇಷ್ಟು
ಏನೋ ಆ ಕವಲು ದಾರಿಯಲ್ಲಿ ಹೋಗೋದಕ್ಕೆ ಇಷ್ಟು ಅನ್ಯಾಯ ಆಗೋದಕ್ಕೆ ಬಿಡಬಾರ್ದಾಗಿತ್ತು ಅಂತ ಅನ್ನೋದು ನನ್ನ ಉದ್ದೇಶ. ಈಗ ನೀವು ಹೇಳಿದ್ರಲ್ಲ, ಇಟ್ಸ್ ಎ ವ್ಯಾಲಿಡ್ ಪಾಯಿಂಟ್ ಅಲ್ವಾ. ಎಲೆಕ್ಷನ್ ಕಮಿಷನ್ದೇ ರೂಲ್ಸು ರೆಗ್ಯುಲೇಷನ್ಸು ಇರೋವಾಗ ಅದನ್ನು ಫ್ಲೌಟ್ ಮಾಡಿ ಇವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಹೇಗೆ, ಅದನ್ನು ಹೇಗೆ ಸಹಿಸ್ಕೊಳ್ಳೋದು ಅಂತ. ನಮ್ಮಲ್ಲಿ ಭಾಳ ಸಹನಾ ಶಕ್ತಿ ಅಂತ ಅನಿಸುತ್ತೆ ನಮ್ಮ ಕೆಲವು ರಾಜಕೀಯ ಪಕ್ಷಗಳಿಗೆ, ಅದರಲ್ಲೂ BJPಗೆ ತುಂಬ ಸಹನೆ, ತುಂಬ ಸಹನೆ. ಆದರೆ ಒಂದು ನೀತಿ ಇದೆ, ಅತಿ ಸರ್ವತ್ರ ವರ್ಜಯೇತ್ ಅಂತ, ಅದು ಗೊತ್ತಿಲ್ಲ. ಕ್ಷಮಾ ಶತ್ರುಷು ಮಿತ್ರೇಷು ಅಯ್ಯೋ 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 ಋಷೀಣಾಮೇವ ಭೂಷಣಂ ಅಷ್ಟೇ ಅಷ್ಟೇ. ಅಪರಾಧಿಷು ಸತ್ವೇಷು ನೃಪಾಣಾಂ ಸೈವ ದೂಷಣಂ. ಎಂಥ ಮಾತು ಹೇಳಿದ್ರೆ ಸರ್, ಋಷೀಣಾಂ ಭೂಷಣಂ ಅಪರಾಧಿಷುನ. ಭಾಳ ಚೆನ್ನಾಗಿದೆ, ಹೇಳಿ ಸರ್. ಆ ಮಂತ್ರ ಚುನಾವಣೆಯ ಘೋಷಣೆಯ ಸಂದರ್ಭ ಬಂದಾಗ ಕೆಲವರದ್ದೆಲ್ಲ ರಾಜಕೀಯ ನಾಯಕರು ಅಂತ ಯಾರಿದ್ರು ಅವ್ರಗಳದ್ದೆಲ್ಲ ಬಿಡುಗಡೆ ಆಯಿತು. ಅವರು ಹೋದ್ರು, ಅಲ್ಲಿ ಸಂಖ್ಯೆನೂ ಕೂಡ ಕಡಿಮೆ ಆಯಿತು. ಆಮೇಲೆ ಚುನಾವಣಾ ಪ್ರಚಾರ ಇತ್ಯಾದಿಯೆಲ್ಲ ನಡೆದಿತ್ತು. ಜನತಾ ಪಾರ್ಟಿ ರಚನೆ ಆಯಿತು. ಜನತಾ ಪಾರ್ಟಿ ರಚನೆಯಾದ ಸಂದರ್ಭದಲ್ಲಿ ಅವ್ರಿಗೇನು ರಿಸೋರ್ಸಸ್ ಅಂತ ಏನೂ ಇರಲಿಲ್ಲ. ಅವ್ರಿಗೆ ಚುನಾವಣೆಯನ್ನು ಫೈಟ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಸಾಧನ ಸಂಪತ್ತುಗಳದ್ದು ದೊಡ್ಡ ಕೊರತೆ ಇತ್ತು. ಯಾರಿಗೆ? ಇವರಿಗೆ ವಿರೋಧ ಪಕ್ಷದವರೇ, ಅಂದರೆ ಜನತಾ ಪಕ್ಷಕ್ಕೆ ಆ ಸಂದರ್ಭದಲ್ಲಿ. ಹೌದು, ಎಲ್ಲ ಜೈಲಿಂದ ಹೊರಗಡೆ ಬಂದಿದ್ರು, ಹಣವೂ ಇರಲಿಲ್ಲ ಅವ್ರ ಹತ್ರ ಏನು. ಆದರೆ ನಿಜಕ್ಕೂ ನಮ್ಮ ದೇಶದ ಜನರ ವಿವೇಕವನ್ನು ಮೆಚ್ಚಬೇಕು. ಅವತ್ತಿನ ಚುನಾವಣೆ ನಡೆದ ಸಂದರ್ಭದಲ್ಲಿ ಎಲ್ಲರ ನಿರೀಕ್ಷೆಯನ್ನ ಮೀರಿ ಜನ ಅದ್ಭುತವಾಗಿ ತಮ್ಮ ಇದನ್ನು ತೋರ್ಪಡಿಸಿದ್ರು. ಚುನಾವಣೆ ಫಲಿತಾಂಶ ಬಂದಾಗ ನಾವೆಲ್ಲ ಇನ್ನು ಜೈಲಿನೆಲ್ಲ ಇದ್ವಿ. ನಮ್ಮ ಕೈನಲ್ಲಿ ಒಂದು ಸಣ್ಣ ಟ್ರಾನ್ಸಿಸ್ಟರು ಸಿಕ್ಕಿತ್ತು. ಅದನ್ನು ಇಟ್ಕೊಂಡು ಚುನಾವಣೆ ಫಲಿತಾಂಶ, ನೀವೆಲ್ಲ ಜೈಲಲ್ಲಿ ಇದ್ದಾಗಲೇ ಚುನಾವಣೆ ನಡೆದಿದ್ದು? ಚುನಾವಣೆ ಫಲಿತಾಂಶ ಬಂದಿದ್ದು ಅವತ್ತೇನೆ. ಒಂದು ಸಣ್ಣದೊಂದು ಟ್ರಾನ್ಸಿಸ್ಟರ್ ನನಗೆ ಯಾರು ತಂದು ಕೊಟ್ಟಿದ್ರು. ರಾತ್ರಿ 12 ಗಂಟೆ 1 ಗಂಟೆನಲ್ಲಿ ನಿದ್ದೆನೂ ಬರ್ತಿರ್ಲಿಲ್ವ ಹೇಗೋನಲ್ಲಿ. ಹಾಗಾಗಿ ಇಟ್ಕೊಂಡು ಕೇಳ್ತಾನೆ ಇದ್ದೆ. 1 ಗಂಟೆ ಸಮಯಕ್ಕೆ ಇಂದಿರಾ ಗಾಂಧಿ ರಿಸಲ್ಟ್ ಬಂತು. ಇಂದಿರಾ ಗಾಂಧಿನೂ ಸೋತ್ಲು, ಮೇತಿನ ಇಂಥದವಳದು ರಾಯ್ಬರೇಲಿನಲ್ಲಿ. ಸಂಜಯ್ ಗಾಂಧಿನೂ ಸೋತ ಅಂತ ಹೇಳಿ ಜೈಲಿನಲ್ಲಿ ಎಲ್ಲ ರೂಮ್ನಲ್ಲಿ ಇದ್ದವರು ಅಲ್ಲಿಂದನೇ ಜೋರಾಗಿ ಜಯಕಾರ ಹಾಕಿದ್ರು. ಆಯಿತು. ಮಾರನೇ ದಿವಸ ಬೆಳಗ್ಗೆ ಹೊತ್ತಿಗೆನೆ ಎಲ್ಲ ವಾತಾವರಣ ಬದಲಾವಣೆ ಆಗಿಬಿಟ್ಟಿತ್ತು. ಜೈಲಿನ ಅಧಿಕಾರಿಗಳಿಗೂ ಸೂಚನೆ ಬಂದ್ಬಿಟ್ಟಿತ್ತು, ಎಲ್ಲರನ್ನು ರಿಲೀಸ್ ಮಾಡಿಬಿಡಿ ಟಿಟಿ ನ್ಯೂಸ್ ಅಂತ ಹೇಳಿ. ಅವರು ಎಲ್ಲರಿಗೂ ಸೂಚನೆ ಕೊಟ್ಟರು. ಏನಂತ? ಮಧ್ಯಾಹ್ನ ನಿಮ್ಮನ್ನೆಲ್ಲರನ್ನು ರಿಲೀಸ್ ಮಾಡ್ತೀವಿ ನಾವು. ಸಾರಾಸಗಟಾಗಿ. ಹೌದಾ? ಎಲ್ಲರನ್ನೂ ರಿಲೀಸ್ ಮಾಡಿದ್ರು. ನಾವೆಲ್ಲ ಸಾಮಾನ್ಯಮನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಹೊರಡೋದಕ್ಕೆ ಅಂತ ಹೇಳಿಸಿದ್ರೆ ಅದೇ. ನಾವು ಜೈಲಿಂದ ಹೊರಗಡೆ ಬರೋ ಹೊತ್ತಿಗೆ ಸುಮಾರು ಒಂದು 1000 ಜನ ಜೈಲಿನ ಮುಂಭಾಗದಲ್ಲಿ ಸ್ವಾಗತಿಸಿದ್ದಾರೆ. ಅಲ್ಲಿಂದ ನಮ್ದೆಲ್ಲ ಒಂದು ಮೆರವಣಿಗೆ, ಎಮರ್ಜೆನ್ಸಿ ಹೀರೋಗಳು ಬಳ್ಳಾರಿ ರಸ್ತೆಗಳಲ್ಲಿ. ಪರವಾಗಿಲ್ಲ, 1000 ಜನ ನಮ್ಮನ್ನು ಬಳ್ಳಾರಿನಲ್ಲಿ ಹೊತ್ಕೊಂಡು ತಿರುಗಾಡಿದವ್ರೇನು, ಏನು ಜೈಕಾರಗಳೇನು ಎಲ್ಲ ನಡೀತಾ ಇಲ್ಲ. ಆಮೇಲೆ ಅಲ್ಲೆಲ್ಲ ಒಂದು ಚೌಕದಲ್ಲಿ ದೊಡ್ಡದೊಂದು ಸಭೆ. ಆ ಸಭೆಯಲ್ಲಿ ನನಗೆ ಮಾತಾಡೋಕ್ಕೆ ಹೇಳಿದರು. ನಾನೊಂದು ಸ್ವಲ್ಪ ಹೊತ್ತು ಮಾತಾಡಿದೆ. ನಾನು ಹೇಳಿದೆ, ಇಡೀ ಉತ್ತರ ಭಾರತದಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿದೆ, ಆದರೆ ದಕ್ಷಿಣ ಭಾರತ ಇನ್ನೂ ಕೂಡ ಆ ತಿಳುವಳಿಕೆಯನ್ನು ಇದು ಪಡ್ಕೊಂಡಿಲ್ಲ. ಇನ್ನೂ ಇಂದಿರಾ ಗಾಂಧಿಗೆ ಬೆಂಬಲಿಸಿದೆ. ಹೀಗಾಗಬಾರ್ದಾಗಿತ್ತು. ಉತ್ತರ ಭಾರತದಲ್ಲಿ ಅಕಸ್ಮಾತ್ ಕಾಂಗ್ರೆಸ್ಸಿಗೆ ಒಂದು ಸ್ವಲ್ಪ ಸೀಟ್ ಬಂದರೂ ಅಡ್ಡಿ ಇರಲಿಲ್ಲ, ಆದರೆ ದಕ್ಷಿಣದಲ್ಲಿ ಮಾತ್ರ ಸರಿಯಾದ ರೀತಿಯಲ್ಲಿ ಜನ ರೆಸ್ಪಾಂಡ್ ಮಾಡಬೇಕಾಗಿತ್ತು ಅಂತ ಹೇಳಿದ್ದೆ ಅವತ್ತು. ಅದೊಂದು ವ್ಯತ್ಯಾಸ ಯಾವಾಗಲೂ ಇದೆ ನೋಡಿ ಸರ್, ಅಲ್ವಾ? ಉತ್ತರ ಭಾರತ ದಕ್ಷಿಣ ಭಾರತಗಳಲ್ಲಿ ಸ್ವಲ್ಪ ಎಲೆಕ್ಷನ್ ದೃಷ್ಟಿಯಿಂದ ವ್ಯತ್ಯಾಸ ಇದ್ದೇ ಇದೆ. ಅದೇನಂದ್ರೆ ಒಂಥರ ಹಿಂದಿ ಮೈನ್ಲ್ಯಾಂಡು, ಹಿಂದಿ ಭಾಷೆಯ ಅಲ್ಲಿ ನೇರವಾಗಿ ಅವರು ಅನುಭವಿಸಿರ್ತಾರೆ. ಇಲ್ಲಿನವ್ರಿಗೆ ಅಷ್ಟು ಗೊತ್ತಾಗಿರಲ್ವೋ ಏನೋ. ಮೆರವಣಿಗೆ ಎಲ್ಲ ಆಯಿತು, ಸಭೆ ಆಯಿತು. ಸಭೆ ಆದಮೇಲೆ ರಾಜಗೋಪಾಲ್ ಶೆಟ್ಟರು ಅಂತ ಹೇಳಿ ಅಲ್ಲಿನ BJPಯ ಪ್ರಮುಖರಿದ್ದರು. ಅವ್ರ ಮನೆಯಲ್ಲೇ ಊಟದ ವ್ಯವಸ್ಥೆ ಮಾಡಿದ್ರು. ಊಟ ಆಯಿತು. ಅಲ್ಲಿಂದ ಅವತ್ತೇ ರಾತ್ರಿ ನಾವು ಹೊರಟು ಬಂದುಬಿಟ್ವಿ. ರಾತ್ರಿ ಸುಮಾರು 2 ಗಂಟೆ ನಾನು ಶಿವಮೊಗ್ಗ ತಲುಪಿದಾಗ ಬಂದೆ. ಯಾರಾದರೂ ಗಾಡಿಗಳ ವ್ಯವಸ್ಥೆ ಮಾಡಿದ್ರ ಅಥವಾ ಬಸ್ ಇತ್ತ? ಅಲ್ಲಿಂದ ನಮ್ಮ ಮಂಗಳೂರಿನಿಂದ ಬಂದಿದ್ದಂಥವ್ರು ಕೆಲವರಿಗೆ ಅವ್ರಿಗೆ ವಾಹನಗಳು ಬಂದಿದ್ವು. ಸರಿ, ಅವ್ರದ್ದೇ ಒಂದು ವಾಹನದಲ್ಲಿ ನಾನು ಬಂದೆ. ಸರಿ. ಯಾಕೆಂದರೆ ಆವಾಗ ಈ ಲೋಕಲ್ ಇದು ಟ್ರಾನ್ಸ್ಪೋರ್ಟೇಷನ್ ಏನಿರಲಿಲ್ವಲ್ಲ, ನಿಮ್ಮ ವಾಹನಗಳಲ್ಲಿ ಬಂದ್ರಿ. ಆಮೇಲೆ ಬಂದೆ. ನಾನು ರಾತ್ರಿ ಮಲಗಿದ್ದೆ.
ಬೆಳಗ್ಗೆ ಕಾಲೇಜಿಗೆ ಹೇಗೆ ಹೋಗೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಹೌದು, ನಿಮ್ಮ ಕಾಲೇಜದು ಬಹಳ ಮುಖ್ಯವಾದ ವಿಚಾರ, ಹೇಳಿ ಸರ್. ಹೇಳಿ. ಹಾಂ, ಹೋಗೋಣ ಕಾಲೇಜಿಗೆ ಅಂತ ಅಂದ್ಕೊಂಡು ಹೇಗೆ ರಿಸೀವ್ ಮಾಡ್ತಾರೋ, ಏನಿರುತ್ತೋ ವಾತಾವರಣ ಏನು ಅಂತ ಒಂಥರ ಮನಸ್ಸೊಳಗೆ ಒಂದಿಷ್ಟು ಆತಂಕಗಳಿದ್ವು. ಸುಮಾರು 10 ಗಂಟೆ ಹೊತ್ತಿಗೆ ಸುಮಾರು ಒಂದು 150-200 ಜನ ವಿದ್ಯಾರ್ಥಿಗಳು ನಮ್ಮ ಮನೆ ಬಾಗಿಲಿಗೆ ಬಂದುಬಿಟ್ರು. ಹಾಂ, ಆಮೇಲೆ ಯಾಕಪ್ಪ ಅಂತ ಕೇಳಿದೆ. ನಿಮ್ಮನ್ನು ಕರ್ಕೊಂಡು ಹೋಗಕ್ಕೆ ಬಂದಿದ್ದೇವೆ. ಓ, ಹಾಂ, ಸ್ವಾಗತ. ಸರಿ, ಅಲ್ಲಿಂದ ಸ್ವಾಗತ ಸಮಿತಿ ವಿದ್ಯಾರ್ಥಿಗಳ. ಹಾಂ, ಮನೆಯಿಂದನೇ ಒಂದು ಮೆರವಣಿಗೆ ನಡೀತು ಕಾಲೇಜ್ ತನಕ. ವೆರಿ ಗುಡ್. ಅಲ್ಲಿ ಇನ್ನೊಂದಿಷ್ಟು ಜನ ವಿದ್ಯಾರ್ಥಿಗಳು ಸೇರಿಕೊಂಡ್ರು. ಆಮೇಲೆ ಅಲ್ಲೇ ಕಾಲೇಜಿನ ಮುಂಭಾಗದಲ್ಲೇ ಒಂದು ದೊಡ್ಡ ಸಭೆನೇ ಆಗಿಬಿಡ್ತು. ಓಹೋ. ಅಲ್ಲಿ ನನ್ನನ್ನು ಮಾತಾಡೋಕ್ಕೆ ಕೇಳಿದ್ರು. ನಾನು ಅವರನ್ನು ಅಡ್ರೆಸ್ ಮಾಡಿದೆ. ಒಂದು 15-20 ನಿಮಿಷ ನಡೀತು. ನಮ್ಮ ಕೆಲವರು ಲೆಕ್ಚರರ್ಸ್ಗಳು ಕೂಡ ತುಂಬ ಎಮೋಷನಲ್ ಆಗಿ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು. ಆಮೇಲೆ ಹೋದೆ, ಒಳಗಡೆ ಹೋಗಿ ಪ್ರಿನ್ಸಿಪಾಲ್ರನ್ನು ನೋಡಿದೆ. ಅವರು ಸ್ವಲ್ಪ ಕಕ್ಕಾಬಿಕ್ಕಿ ಆಗಿಬಿಟ್ರು. ಅವ್ರಿಗೇನು ಮಾಡಬೇಕು ಅಂತ ತಿಳಿಲಿಲ್ಲ. ಅದಕ್ಕಿಂತ ಸ್ವಲ್ಪ ದಿವಸಕ್ಕೆ ಮುಂಚೆ ಅಷ್ಟೇ ಅವರೊಂದು ಮ್ಯಾನೇಜ್ಮೆಂಟ್ ರೆಸಲ್ಯೂಷನ್ ಮಾಡಬೇಕು ಅಂತ ಸಿದ್ಧತೆ ನಡೆಸಿದ್ರು. ಇನ್ನು ಅವರಿಗೆ ಮೀಟಿಂಗ್ ನಡೆಸೋಕ್ಕಾಗಿರಲಿಲ್ಲ. ಅದರಲ್ಲಿ ನಾನು ರೀತಿ ರಿಟೈನ್ ಆಗಿರೋದ್ರಿಂದ, ಪೊಲಿಟಿಕಲ್ ಪ್ರಿಸನರ್ ಆಗಿರೋದ್ರಿಂದ ಡಿಸ್ಕಂಟಿನ್ಯೂ ಮಾಡಬೇಕು ಸರ್ವೀಸಸ್ಸನ್ನು ಅಂತ ಹೇಳಿ. ಅಂದರೆ ಅಷ್ಟೆಲ್ಲ ಈ ಬಿಡುಗಡೆ ಆಗಿ ಬಂದುಬಿಟ್ಟಿದ್ರಿಂದ ಅವರಿಗೂ ಸ್ವಲ್ಪ ಏನು ಮಾಡಬೇಕು ಅಂತ ತಿಳಿಲಿಲ್ಲ. ಆಮೇಲೆ ಹಾಗೋ ಹೀಗೋ ಎಲ್ಲ ಮಾಡಿ ಸರಿ ಅವ್ನು ಡ್ಯೂಟಿ ರಿಪೋರ್ಟ್ ಬರಕೊಟ್ಬಿಡಿ ಅಂದರು. ಸರಿ, ಮತ್ತು ಹೊಸದ ಡ್ಯೂಟಿ ರಿಪೋರ್ಟ್ ಬರಕೊಟ್ಟು ಸೇರಿಕೊಂಡಿದ್ದಾಯಿತು. ಅದಾದಮೇಲೆ ನಮ್ಮ ಇನ್ನೊಂದು ಹೊಸ ಹೋರಾಟ ಮತ್ತು ಪ್ರಾರಂಭ ಆಯಿತು. ಅದಾದಮೇಲೆ ನಮ್ದಷ್ಟು 18 ತಿಂಗಳದ್ದು ಇತ್ತಲ್ಲ, 18 ತಿಂಗಳ ಅವಧಿಯ ಸಂಬಳದ್ದೇನು ಸೆಟ್ಲ್ ಆಗಿರಲಿಲ್ಲ. ಆಮೇಲೆ ಸರ್ಕಾರ ಒಂದು ತೀರ್ಮಾನ ತಗೊಂಡಿತು. ದೇವರಾಜ ಸರ್ಕಾರ ತಾನೇ ಅವಾಗ. ಹೌದು, ಅವರೊಂದು ತೀರ್ಮಾನ ತಗೊಂಡ್ರು. ಯಾರ್ಯಾರು ಈ ರೀತಿ ಎಮರ್ಜೆನ್ಸಿ ಸಮಯದಲ್ಲಿ ಮೀಸಾ ಅಥವಾ DIRನಲ್ಲಿ ಡಿಟೈನ್ ಆಗಿದ್ದಾರೆ ಅವ್ರ ಸಂಬಳವನ್ನು ರಿಲೀಸ್ ಮಾಡಬೇಕು, ಅವ್ರ ಸಂಬಳ ಕೊಡಬೇಕು ಅಂತ ಹೇಳಿ ಆರ್ಡರ್ ಏನೋ ಬಂತು. ಕಾಲೇಜ್ನವರು ಏನೂ ಮಾಡಲಿಲ್ಲ. ಸಂಬಳ ಕೊಡಿ ಅಂತ ಕೇಳಿದರೆ ಅವ್ರು ಹೇಳಿದರು ನಮ್ಮ ಹತ್ರ ದುಡ್ಡಿಲ್ಲ, ಸರ್ಕಾರ ಕೊಟ್ಟರು ಕೊಡ್ತೀವಿ ಅಂಥೇಳಿ. ಆವಾಗ ಇದ್ದಿದ್ದು ಗ್ರ್ಯಾಂಟಿನೇಟ್ ಸಿಸ್ಟಮ್ಮು. ಅಂದರೆ ಮ್ಯಾನೇಜ್ಮೆಂಟ್ನವ್ರು ಸಂಬಳ ಮುಂಚೆ ಕೊಟ್ಟು ಆಮೇಲೆ ಅವ್ರು ಸರ್ಕಾರದಿಂದ ಗ್ರ್ಯಾಂಟ್ ಕ್ಲೈಮ್ ಮಾಡಬೇಕು, ಅವ್ರದ್ದು ಮೇಂಟೆನೆನ್ಸ್ ಗ್ರ್ಯಾಂಟಿಂದ. ಹೌದು. ಇವರು ಇದೊಂದು ಥರ ಸಣ್ಣ ಬುದ್ಧಿ ಮಾಡಿದರು. ಇಲ್ಲಿ ನಮ್ಮ ಹತ್ರ ದುಡ್ಡಿಲ್ಲ, ಸರ್ಕಾರ ಕೊಟ್ಟರು ಕೊಡ್ತೀವಿ ಅಂತೇಳಿ. ನಾನು ನೀವು ಕೊಟ್ಟೊಡ್ತು ಸರ್ಕಾರ ಕೊಡೋದೇ ಇಲ್ಲ, ನಿಮಗೆ ನೀವು ಕೊಡಬೇಕಾಗತ್ತೆ ಅಂತ ಅವ್ರು ಎಳೆದಾಡ್ತಾ ಇದ್ದರು. ಕೊನೆಗೆ 1-2 ತಿಂಗಳು ಹೀಗೆ ಕಳೆದ ಮೇಲೆ ಸರಿ, ನಾನು ಹಾಗಾದರೆ ಒಂದು ಉಪವಾಸ ಸತ್ಯಾಗ್ರಹ ಕೂತ್ಕೋತೀನಿ ಕಾಲೇಜ್ ಎದುರುಗಡೆ ಅಂತ ಹೇಳಿ ಡಿಕ್ಲೇರ್ ಮಾಡಿದೆ. ನಿಮ್ಗೆ ಜೈಲಲ್ಲಿ ಉಪವಾಸ ಇಲ್ಲ, ಇವಾಗ ಕಾಲೇಜ್ ಮುಂದೆ ಉಪವಾಸ ಆಯಿತು. ಸರಿ, ಆಮೇಲೆ ಒಂದು ಪ್ಯಾಂಪ್ಲೆಟನ್ನು ಮಾಡಿ ಹಂಚಿ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ ಇವರು. ನಿಮ್ಗೆ ಒಬ್ರಿಗೆ ತಾನೇ ಆಗಿದ್ದಿದ್ದು? ನೀವು ಒಬ್ಬರೇ ಅಲ್ವಾ ಕಾಲೇಜಿಂದ ಹೋಗಿದ್ದಿದ್ದು? ಆ ಕಾಲೇಜಿಂದ ಒಬ್ಬರೇ. ಬೇರೆ ಇನ್ಯಾರಾದರೂ ಬೇರೆ ಥರ ಹೋದವರು ನರಹರಿ ಒಬ್ಬರಿದ್ದರು. ಅಂದರೆ ಅವರು ಅಂಡರ್ಗ್ರೌಂಡೇ ಇದ್ದರು. ಅವ್ರಿಗೂ ಸಂಬಳ ಕೊಡಬೇಕು ಅಂತ ಆಯಿತು. ಅವ್ರು BMS ಕಾಲೇಜವ್ರು ಕೊಟ್ಬಿಟ್ರು. ಅದೇ ಇವರು ಇದನ್ನು ಮಾಡಿದ್ರು. ನಿಮಗೆ ಸ್ವಲ್ಪ ತೊಂದರೆ ಆಯಿತು. ತೊಂದರೆ ಮಾಡಿದ್ರು ಇವರು. ಆಮೇಲೆ ಒಂದು ದಿವಸ ಕೂತ್ಕೊಂಡೆ, ಸ್ವಲ್ಪ ಹವಾ ಬಿಸಿ ಆಗಿಬಿಡ್ತು. ರಾತ್ರಿ ಅವತ್ತಿನ ದಿವಸನೇ ರಾತ್ರಿ ಹೊತ್ತಿಗೆ ಅವರು ಗಾಬರಿಯಾಗಿ ಅವ್ರ ಸೆಕ್ರೆಟ್ರಿ ಬಂದು ನಂಗೆ ಚೆಕ್ ಕೊಟ್ಬಿಟ್ರು. ಎಷ್ಟು ನಮಗೆ ಆವಾಗ 20 ತಿಂಗಳ ಸಂಬಳ ಒಟ್ಟು ಬಂದಿದ್ದು 16,000. ಒಟ್ಟು ಬಂದಿದ್ದ ಅಮೌಂಟು 16,000ಕ್ಕೆ 16,000 ಚಿಲ್ಲರೆ ಎಷ್ಟು ಒಂದಿಷ್ಟು ಬಂದಿತ್ತು. ಅದಕ್ಕೊಂದು ಚೆಕ್ ತಗೊಂಬಂದು ಕೊಟ್ಟರು. ಹಾಗಾಗಿ ಅದು ರಾತ್ರಿ 10-10:15 ಗಂಟೆ ಹೊತ್ತಿಗೆ. ಆಮೇಲೆ ನಾನು ಇದನ್ನೆಲ್ಲ ಪೆಂಡಾಲ್ ಹಾಕಿದ್ದನ್ನೆಲ್ಲ ಕ್ಲೋಸ್ ಮಾಡಿಕೊಂಡು ಬರಬೇಕಾಗಿ ಬಂತು. ಇನ್ನು ಅಲ್ಲಿ ಕೊಟ್ಟ ಮೇಲೂ ಮತ್ತೆ ಅಲ್ಲಿ ಕೂತ್ಕೊಳ್ಳೋಕೆ ಬರಲ್ವಲ್ಲ. ಹಾಗಾಗಿ ಬೆಳಗ್ಗೆ ಎಲ್ಲರೂ ಬಂದು ನೋಡಿದ್ದಾರೆ ಸುಮಾರು ಜನ. ನಾವು ನಿಮ್ಮನ್ನು ನೋಡೋಕ್ಕೆ ಅಂತ ಬಂದರೆ ಇಲ್ವೇ ಇಲ್ಲ, ನೀವು ಹೊರಟೋಗ್ಬಿಟ್ಟಿದೆ. ಅಕೌಂಟ್ ಕ್ಲೋಸ್ ಆಗೋಗಿದೆ ನಿಮ್ಮದು, ಟೆಂಟ್ ಕ್ಲೋಸು. ಹಾಗಾಗಿ ಆ ಒಂದಿಷ್ಟು ಅಮೌಂಟ್ ಅಂತೂ ಆ ಸಮಯದಲ್ಲಿ ಒಟ್ಟಿಗೆ ಬಂತು. ಬಟ್ ನಿಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ 7 ವರ್ಷ ಸಂಬಳ ಬರಲಿಲ್ಲ ಅಂತ. ಆಮೇಲಿಂದ ಇದು ಚೆಕ್ ಸಿಸ್ಟಮ್ನಲ್ಲಿ ಸಂಬಳ ಕೊಡಬೇಕು ಪ್ರೈವೇಟ್ ಕಾಲೇಜ್ನವ್ರಿಗೆ ಅಂತ ಬಂತಲ್ಲ ಆರ್ಡರು. ಅದಕ್ಕೋಸ್ಕರ ಒಂದು ಹೋರಾಟ ನಡೆದಿತ್ತು. ಅದು ಎಷ್ಟು 78ನೇ ಇಸ್ವಿನೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರು. ಆ ಚೆಕ್ ಸಿಸ್ಟಮ್ನಲ್ಲಿ ಸಂಬಳ ಕೊಡಬೇಕು ಅಂತ ಮಾಡಿದಾಗ ಒಂದು ಕಂಡೀಷನ್ನಿಗೆ ಎಲ್ಲರೂ ಬದ್ಧರಾಗಬೇಕು ಅಂತನ್ನುವಂಥದ್ದು ಒಂದು ಕಂಡೀಷನ್ ಹಾಕಿದರು. ಆ ಕಂಡೀಷನ್ ಏನಿತ್ತು ಅಂತಂದರೆ,
No teachers should participate in any political activities. Political activity or any activity that can be considered as political. ಓಹೋ ಹಾಂ ಸರಿ. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಹಾಗೇನೋ ಒಂದು ಕಂಡೀಷನ್ ಇತ್ತು. ನಾನೇ ಸ್ವತಃ ನಿರ್ಣಯ ತಗೊಳ್ತಾ ಇದ್ನೋ ಇಲ್ವೋ ಗೊತ್ತಿಲ್ಲ. ಅವಾಗ ಈ ಮಾಧ್ಯಮಿಕ ಶಿಕ್ಷಕ ಸಂಘ ಇತ್ತಲ್ಲ, ಪದ್ಮಾವತಿ ವಿಠ್ಠಲರಾವ್ ಅವರು ಅದರ ಲೀಡರ್ ಆಗಿದ್ದರು. ಹೌದು, ಅವರೇ ಕಾಲೇಜ್ ಆರ್ಗನೈಸೇಷನ್ಗೂ ಅವರೇ ಆಗ ಮುಖ್ಯಸ್ಥರಾಗಿದ್ದರು. ಅವ್ರ ಕಡೆಯಿಂದ ಒಂದು ಸೂಚನೆ ಬಂತು. ನಿಮ್ಮ DVS ಕಾಲೇಜ್ ಅಂತ ಹೇಳ್ತಿದ್ದೀರಾ? ಅಲ್ಲ, ಇಲ್ಲಿ ಮಾಧ್ಯಮಿಕ ಶಿಕ್ಷಣ ಮಾಧ್ಯಮಿಕ ಶಿಕ್ಷಕ ಸಂಘದ ಮಾಧ್ಯಮಿಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿದ್ರಲ್ಲ. ಹೌದು, ಪದ್ಮಾವತಿ ವಿಠ್ಠಲರಾವ್. ಅವ್ರ ಕಡೆಯಿಂದ ಒಂದು ಸೂಚನೆ ಬಂತು. ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ, ಈ ಕಂಡೀಷನ್ಗೆ ಯಾರು ಒಪ್ಕೋಬಾರ್ದು ಅಂತ. ಇದು ಪೊಲಿಟಿಕಲ್ ಆಕ್ಟಿವಿಟಿ ಅಂತ ಹೇಳಿ ಯಾವ್ದ್ರ ಮೇಲೆ ಬೇಕಾದ್ರೂ ನಿರ್ಬಂಧ ಇರ್ಬೋದು, ಮತ್ತು ಯಾರ ಮೇಲೆ ಬೇಕಾದ್ರೂ ಕ್ರಮ ತಗೊಳ್ಳೋದಕ್ಕೊಂದು ಲೈಸೆನ್ಸ್ ಕೊಟ್ಟಂಗೆ ಆಗಿಬಿಡುತ್ತೆ ಪ್ರೈವೇಟ್ ಮ್ಯಾನೇಜ್ಮೆಂಟ್ಗಳಿಗೆ. ಅದಕ್ಕೆ ಇದರಿಂದ ಇದನ್ನ ರಿಫ್ಯೂಸ್ ಮಾಡಬೇಕು ಅಂತ ಅವ್ರು ಸೂಚನೆಯನ್ನು ಕೊಟ್ಟರು. ಆದರೆ ಇದಕ್ಕೆ ಆ ಸೂಚನೆಯನ್ನು ಫಾಲೋ ಮಾಡಿದವ್ರು ಕೇವಲ 3 ಜನ ಉಳ್ಕೊಂಡ್ವಿ. ನಾನು, ಇಲ್ಲಿ KV ಆಚಾರ್ಯ ಅಂತಿದ್ರಲ್ಲ, ಇನ್ನು ನಮ್ಮ ಹೆಸರು KV ಆಚಾರ್ಯ, ನಿಮ್ಮ ಹೆಸರು APS ಕಾಲೇಜಲ್ಲಿ ಫಿಸಿಕ್ಸ್ ಪ್ರೊಫೆಸರ್. APS ಅಲ್ಲಿ ಇದ್ರೆ ಅವರು? APS ಅಲ್ಲಿ ಐ ವಾಸ್ ಡೂಯಿಂಗ್ BSc. ಅವರು ಆಮೇಲೆ ಎಲ್ಲಿ ಕ್ವಶನ್ ಮಾಡಬೇಕು ಇದು ಅಂತ ಪ್ರಶ್ನೆ ಬಂತು. ಯಾರು ಅಡ್ವೊಕೇಟ್ ಸಜೆಸ್ಟ್ ಮಾಡಿದ್ರು ಟ್ರಿಬ್ಯುನಲ್ ಎಲ್ಲಿ ಮಾಡಬೇಕು ಅಂತ ಹೇಳಿ. ಅದೆಲ್ಲ ದೊಡ್ಡ. ಆಮೇಲೆ ನಾನು ಹಾಗೆ ಮಾಡಿದೆ. 6 ತಿಂಗಳು ಹೀಗೆ ಕಳೀತು. ಆಮೇಲೆ ಟ್ರಿಬ್ಯುನಲ್ ಹೇಳಿದರು, ಇಲ್ಲ ನೀವು ಹೈಕೋರ್ಟ್ಗೆ ಹೋಗ್ಬೇಕಾಗತ್ತೆ, ಇಲ್ಲಿ ಇದನ್ನ ಏನು ಮಾಡೋಕ್ಕಾಗಲ್ಲ ಅಂತ. ಸರ್, ಅದನ್ನು ಶಾರ್ಟಾಗಿ ಹೇಳಿ, ನೀವು ಟ್ರಿಬ್ಯುನಲ್ಲಿಂದ ಹೈಕೋರ್ಟ್ಗೆ ಹೋದ್ರಿ, ಅದಕ್ಕೆಷ್ಟು ಖರ್ಚು ಮಾಡಿದ್ರಿ, ಅದಕ್ಕೆಷ್ಟು ದಿವಸ ಆಯಿತು? ಈಗ ನೀವುಗೆ ನಾನು ಹೆಚ್ಚೇನು ಮಾಡಲಿಲ್ಲ. ಅದಕ್ಕೆ ಸಂತೋಷ್ ಹೆಗ್ಡೆನೇ ನಮ್ಮ ಅಡ್ವೊಕೇಟ್ ಆಗಿದ್ದರು. 6 ವರ್ಷ ಹಿಡಿತದು. ಜೈಲಲ್ಲಿ ಇದ್ದಿದ್ದೆ 18 ತಿಂಗಳು. ಇದು ಕೋರ್ಟ್ ಜೈಲಿಂದ ಈಚೆ ಬರೋ ಅಷ್ಟೊತ್ತಿಗೆ ಕೇಸು 6 ವರ್ಷ. ಓಕೆ, 6 ವರ್ಷದ್ದು ತೀರ್ಮಾನ ಆಗೋವರೆಗೆ. ತೀರ್ಮಾನ ಆದಾಗ್ಲೂ ಕೂಡ ಅದೇನು ಪೂರ್ತಿ ನನಗೆ ಫೇವರಬಲ್ ಆಗಿ ಆಗಲಿಲ್ಲ. ಅವ್ರು ಜಡ್ಜ್ ಏನು ಹೇಳಿದರು, ಈ ಷರತ್ತೇನೋ ಹಾಕಿದ್ದಾರೆ, ಆದರೆ ಷರತ್ತಿನ ಪ್ರಕಾರ ಯಾವುದೇ ಮ್ಯಾನೇಜ್ಮೆಂಟ್ನವ್ರು ಏನೂ ಕ್ರಮ ಕೈಗೊಂಡಿಲ್ಲ. ಆ ರೀತಿ ಕ್ರಮ ಕೈಗೊಳ್ಳುವಂಥ ಸಂದರ್ಭ ಬಂದರೆ ಅವಾಗ ನಾವು ತೀರ್ಮಾನ ಕೊಡ್ತೀವಿ ವಿಷಯದಲ್ಲಿ. ಈಗ ಸದ್ಯಕ್ಕೆ ಇದ್ರ ಬಗ್ಗೆನೂ ಒಪಿನಿಯನ್ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ರು ಅವರು. ಆಮೇಲೆ ನಾನು ಅದಕ್ಕೆ ಸಿಗ್ನೇಚರ್ ಮಾಡಬೇಕಾಗಿ ಬಂತು. ಈ ಅವಧಿನಲ್ಲಿ ಅದೇ ಅವಾಗ ಅವಳು ಹೇಳಿದಂತೆಯೇ ನಮಗೆ ಏನು ಸಂಬಳ ಇಲ್ದೇ ಕೆಲಸ ಮಾಡ್ತಾ ಇರೋದು ಕಾಲೇಜಿನಲ್ಲಿ ನಡೀತಿತ್ತು. ಆಮೇಲೆ ಬಂತ ಒಟ್ಟಿಗೆ? ಒಟ್ಟಿಗೆ ಬಂತು. ಒಟ್ಟಿಗೆ ಅಂದರೆ ಎಷ್ಟು, ನಮ್ಗೆ 6 ವರ್ಷದ ಸಂಬಳ ಆವಾಗ ಬಂದಿದ್ದು ಒಂದು 80,000. ಏನೇ ಆಗಲಿ ಒಟ್ಟಿಗೆ ಬಂತಲ್ಲ. ಅದರಲ್ಲಿ ಎಲ್ಲ ಇನ್ಕಮ್ ಟ್ಯಾಕ್ಸ್ ಅದು ಯಾಕೆಂದ್ರೆ ಎಲ್ಲ ಒಟ್ಟಿಗೆ ಸೇರಿದ್ರಿಂದ ಅದು ಇದಾಗಿದ್ದರಿಂದ ಒಟ್ಟಿನಲ್ಲಿ ನಿಮಗೆ ಆವಾಗ ಶೇಷಾದ್ರಿಗಳು ಇಲ್ಲಿ ಹೋದ್ರೆ ನಾನು ಅಷ್ಟು ದಿವಸ ಮುಂದುವರಿತೀನಿ ಇದ್ನೋ ಇಲ್ವೋ, ಅವರೊಂದು ವ್ಯವಸ್ಥೆ ಮಾಡಿದ್ರು. ಪ್ರತಿ ತಿಂಗಳು ಒಂದು ಸ್ವಲ್ಪ ಹಣ ಕೊಡ್ಸೋದಕ್ಕೆ ಅಂತ ಹೇಳಿ, ಒಂದು ಮಿನಿಮಮ್ ಇದೆ ಮನೆ ಖರ್ಚಿಗೆ ಅಂತ ಹೇಳಿ. ಮತ್ತೆ ಇಲ್ಲದಿದ್ರೆ ಹೇಗೆ? ಅದರಿಂದ ಅದರ ಬಲದ ಮೇಲೆ ನಮ್ಮದು ಮಿನಿಮಮ್ ಖರ್ಚಿನಲ್ಲೇ ಸರ್ಕಾರ ಸಾಗ್ತಾ ಇತ್ತು. ಎಲ್ಲ ಒಟ್ಟಿಗೆ ಹಣ ಬಂದ ಮೇಲೆ ಅದನ್ನು ವಾಪಸ್ ಕೊಟ್ಟೆ ನಾನು ಆಮೇಲೆ ಸಂಘಟನೆಗೆ. ಇದು ಹೇಗೆ ಅಂದರೆ ಸರ್, ಮಳೆ ನಿಂತ ಮೇಲೂ ಮರದಿಂದ ಉದುರ್ತಾ ಇರುತ್ತಲ್ಲ ಹನಿ, ಆ ಥರ ನಿಮಗೆ ಜೈಲುವಾಸ ಅದೆಲ್ಲ ಸುಖವಾಗಿ ಆಗೋಯ್ತು ಒಂಥರಕ್ಕೆ. ನಿಮ್ಮ ಮನಸ್ಸಿಗೆ ಅಂಥ ತೊಂದರೆ ಆಗಲಿಲ್ಲ. ಆಮೇಲಿನ ಜೀವನ ಇಷ್ಟೆಲ್ಲ 7 ವರ್ಷ ಕೋರ್ಟ್ ಕಲಿಯೋದು ಇದೆಲ್ಲ. ಓಕೆ, ಆಯ್ತು ಸರ್. ಸೊ ಇದಿಷ್ಟು ಒಟ್ಟು ಎಮರ್ಜೆನ್ಸಿಗೆ ಸಂಬಂಧಪಟ್ಟಂತೆಯೇ ನಮ್ಮ ಕಥೆ. ಆನಂತರ ಮುಂದಿದ್ದು ಬೇರೆ ಬೇರೆ ಇಲ್ಲ, ಬೇರೆ ಬೇರೆ ಕ್ಷೇತ್ರದ್ದು ಬೇರೆ ಬೇರೆ ಕೆಲಸಗಳದ್ದು. ಆಯಿತು ಸರ್. ಈ ಭುಗಿಲಲ್ಲಿ ನಿಮ್ಮ ಅನುಭವಗಳು ಇದೆಯಾ ಇದರಲ್ಲಿ? ಈ ಪುಸ್ತಕದಲ್ಲಿ ಸ್ವಲ್ಪ ಇದೆ ಅಷ್ಟೇ. ಸ್ವಲ್ಪ ಇದೆ. ಇದಕ್ಕೆ ನೀವು ಬರೆದಿರೋದು ಉಂಟಾ? ಇಲ್ಲ, ನೀವು ಬರ್ದಿಲ್ಲ. ಇದು ಒಟ್ಟು ಎಲ್ಲ ಕಡೆಯಿಂದ ಸಂಗ್ರಹ ಮಾಡ್ಕೊಂಡು ಅವ್ರು ಬರೆದಿದ್ದಾರೆ. ದತ್ತಾತ್ರೇಯ ಅವರು ಹೊಸಬಾಳೆ ಅವ್ರದ್ದು ಮುಖ್ಯ ಪಾತ್ರ ಇದೆ, ಮುಖ್ಯ ಅಲ್ಲ ಅವ್ರದ್ದು ಒಂದು ಪಾತ್ರ ಇದೆ. ಶೇಷಾದ್ರಿಗಳು ಇದ್ರದ್ದು ಓವರಾಲ್ ದೂಗು ಲಕ್ಷ್ಮಣ ಇದ್ದಾನೆ ಇದರಲ್ಲಿ. ಅವರೆಲ್ಲ ಕೆಲವರೆಲ್ಲ ತುಂಬ ಕಷ್ಟಪಟ್ಟಿದ್ದಾರೆ ಬೇರೆ ಬೇರೆ ಥರದಲ್ಲಿ. ಅವರದನ್ನೆಲ್ಲ ನೋಡ್ಬೇಕು. ನಾನು ಇದನ್ನು ನೋಡಿದಾಗ ಶಾ ಕಮಿಷನ್ ರಿಪೋರ್ಟು ಲಾಸ್ಟ್ ಆ್ಯಂಡ್ ರೀಗೈನ್ಡ್ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಇವಾಗ
ಜನತಾ ಸರ್ಕಾರ ಬಂದಮೇಲೆ ಶಾ ಕಮಿಷನ್ ಅಪಾಯಿಂಟ್ ಮಾಡಿದ್ರು. ಅದರದ್ದು ರಿಪೋರ್ಟು ಅವ್ರು ಕೊಟ್ಟರು. ಆ ರಿಪೋರ್ಟ್ ಬಂತು. ಆವಾಗಲೇ ಟೇಬಲ್ ಮಾಡಿದ್ರು ಮೊರಾರ್ಜಿ ದೇಸಾಯಿ ಗೌರ್ಮೆಂಟ್ ಇದರಲ್ಲೇ. ಅದಾದಮೇಲೆ ಇಂದಿರಾ ಗಾಂಧಿ ಮತ್ತೆ ಬಂದಾಗ ಆ ಕಾಪಿಗಳೇ ಇಲ್ಲದೆ ಇರೋ ಹಾಗೆ ಮಾಡಿಬಿಟ್ರು ಅಂತ. ಅದಕ್ಕೆ ಅವರು ಬರೆದಿದ್ದಾರೆ ನೋಡಿ, ಲಾಸ್ಟ್ ಆ್ಯಂಡ್ ರೀಗೈನ್ಡ್ ಅಂತ. ಅಂದರೆ ಆಕೆ ತನ್ನ ಕೈಯಲ್ಲಿ ಏನೇನಾಗುತ್ತೋ ಅದೆಲ್ಲವನ್ನೂ ಮಾಡಿಬಿಡ್ತಾ ಇದ್ರು ತನ್ನ ಲಾಭಕ್ಕೋಸ್ಕರವಾಗಿ ಅಂತ. ಕೊನೆಗೆ ಇದನ್ನು ಏರಾಸರಿಯನ್ನು ಕಂಪೈಲ್ಡ್ ಆ್ಯಂಡ್ ಎಡಿಟೆಡ್ ಬೈ ಅವರು ಈ ಪುಸ್ತಕದಲ್ಲಿ ಹೇಳ್ತಾರೆ. ಬೇರೆ ಕಡೆ ಆಸ್ಟ್ರೇಲಿಯಾದಲ್ಲಿ, ಅಮೇರಿಕಾದಲ್ಲಿ ಇದನ್ನೆಲ್ಲ ಒಂದು ಪೊಲಿಟಿಕೋ ಹಿಸ್ಟಾರಿಕಲ್ ಡಾಕ್ಯುಮೆಂಟ್ ಆಗಿ ಓದೋದಕ್ಕೆ ಸಿಗ್ತಾ ಇತ್ತು. ಇಂಡಿಯಾದಲ್ಲೇ ಇರ್ತಾ ಇರಲಿಲ್ಲ. ಆಮೇಲೆ ಇವರು ಇಂಟರ್ನೆಟ್ಗಳು ಅದನ್ನೆಲ್ಲ ಸರ್ಚ್ ಮಾಡಿ 2010ರಲ್ಲಿ ಈ ಪುಸ್ತಕ ತಂದಿದ್ದಾರೆ. ಇದು ತುಂಬ ಇದರಲ್ಲಿರೋ ಅಂಥ ಕಥೆಗಳನ್ನು ಓದಿದ್ರೆ ಇವು ಏನು ಭಯಂಕರ ಸಮಯಪ್ಪ ಇವರು ಕಳೆದಿದ್ದು ಅಂತ ಅನಿಸುತ್ತೆ. ಆ ದೃಷ್ಟಿಯಿಂದ ಅದರ ಹಿನ್ನೆಲೆಯಲ್ಲಿ ನಿಮಗೆ ನಿಜವಾಗ್ಲೂ ಎಮರ್ಜೆನ್ಸಿ ಪೀರಿಯಡಲ್ಲಿ ಅಷ್ಟು ತೊಂದರೆ ಆಗಲಿಲ್ಲ. ಆದರೆ ಫಿಸಿಕಲ್ ಟಾರ್ಚರ್ ಆಗಲಿಲ್ಲ. ಫಿಸಿಕಲ್ ಟಾರ್ಚರ್ ಆಗಿರೋದು ತುಂಬ ಜನಕ್ಕಿದೆ. ಒಟ್ಟಿನಲ್ಲಿ ಇಲ್ಲೂ ಆಗಿದೆ, ಅದರದ್ದೆಲ್ಲ ಕಥೆಗಳಿದೆ, ನೋಡೋಣ ಆಮೇಲೆ. ಅದೇ ಹೇಳಿದ್ನಲ್ಲ, ಸ್ನೇಹಲತಾ ರೆಡ್ಡಿ ಕಥೆನೇ ಪುತ್ತೂರು ಕಲ್ಲಡ್ಕದಲ್ಲಿ ಅಲ್ಲಿಂದ ಸೊ ಆ ವಿಚಾರದಲ್ಲಿ ನೀವು ಏನೋ ಅದೃಷ್ಟವಂತರಾಗಲೇ ಹೇಳಿದ್ರಲ್ಲ, ಯಾರೋ ಬಂದು ನಿಮ್ಮನ್ನು ಅಪ್ಕೊಂಡ್ಬಿಟ್ಟು ನಿಮ್ಮ ತಲೆಗೆ ಇಟ್ಬಿಡಲೆ, ನಿಜವಾಗ್ಲೂ ಅದೃಷ್ಟವಂತರು ಅಂತ ಹೇಳ್ಬೇಕು ಸರ್. ಸದ್ಯ ನಮ್ಮ ಪುಣ್ಯ ನೀವು ಇವತ್ತಿಗೂ ಕೂಡ ಯು ಆರ್ ಸೋ ಆ್ಯಕ್ಟಿವ್ ಇನ್ ದಿ ಫೀಲ್ಡ್ ಆಫ್ ಎಜುಕೇಷನ್. ಇದರಲ್ಲಿ ನಮ್ಮ ಮಾರ್ಗದರ್ಶಕರಾಗಿದ್ದೀರಿ. ತುಂಬ ಜನಕ್ಕೆ ತುಂಬ ಸ್ನೇಹ. ಪ್ರೊಫೆಸರ್ ಮತ್ತು ಕಮಲಾದೇವಿ ಇಬ್ಬರು ಕೂಡ ದಂಪತಿಗಳು ನಾವು ಲೀಲಾಜಾಲದಲ್ಲಿ ಈ ಎಮರ್ಜೆನ್ಸಿ ಬಗ್ಗೆ ಇವತ್ತಿನ ಜನಕ್ಕೆ ಒಂದು ಸ್ವಲ್ಪ ಹಿಂದಿನ ವಿಚಾರಗಳನ್ನೆಲ್ಲ ಹೇಳೋಣ ಅಂತ ಮನಸ್ಸು ಮಾಡಿ ತಮ್ಮನ್ನು ಕರೆದಾಗ ಇಬ್ಬರು ಬಂದಿದ್ದೀರಾ. ನಿಮ್ಮ ಅನುಭವಗಳನ್ನು ಬಹಳ ಆತ್ಮೀಯವಾಗಿ ಹಂಚಿಕೊಂಡಿದ್ದೀರಾ. ನನಗೆ ಬಹಳ ಒಂದು ಸಾರ್ಥಕತೆಯ ಭಾವ ಬಂದಿದೆ. ಯಾಕೆಂತ ಹೇಳಿದ್ರೆ ಇದೆಲ್ಲ ಹೇಳೋರು, ಅನುಭವಿಸಿದವ್ರು ಮಾತ್ರ ಹೇಳಬೇಕು. ಆವಾಗ ಕೇಳೋರಿಗೂ ಕೂಡ ಒಂದು ಅರ್ಥ ಬರುತ್ತೆ ಅದರಲ್ಲಿ. ಆ ರೀತಿಯಾಗಿ ಲೀಲಾಜಾಲ ವೀಕ್ಷಕರಿಗೆ ಈ ಎಮರ್ಜೆನ್ಸಿಯ ಅನುಭವಗಳು ಹೇಗಿತ್ತು ಅನ್ನೋದನ್ನು ನೀವು ನೇರವಾಗಿ ಅನುಭವಿಸಿದವರು ಹೇಳಿದ್ರಿಂದ ಅದಕ್ಕೆ ತುಂಬ ಬೆಲೆ ಇದೆ. ನೀವು ಅಷ್ಟು ದೂರ ಬಂದು ಇಷ್ಟೊತ್ತು ನಮ್ಮಲ್ಲಿದ್ದು ನಮ್ಮ ಸ್ಟುಡಿಯೋದಲ್ಲಿ ಈ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕೆ, ನಿಮ್ಮ ಅನುಭವಗಳನ್ನು ಮತ್ತೆ ಕೆದಕಿ ನಿಮ್ಮ ನೆನಪುಗಳ ಮೂಲಕ ಇದನ್ನು ನಮಗೆ ತಿಳಿಯಪಡಿಸಿದ್ದಕ್ಕೆ ನಾನು ಲೀಲಾಜಾಲದ ವೀಕ್ಷಕರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಸರ್. ಇದು ಸಾವರ್ಕರ್ ಮತ್ತು ಅಂಬೇಡ್ಕರ್ ಇವರ ಗ್ರಂಥಗಳ ಕನ್ನಡದ ರೂಪ. ಇದು ಹಿಂದೂ ಪದ ಪಾದಶಾಹಿ ಅಂತ ಸಾವರ್ಕರ್ ಅವರ ಒಂದು ಇತಿಹಾಸ ಗ್ರಂಥ. ಮತ್ತೊಂದು B.R. ಅಂಬೇಡ್ಕರ್ ಅವರ ಥಾಟ್ಸ್ ಆನ್ ಪಾಕಿಸ್ತಾನ್. ಅದು ಅವರ ಅಭಿಪ್ರಾಯ, ಹಿಂದೂಗಳಿಗೆ ಹಿಂದೂಸ್ತಾನ, ಮುಸಲ್ಮಾನರಿಗೆ ಪಾಕಿಸ್ತಾನ ಅಂತ ಯಾಕೆ ಹೇಳಿದ್ರು, ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಯಾಕೆ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಸೊ ಅದನ್ನು ಸಂಗ್ರಹಿಸಿದ್ದೀನಿ ಕನ್ನಡದಲ್ಲಿ. ಇದೊಂದು ನೀವು ತಗೊಳ್ಳಿ, ಸಮಯ ಆದರೆ ಓದಿ. ಒಟ್ಟಿನಲ್ಲಿ ನೀವು ಬಂದಿದ್ದು ನಮಗೆ ಬಹಳ ಸಂತೋಷ ಆಯಿತು ಸರ್. ತುಂಬ ಧನ್ಯವಾದಗಳು.